ನಮಸ್ಕಾರ ವೀಕ್ಷಕರೇ, ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಮಹೇಶ್ ಕವಡಿಕಿ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮ ರಾಷ್ಟ್ರಕ್ಕಾಗಿ ತಮ್ಮ ಬದುಕನ್ನ ಮುಡುಪಾಗಿರಿಸಿ ಭಾರತೀಯ ಸೇನೆಯಲ್ಲಿ 30 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಕಿರಿಯ ಶ್ರೇಣಿ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿ ತಮ್ಮ ಸ್ವಗ್ರಾಮ ಹುಣಶಿಕಟ್ಟಿಗೆ ಆಗಮಿಸುತ್ತಿರುವ ಭಾರತೀಯ ಹೆಮ್ಮೆಯ ಸುಪುತ್ರ ಶ್ರೀ ಶಿವಪ್ಪ ನಾಗಪ್ಪ ಹಂಚಿನಮನಿ 1996 ಏಪ್ರಿಲ್ 27 ಭರ್ತಿಯಾಗಿ ಬೆಂಗಳೂರು ಟ್ರೈನಿಂಗ್ ಮುಗಿಸಿ 1997 ಮೇ ಅಲ್ಲಿ ಜಮ್ಮು ಕಾಶ್ಮೀರದ ಉಧಂಪುರಗೆ ಪೋಸ್ಟಿಂಗ್ ಆಯಿತು ಮತ್ತು ಮೇ 3ರಂದು 1997 ರಿಂದ ಕಾರ್ಗಿಲ್ ಯುದ್ಧ ಪ್ರಾರಂಭವಾಗಿದ್ದು 10ರಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಿದ್ದೆವು. ಮದ್ದುಗಳನ್ನು ಮತ್ತು ಸೈನಿಕರನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗುವುದು, ಅವರಿಗೆ ಆಹಾರವನ್ನು ಪೂರೈಸುವುದು ಮತ್ತು ಒಬ್ಬ ಸೈನಿಕ ವೈರಿ ಜೊತೆ ಯುದ್ಧ ಮಾಡಲು ಅವನಿಗೆ ಯಾವ ವಸ್ತುಗಳ ಅವಶ್ಯಕತೆ ಇರುತ್ತಿತ್ತು ಅದನ್ನೆಲ್ಲ ನಾವು ಪೂರೈಸುತ್ತಿದ್ದೆವು. ನಾನು ಡ್ರೈವರ್ ಆದ ಕಾರಣ ಪಂಜಾಬಿನ ಪಟನಾಕೋಟ ಎಂಬ ಸ್ಥಳದಿಂದ ಮದ್ದು ಗುಂಡುಗಳನ್ನು ಕಾರ್ಗಿಲ್ ಸ್ಥಳಕ್ಕೆ ವಾಹನದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದೆವು. ನಂತರ ಜುಲೈ 26, 1999ಕ್ಕೆ ಯುದ್ಧ ನಾವು ಗೆದ್ದೆವು. ನಂತರ 26 ಜುಲೈನಲ್ಲಿ ಪ್ರತಿ ವರ್ಷ ವಿಜಯೋತ್ಸವ ಆಚರಿಸಲಾಗುತ್ತದೆ. ಇದನ್ನು ಆಪರೇಷನ್ ವಿಜಯ್ ಎಂದು ಕರೆಯಲಾಗುತ್ತದೆ. ಕಾರ್ಗಿಲ್ ಡೇ ಎಂದು. ನಂತರ 2000 ಡಿಸೆಂಬರ್ನಲ್ಲಿ ಉತ್ತರ ಪ್ರದೇಶದ ಹಲದ್ವಾನಿ ಎಂಬ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಿ ಹೋದೆನು. ನನ್ನ ಸರ್ವಿಸ್ ಸ್ಟಾರ್ಟ್ ಆದದ್ದು ಜಮ್ಮು ಕಾಶ್ಮೀರದ ಉಧಂಪುರದಿಂದ ಮತ್ತು ಜಮ್ಮು ಕಾಶ್ಮೀರದ ಕುಪವಾಡ ಎಂಬ ಸ್ಥಳದಿಂದ ಇದೇ ತಿಂಗಳ 30ಕ್ಕೆ ನನ್ನ ಸರ್ವಿಸ್ ಮುಕ್ತಾಯಿಸಿದ್ದೇನೆ. ಜಮ್ಮು ಕಾಶ್ಮೀರದ ಉಧಂಪುರ್, ಉತ್ತರ ಪ್ರದೇಶದ ಹಲದ್ವಾನಿ, ಜಮ್ಮು ಕಾಶ್ಮೀರದ ಶೂರಾಕೋಟ್, ಸಿಕಂದ್ರಾಬಾದ್, ಪಶ್ಚಿಮ ಬಂಗಾಳದ ಸಿಲಿಗುಡಿ, ಪಂಜಾಬ್ ಪಟಿಯಾಲ, ನಾರ್ತ್ ಸಿಕ್ಕಿಂ, ಉತ್ತರ ಪ್ರದೇಶದ ಝಾನ್ಸಿ, ಜಮ್ಮು ಕಾಶ್ಮೀರದ ನೌಶೇರಾ, ಹರಿಯಾಣ ಹಿಸಾರ್, ಬೆಂಗಳೂರು ಸೆಂಟರ್ನಲ್ಲಿ ತರಬೇತಿದಾರನಾಗಿ ಮತ್ತು ಜಮ್ಮು ಕಾಶ್ಮೀರದ ಕುಪ್ವಾಡ. ಇದು ನನ್ನ 30 ವರ್ಷದ ಸೇವೆ ಸಲ್ಲಿಸಿ ತವರಿಗೆ ಆಗಮಿಸಿದ ಯೋಧ ಅವರ ಮಾಹಿತಿ. ವರದಿ ರುದ್ರಪ್ಪ ಹೆಬ್ಬಳ್ಳಿ, NKS TV4. ಅದ್ರಾಗ ನಾ ಈ 30 ವರ್ಷ ಸರ್ವಿಸ್ ಮಾಡ್ಬೇಕಂತಿದ್ರೆ ಎಲ್ಲರೂ ಸಪೋರ್ಟ್ ಐತೆ, ಮನೆಯವರು. ಆಮೇಲೆ ಸ್ಪೆಷಲಿ ಹೇಳ್ಬೇಕಂತಂದ್ರೆ ನನ್ನ ವೈಫ್ ಸಪೋರ್ಟ್ ಐತಿ, ನಮ್ಮ ಮಾವನವ್ರ ಸಪೋರ್ಟ್ ಐತಿ, ನಮ್ಮ ತಮ್ಮ ಸಪೋರ್ಟ್ ಇದ್ದಾಗ ನಾನು 30 ವರ್ಷ ಸರ್ವಿಸ್ ಮಾಡೋಕೆ ಆಯಿತು. ಇಲ್ಲ ಅಂತಂದ್ರೆ ಈಗಿನ ಜನ್ರೇಷನ್ ನೋಡ್ಬೇಕಾದ್ರೆ 17 ವರ್ಷ 19 ವರ್ಷ ಮಾಡಿಬಿಟ್ಟು ಬರ್ತಾರೆ. ಬಟ್ ನಾನು ಆ ಥರ ಆಗಲಿಲ್ಲ. ಈ ಥರ ನಾನು 30 ವರ್ಷ ಮಾಡ್ಬೇಕಂತಂದ್ರೆ ಎಲ್ಲರೂ ಸಪೋರ್ಟ್ ಇದ್ದಾಗ ಮಾತ್ರ ನಾವು 30 ವರ್ಷ ಮಾಡೋಕೆ ಸರ್ವಿಸ್ ಆಯ್ತು ಅಂತ ಹೇಳ್ತಾನು. ಬಟ್ ಈ 30 ವರ್ಷ ಸರ್ವಿಸ್ದಾಗ ನನ್ನ ವೈಫ್ ಸಪೋರ್ಟ್ ಭಾಳ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ತಂದೆ ತಾಯಿಗಳು ನೆನಪು ಬರ್ತಾ ಇತ್ತು ಸರ್, ಡ್ಯೂಟಿ ಮಾಡ್ಬೇಕಾದ್ರೆ ಊರಿಗೆ ನೆನಪು ಬರ್ತಾ ಇತ್ತು. 30 ವರ್ಷ ಸೇವೆ ಕಳಿಸಿದ ಅವಾಗ ಎಷ್ಟು ದುಃಖ ಆಗ್ತದೆ ಅಂತ ತಂದೆ ತಾಯಿಗೆ ಹೇಳ್ಬೇಕಂದ್ರೆ ತಂದೆದ ಒಂದು ಘಟನೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರಾಗ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ. ಅವಾಗ ನಾನು ಟ್ರೈನಿಂಗ್ ಮಾಡುವಾಗ ಒಂದು 2-3 ತಿಂಗಳಾಗಿತ್ತು. ಟ್ರೈನಿಂಗ್ ಮಾಡೋ ನಮ್ಮ ಅಪ್ಪ ಮತ್ತು ನಮ್ಮ ಕೆರೆಪ್ರಕಾರ ನಮ್ಮ ನೀಲಪ್ಪನವರ ಪ್ರಧಾನ ಬಂದಿದ್ದರು. ಬಂದಾಗ ನಾನು ಕಾಕಿ ನಿಕ್ಕರ್ ಹಾಕ್ಕೊಂಡು ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ. ಬಂದು ಮೀಟ್ ಆದರು. ಬಟ್ ಇದನ್ನು ಯಾಕೆ ಹೇಳಕ್ಕೆ ಇಷ್ಟಪಡತ್ತಂತಂದ್ರೆ ಆಗಿನ ಆರ್ಮಿಗೂ ಈಗಿನ ಆರ್ಮಿಗೂ ಎಷ್ಟು ಡಿಫ್ರೆಂಟ್ ಐತೆ ಅಂತ ಹೇಳಕ್ಕೆ ಹೋಗ್ತಾನೆ. ಇದ್ರಾಗ ಮೊದಲು ಹೆಂಗಿತ್ತು, ಈಗ ತಪ್ಪು ಐತಿ ಸರಿ ಅಂತ ಹೇಳಲ್ಲ. ಆರ್ಮಿ ಒಳ್ಳೇದೈತಿ. ಬಟ್ ನಾ ಯಾಕೆ ಹೇಳಕ್ಕೆ ಇಷ್ಟಪಡತ್ತನಂತಲ್ಲ, ಆಗ ಹಂಗಿತ್ತು. ಈಗ ಬಂದಾಗ ಅವ್ರಿಗೆ ನಾನು ಊಟ ಮಾಡ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಆಗಿನ ಊಟ ಹಂಗಿತ್ತು. ಅನ್ನ ಎಲ್ಲ ಇದು ಮಾಡಿಟ್ಟಿದ್ರು, ನಾನು ರೊಟ್ಟಿ ಸಿದ್ದಿಲ್ಲ. ಇದಕ್ಕೆ ನಾವು ಊಟ ಮಾಡ್ತೇವೆ. ನನ್ನ ಮಗ ಇಂಥದ್ದು ಊಟ ಮಾಡತ್ತಾನ ಅಂತ ತಿಳಿದು ಅವ್ರಿಗೆ ನೋವು ಆಗ್ಬಾರ್ದು ಉದ್ದೇಶ ನಾವು ಊಟ ಮಾಡ್ತಿರ್ಲಿಲ್ಲ. ಬಟ್ ನಾನು ಟ್ರೈನಿಂಗ್ ಮುಗಿಸಿ ಬಂದಾಗ ನಮ್ಮ ಅಪ್ಪ ಕೇಳಿದ್ರು, ಸರ್ ಎಲ್ಲೆಲ್ಲಿ ಸೇವೆ ಮಾಡಿದ್ರಿ ಸರ್? ನನಗೆ ಊಟ ಮಾಡಿಸಲಿಲ್ಲ ಅಂತೇಳಿ. ಬಟ್ ನಾನು ಹೇಳ್ಕೊಂಡು ಅದಕ್ಕೆ ನೋವು ಆಗ್ತದಾಗ ಆಮೇಲೆಲ್ಲ ಸೇರಿತ್ತು. ನಾನು ಎಲ್ಲೇ ಸರ್ವಿಸ್ ಮಾಡಿದ ನಂತರ ಫಸ್ಟ್ ನಾನು ಉಧಂಪುರದಾಗ ಮಾಡಿದೆ. ಕಾರ್ಗಿಲ್ ಯುದ್ಧದಲ್ಲಿ ಶಾಮೀಲಾಗಿದ್ದೆ. ಕಾರ್ಗಿಲ್ ಯುದ್ಧದಲ್ಲಿ ನಾನು ಹೋಗಿ ಡ್ಯೂಟಿ ಮಾಡಿರೋದು. ಸೈನಿಕರಿಗೆ ಮದ್ದು ಗುಂಡುಗಳನ್ನು ಮತ್ತು ಅವರಿಗೆ ಆಹಾರ ಧಾನ್ಯಗಳನ್ನು ನಾವು ಸರ್ವಿಸ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಡ್ರೈವರ್ ಆದ ಕಾರಣ ನಮ್ದು ಏನೇ ಇದ್ದರೂ ಅವರಿಗೆ ರಾಶನ್ ಆಯ್ತು, ಮದ್ದು ಗುಂಡುಗಳಾಯ್ತು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಅವ್ರನ್ನ ತಲುಪಿಸ್ತಾ ಇದ್ದೀವಿ. ಬಟ್ ಆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ತುಂಬಾ ಇದೆ. ಕಾರ್ಗಿಲ್ ಎಕ್ಸ್ಪೀರಿಯನ್ಸ್ ನೋಡೋಕೆ ನಮ್ಮ ಸೈನಿಕರ ಮೃತದೇಹಗಳನ್ನು ನೋಡೋದು ಒಂದು ಧೈರ್ಯ, ಒಂದು ಸಾಹಸನೂ ಬೇಕು. ಆಮೇಲೆ ನೋವು ಆಗ್ತಾಯಿತ್ತು. ಬಟ್ ನಮ್ಮದು ಏನೇ ಇದ್ರು ರೋಡ್ದನ ಅಷ್ಟೇ ಇತ್ತು. ಇನ್ಫೆಂಟ್ರಿ ಸೈನಿಕರು ಹೋರಾಡ್ತಾ ಇದ್ರು. ಅದನ್ನು ಹೋರಾಡೋದು ನೋಡೋದು ಒಂದು ಹೆಮ್ಮೆ ಅನಿಸುತ್ತೆ, ಧೈರ್ಯ ಅನಿಸುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಷ್ಟು 30 ವರ್ಷ ಸೇವೆ ಮಾಡಿದ್ದು, ಕಣ್ಣೀರನ್ನು ಹಾಕಿ ನಿಮ್ಮ ಮುಂದೆನೇ ಸೇವೆ ಸಲ್ಲಿಸಿದಂಥ ನೀವು ಕಣ್ಣಾರು ನೋಡಿದಿರಿ. ಅವ್ರ ಬಗ್ಗೆ ನೀವು ನನಗೆ ಇಷ್ಟಪಡ್ತೀರ? ನಾನು ತುಂಬ ಲಕ್ಕಿ ಅಂತ ಅನ್ಕೋತೀನಿ ಇಂಥ ಹಸ್ಬೆಂಡ್ ಪಡೀಲಿಕ್ಕೆ. ಅವ್ರ ಸರ್ವಿಸ್ ನೋಡ್ಬೇಕಾದ್ರೆ, ಅದರ ಅನುಭವ ನೋಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಆದರೆ ಅದನ್ನೆಲ್ಲ ಮೀರಿ ಅವರು ಜಯಶಾಲೆ ಮನೆಗೆ ಬರಲಿದ್ದಕ್ಕೆ ನನಗೆ ತುಂಬ ಸಂತೋಷವಿದೆ. ಇಷ್ಟೇ ಹೇಳಿ. ಓಕೆ, ಥ್ಯಾಂಕ್ ಯು. कहीं भी भेजा जाए मैं खुशी से जाऊंगा. ಆಮೇಲೆ ಭಾರತದ ರಾಷ್ಟ್ರಪತಿ ಹಾಗೂ ಉಚ್ಚ ಪದಗಳ
ಆಸೆಯನ್ನು ಸದಾ ಪಾಲನೆ ಮಾಡುತ್ತೇನೆ, ಭಾರತ ಮಾತೆಯ ಸೇವೆಯನ್ನು ಮಾಡುತ್ತೇನೆ ಹಾಗೂ ಇದರಲ್ಲಿ ನನ್ನ ಜೀವನವನ್ನೇ ಬದಲಾವಣೆ ಕೊಟ್ಟು ನಾನು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಪ್ರಮಾಣ ವಚನವನ್ನು ಬೆಂಗಳೂರಿನ ಒಂದು ASC ಸೆಂಟರ್ನಲ್ಲಿ ಮುಗಿಸಿಕೊಂಡು ಇವರು ಏನಪ್ಪ ಅಂತಂದ್ರೆ ಪ್ರಥಮವಾಗಿ ಜೂನ್ 1977ರಲ್ಲಿ JNKಗೆ ಪೋಸ್ಟಿಂಗ್ ಹೋಗ್ತಾರೆ. ಅಲ್ಲಿ 3 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾರೆ. ಇವರು ಆ ಸಂದರ್ಭದಾಗ ಹೋದಾಗ 1997 ಅಂತಂದ್ರೆ ಯಾವ ರೀತಿಯಲ್ಲಿ ಆತಂಕವಾದಿ ಇತ್ತಪ್ಪ ಅಂತಂದ್ರೆ ಈಗ ಅಷ್ಟೊಂದು ಸಂಖ್ಯೆಯಲ್ಲಿಲ್ಲ. ಹೊರಗಡೆ ಹೋದಾಗ ಮನುಷ್ಯ ಬಾಳಿ ಬರ್ತಿದ್ರು ಅನ್ನೋದು ಗ್ಯಾರಂಟಿ ಇಲ್ಲ. ಆ ರೀತಿಯ ಒಂದು ಸಿಚುವೇಶನ್ದಾಗ ಇವರು 1997ರಲ್ಲಿ JNK ಒಳಗೆ ತಮ್ಮ ಅತ್ಯಂತ ಎಳೆಯ ವಯಸ್ಸಿನಲ್ಲಿ 18ನೇ ವಯಸ್ಸಿನಲ್ಲಿ ಇವರು JNKಗೆ ಏನು ಮಾಡ್ತಾರಪ್ಪ ಅಂದ್ರೆ ಪೋಸ್ಟಿಂಗ್ ಹೋಗ್ತಾರೋ. ಅದೇ ರೀತಿ 2001ರವರೆಗೆ 1 ವರ್ಷಗಳ ಕಾಲ ಈ UPಯಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ 2002ರಿಂದ 2005ರಲ್ಲಿ JNKಯಲ್ಲಿ ರೀಪೋಸ್ಟಿಂಗ್ ಆಗ್ತಾರೆ. ಸುರಾನ್ಕೋಟ್ ಏನಪ್ಪ ಅಂತಂದ್ರೆ ಅವಾಗ ಈ ಉಗ್ರವಾದಿಗಳ ತಾಣ ಅಂತ ಹೇಳ್ಕೊಂಡಿದ್ರು. ಆ ಒಂದು ಸಂದರ್ಭದಾಗ ಇವರು ಉಗ್ರವಾದಿಗಳಿರ್ತಕ್ಕಂಥ ತಾಣದಲ್ಲಿ ಎರಡನೇ ಪೋಸ್ಟಿಂಗನ್ನು ಹೋಗಿ ಅಲ್ಲಿ ಕೂಡ ಮತ್ತೆ ಇವರು JNKಯಲ್ಲಿ ತಮ್ಮ ಒಂದು ಸರ್ವಿಸನ್ನು ಮುಗಿಸಿಕೊಂಡು ಆನಂತರ 2005-2008ರವರೆಗೆ ವೆಸ್ಟ್ ಬಂಗಾಲ್ ನಮ್ಮ ಭಾರತದ ಭೂಗೋಳದಲ್ಲಿ ಏನಪ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಬೇರೆ, ಆಮೇಲೆ CHC ಗ್ಲೇಷಿಯರ್ದಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಬೇರೆ. ಅದೇ ರೀತಿ ವೆಸ್ಟ್ ಬಂಗಾಲ್ ನಾರ್ತ್ ಈಸ್ಟ್ ಶ್ರೀಗಳು ರುದ್ರಮುನೀಶ್ವರಾಯ ನಮಃ, ಓಂ ಶ್ರೀ ಸತ್ಸಂಗಶಾಂಡಿಲೇಶ್ವರಾಯ ನಮಃ. ಅರ್ಥವಿಲ್ಲದ ಓದು ಬೇಡ, ಶಾಂತಿ ಇಲ್ಲದ ಮನೆ ಬೇಡ, ರುಚಿ ಇಲ್ಲದ ಅಡುಗೆ ಬೇಡ, ಖುಷಿ ಇಲ್ಲದ ಜೀವನ ಬೇಡ, ಮಧುರತೆ ಇಲ್ಲದ ಮಾತು ಬೇಡ, ನಿಷ್ಠೆ ಇಲ್ಲದ ಧ್ಯಾನ ಬೇಡ, ಭಗವಂತನನ್ನು ಮರೆಯಬೇಡ, ಮರೆತು ಹಾಳಾಗಬೇಡ, ಮರೆತು ಹಾಳಾಗಬೇಡ ಅನ್ನುವುದರೆ ಇವತ್ತಿನ ದಿನ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ ಸುಮಾರು ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿವಪ್ಪ ನಾಗಪ್ಪ ಹಂಚಿನಮನೆಯವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಶುಭಾಶಯ, ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಯ ಅಂತ ಹೇಳ್ತಾರೆ. ಅಂತ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಮತ್ತೊಮ್ಮೆ ಶರಣುಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಅವರಿವರನ್ನದೇ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತಿ ಸೈನಿಕರಿಗೆ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಂಚಿನಮನೆಯವರ ಸ್ನೇಹ ಬಳಗಕ್ಕೂ ಶಿಕ್ಷಕ ಬಂಧುಗಳಿಗೂ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಛಾಯಾಗ್ರಾಹಕರಿಗೂ ನಿರೂಪಣಾಕಾರರಿಗೂ ಶರಣಾರ್ಥಿ ಬಂಧುಗಳ ಜೀವನದೊಳಗೆ ಬದುಕು ಕೊಳಿಬಾರ್ದು. ಬದುಕು ಕಳಿಯೋದಕ್ಕೂ ಕೊಳೆಯೋದಕ್ಕೂ ವ್ಯತ್ಯಾಸ ಅದ. ಅನ್ನ ಕಳತ್ರ ಭಾಳ ರುಚಿ ಇರ್ತದ, ಕೊಳತ್ರ ಯಾರೂ ಕೂಡ ಅದನ್ನ ನೋಡೋಂಗಿಲ್ಲ. ಆ ನಿಟ್ಟಿನೊಳಗೆ ಇವತ್ತು ಅವ್ರ ಬದುಕು ಕಳತದ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಸೇರಿ ಸತ್ಕಾರ ಮಾಡಕತ್ತೇವೆ. ಅದ ಬದುಕು ಕಡಿತ ಹೋಗಿ ಕೊಳತಿತ್ತು ಅಂತಂದ್ರೆ ನಾವ್ಯಾರು ಕೂಡ ಇವತ್ತು ಅವ್ರಿಗೆ ಸತ್ಕಾರ ಮಾಡ್ತಿರ್ಲಿಲ್ಲ. ಎಷ್ಟೋ ಕಷ್ಟಗಳ ಪರಿಸ್ಥಿತಿ ಒಳಗೆ ನಾವೆಲ್ಲ ಏನಂತೇವೆ, ಸೈನಿಕರ ಜೀವನ ಭಾಳ ಚಲೋ ಅಂತೇಳಿ. ಸೈನಿಕರ ಜೀವನ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಮೈ ಕೊರೆಯುವ ಚಳಿ ಒಳಗ, ಬಿಸಿಲಿನೊಳಗ ಯಾವುದನ್ನು ಕೂಡ ಲೆಕ್ಕಿಸಲಾರದೆ ನಾವು ಒಂದು ಇವತ್ತಿನ ಪರಿಸ್ಥಿತಿ ಒಳಗೆ ಬೇಸಿಗೆ ಒಳಗ ಮೈನೇ ಒಂದು ಶರ್ಟ್ ಅನ್ನು ಹಾಕೊಳ್ಳಕ್ಕೂ ಕೂಡ ಸ್ವಲ್ಪ ಸೈಡ್ ಆಗುತ್ತೆ. ಸ್ವಲ್ಪ ಸೈಡ್ ಆಗುತ್ತೆ. ಹಾಂ ಸರ್, 1 ಸೆಕೆಂಡ್ ರೀ. ಸರ್ 1 ಸೆಕೆಂಡ್ ರೀ. ಹಾಂ ಸರ್. ಈ ಪ್ರೆಸೆನ್ಸ್ ಈ ಕಾರ್ಯಕ್ರಮಕ್ಕೆ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವಳ ಮಗಳು ಬರೋಕ್ಕಾಗಿಲ್ಲ. ಇವ್ರು ಎಷ್ಟೋ ಸಲ ತಮ್ಮ ಜೀವನದೊಳಗೆ ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋದೊಂದು ಅದೊಂದು ಕರುಣಾ ಅದೊಂದು ಥಿಂಕಿಂಗ್ ಮಾಡಿದಂಥ ಒಂದು ನಾನು ಒಂದು ಸಂಬಂಧವನ್ನು ಬಿಟ್ಟು ಹಾಕಿದ್ದಾಗ ನಾವು ಪಿಕ್ಚರ್ದಾಗ ಅಷ್ಟೊಂದು ನೋಡ್ತಿದ್ರು. ಅದನ್ನು ಏನಾರ ಒಂದು ಘಟನೆಗಳು ಇದು ನಿಜ ಜೀವನದೊಳಗೆ ಇವರಿಗೆ ರೈಲ್ವೆ ಸ್ಟೇಷನ್ ಹತ್ತಾಕ್ ಹೋದಾಗ ಅಥವಾ ಅವ್ರನ್ನ ಮನೆಯಿಂದ ಬಿಡುವಾಗ
ಆ ಸನ್ನಿವೇಶಗಳು ನೋಡ್ರೆ ಅದನ್ನ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರದು ಅನ್ನುವಂಥ ಒಂದು ಇದೇನು ಇರ್ತೈತಿ ಅಂತ ಒಂದು ಇದ್ರೊಳಗ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟ, ಅವ್ರಿಗೂ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟ, ಒಂದು ಹೆಚ್ಚಿನ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿ ಅವರ ಹೊರಹೊಮ್ಮಿದರು. ಇವತ್ತಕ್ಕೆ ಮಗಳು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆಕೆಗೆ ರಜಾ ಸಿಗದ ಕಾರಣ ನೀಟ ಮತ್ತು ಇದನ್ನ ಎಕ್ಸಾಮ್ ಮಾಡತ್ತಾಳು. ಬೈಲೊಂಗಲ್ ಡಮಣಗಿ ಸ್ಕೂಲ್ ಒಳಗ ಪ್ರಥಮವಾಗಿ ಫಸ್ಟ್ ರ್ಯಾಂಕ್ ಬಂದು ಪಾಸ್ ಆಗಿ ಇವತ್ತು ಮಂಗಳೂರು ಕಾಲೇಜ್ ಒಳಗ ನೀಟ ಮತ್ತು ಇದನ್ನ ಮಾಡತ್ತಾಳು. ಆಕೆ ಒಂದು ತನ್ನ ತಂದೆಯ ಬಗ್ಗೆ ಇವತ್ತಿಲ್ಲ ಅಂತ ಹೇಳಿ ತನ್ನ ಒಂದು ಲೆಟರ್ ಮುಖಾಂತರ ಅದನ್ನ ಹಂಚ್ಕೊಳಕ್ಕೆ ಇಷ್ಟಪಡತ್ತಾಳು. ಅದನ್ನ ನನಗೆ ಓದೋ ಇದೊಂದು ಅದನ್ನ ಲೆಟರ್ ತಮ್ಮ ಮುಂದೆ ಸವಿಸ್ತಾರ ಓದೆ ಆಕೆ ಇದೇನ ತಂದೆ ಬಗ್ಗೆ ಪ್ರೀತಿ ಐತಿ ಅಥವಾ ಅಭಿಮಾನ ಐತಿ ಅದನ್ನ ಹಂಚಿಕೊಂಡಾಳು. ಅದನ್ನ ನನಗೆ ಓದಿ ತಮಗೆಲ್ಲ ತಿಳಿಸ್ತಾನೆ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಕುಂತ್ರ ಅನುಕೂಲ ಆಕೈತೆ ಅಂತ ಅನ್ಕೋತೇನೆ. ಅಂಬಲಿ ಹಳ್ಳದ ಅಬ್ಬರಕ್ಕೆ ರೈತರ ಜಮೀನು ಜಲಾವೃತ, ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹ. ನವಲಗುಂದ ಪಟ್ಟಣದ ಇಬ್ರಾಹಿಂಪುರ ರಸ್ತೆಗೆ ಹೊಂದಿಕೊಂಡಿರುವ ಅಂಬಲಿ ಹಳ್ಳವು ಮಳೆ ಬಂದ ಸಂದರ್ಭದಲ್ಲಿ ಹಳ್ಳದ ನೀರು ಪಕ್ಕದ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡುತ್ತಿದೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಸ್ಥಳೀಯ ರೈತರು, ಅಂಬಲಿ ಹಳ್ಳದ ಪಕ್ಕದಲ್ಲಿರುವ ಸರ್ವೆ ನಂಬರ್ 144/1 ರಿಂದ 144/15 ಹೊಂದಿರುವ ಜಮೀನುಗಳಿಗೆ ಹಳ್ಳದ ನೀರು ನುಗ್ಗುತ್ತಿದೆ. ಈ ನೀರಾವರಿ ಇಲಾಖೆ ಅಧಿಕಾರಿಗಳು ಹಳ್ಳವನ್ನು ಸರಿಯಾಗಿ ಬಳಸದ ಕಾರಣ ಹೂಳು ಹಾಗೂ ಹಾಫ್ ತುಂಬಿದ್ದು ನೀರು ಸರಾಗವಾಗಿ ಹರಿಯದೆ ಪಕ್ಕದ ಹೊಲಗಳಿಗೆ ನುಗ್ಗುತ್ತಿದೆ. ಇದರಿಂದಾಗಿ ಜಮೀನಿನ ಒಡ್ಡು ಒಡೆದು ಹೋಗುತ್ತಿದೆ. ಈ ಹಳ್ಳದ ಪಕ್ಕದಲ್ಲಿ ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡಿದರೆ ಸಣ್ಣ ಹಿಡುವಳಿದಾರರ ಜಮೀನುಗಳು ಸಂಪೂರ್ಣವಾಗಿ ನಾಶವಾಗುವುದು ತಪ್ಪುತ್ತದೆ ಎಂದರು. ಅಂಬಲಿ ಹಳ್ಳದ ಹೂಳು ತೆಗೆಯದ ಕಾರಣ ಹಾಗೂ ನೀರಿನ ಹರಿವಿನ ದಿಕ್ಕು ಬದಲಾಗಿಸುವುದರಿಂದ ನೀರು ನೇರವಾಗಿ ಜಮೀನುಗಳಿಗೆ ನುಗ್ಗುತ್ತಿದೆ. ಇದರಿಂದ ವರ್ಷಪೂರ್ತಿ ಕಷ್ಟಪಟ್ಟು ಕಟ್ಟಿದ ಒಡ್ಡುಗಳು ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗುತ್ತಿವೆ. ಕೇವಲ ಬೆಳೆಯಿಲ್ಲದ ಫಲವತ್ತಾದ ಭೂಮಿಯೂ ಸವಕಳಿಯಾಗುತ್ತಿದ್ದು ಸಣ್ಣ ಹಿಡುವಳಿದಾರರು ಬೀದಿಗೆ ಬರುವಂತಾಗಿದೆ. ನಮ್ಮ ಸರ್ವೆ ನಂಬರ್ಗಳು ಹಳ್ಳದ ಪಕ್ಕದಲ್ಲೇ ಇವೆ. ಪ್ರತಿ ಬಾರಿ ಬಾಡೆ ಬಂದಾಗಲೂ ನಮಗೆ ನಷ್ಟ ತಪ್ಪಿದ್ದಲ್ಲ. ಇಲ್ಲಿ ವೈಜ್ಞಾನಿಕವಾಗಿ ಹಳ್ಳವನ್ನು ಸ್ವಚ್ಛಗೊಳಿಸಿಲ್ಲ, ತಡೆಗೋಡೆ ನಿರ್ಮಿಸಿಲ್ಲ ಎಂದು ಸ್ಥಳೀಯ ರೈತರಾದ ಬಸವರಾಜ್ ಮಲ್ಲದಾಸರ, ಹನುಮಂತಪ್ಪ ಹುಳಕಳ್ಳ ಹಾಗೂ ರಾಜು ಅಳಗವಾಡಿ, ಸುರೇಶ್ ದೊಡ್ಮನಿ, ಮಾಬೂಬ್ ಸಾಬಾ ಯರಗುಪ್ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಳ್ಳದ ಪಕ್ಕದಲ್ಲಿ ಭದ್ರವಾದ ತಡೆಗೋಡೆ ನಿರ್ಮಿಸದಿದ್ದರೆ ಮುಂದಿನ ದಿನಗಳಲ್ಲಿ ನೀರಾವರಿ ಇಲಾಖೆಯ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ವರದಿ ಬಾಬಾಸ್ ಜಾನಾ ಶಿರಕೊಳ್ಳ, NKS TV4 ನವಲಗುಂದ. ಒಳಗಡೆ ಇರೋದ ನಮ್ಮದು ಒಂದು ಎಕರೆ ಹೊಲ ಐತೆ ಸರ್. ಅದಕ್ಕೆ ಹಳ್ಳೆಲ್ಲ ಅದಕ್ಕೆ ಸೊಲ್ಲ ಫುಲ್ಲು ನಾಶ ಆಗಿದೆ. ಅದಕ್ಕೆ ನೀವೇನೋ ದಯವಿಟ್ಟು ಎಲ್ಲರಿಗೆ ಎಷ್ಟು ಮನವಿ ಮಾಡಿದ್ರು ಲೆಟ್ರ್ ಕೊಟ್ಟರು ನಮಗೆ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನಮ್ಗೆ ಹೊಲಕ್ಕೋಸ್ಕರ ತಡೆಗೋಡೆ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಇನ್ನೊಂದು ಪತ್ರವಾಗಿ ಕೇಳ್ಬೋದು. ನಮಸ್ತೆ, ನಾನು ಬಸವರಾಜ್ ಮಲ್ದಾಸರ್ ಅಂತೇಳಿ ಈ ಹೊಲದ ಒಬ್ಬ ರೈತ ಆಗಿ ನನ್ನ ಕಡೆಯಿಂದ ಹೇಳ್ಕೊಳೋದು ಏನಂದ್ರೆ, ನಾವು ಹಲವಾರು ಬಾರಿ ನೀರಾವರಿ ಅಧಿಕಾರಿಗಳಿಗಾತು, ಒಂದು ಶಾಸಕರಿಗಾತು ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಫೀಸ್ ಹರಿದಾಡಿದ್ದಾತು. ಯಾವುದೇ ರೀತಿ ಇಲ್ಲಿ ಸ್ಪಂದನೆ ಮಾಡಲಿಲ್ಲ, ನಮ್ಗೆ ತಡೆಗೋಡೆನೂ ನಿರ್ಮಿಸ್ಕೊಡಿಲ್ಲ. ಇವಾಗ ಮಳೆಗಾಲ ಅಲ್ದಾನ ಈಗ ಈ ನಮ್ಮನೆ ವಿಪರೀತ ಹಳ್ಳ ಆದಾಕುತ್ತೈತಿ. ಅದಕ್ಕೆ ದಯಮಾಡಿ ಮಳೆಗಾಲ ಅನ್ನೋದ್ರೊಳಗೆ ಅದನ್ನು ಸಂಪೂರ್ಣ ತಡೆಗೋಡೆ ಮಾಡಿ ನಮ್ಮನ್ನ ಇಲ್ಲಿರುವಂಥ 1 ಎಕರೆ ಅರ್ಧ ಎಕರೆ ಹೊಲ ಇರೋರಿಗೆ ದಯಮಾಡಿ ನೀವು ಸ್ಪಂದನೆ ಮಾಡಿ ಆ ವರ್ಕ್ ಮಾಡಿಕೊಡ್ಬೇಕಂತೇಳಿ ತಮ್ಮ ವಿನಂತಿ ಹೇಳ್ಕೊತೀನಿ. ಆದ ಕಾರಣ ದಯಮಾಡಿ ಅದೊಂದು ಮಾಡಿಕೊಟ್ರೆ ನಮಗೆ ಭಾಳ ಚಲೋ ಆಕೈತಿ. ಯಾವಾಗ ನಾನು ನೀರಾವರಿ ಅಧಿಕಾರಿಗಳ ಕಡೆ ಹೋದ್ರು, ಎಷ್ಟೋ ಸಾರಿ ಹೋದ್ರೂ ನಿರ್ಲಕ್ಷ್ಯ ಮಾಡ್ಯಾರ. ಒಳ್ಳೆಯದೊಂದು ಹಳ್ಳ ಕ್ಲೀನ್ ಮಾಡಂತ ಹೇಳಿದೆ ಸರ್ಗೆ, ಯಾವುದೂ ಸ್ಪಂದನೆ ಮಾಡಿಲ್ಲ. ಮಳೆ ಕಾಲುವೆನೂ ಸ್ವಚ್ಛ ಮಾಡಿರಿ, ಅದು ರೋಡಿಗೆ ಹತ್ತಿ ನಮ್ಮ ಹೊಲಕ್ಕೆ ನೀರು ಬರ್ತಂತ ಹೇಳ್ಕೊಂಡ್ರು ಯಾವುದೂ ಸ್ಪಂದನೆ ಮಾಡಿಲ್ಲ. ಯಾವುದೂ ನಮ್ಗೆ ಒಂಥರ ಬೇಕು ಬೇಡ ಅನ್ನೋ ಕತೆ ಮಾತಾಡಿ ಕಳಿಸಿದ್ದಾರೆ. ಹಿಂಗಾಗಿ ನಂಗೆ ನೋವಾಗಿದೆ. ದಯಮಾಡಿ ಹಳ್ಳನ್ನು ಎಲ್ಲಿತ್ತು ಅಲ್ಲಿ ಅದನ್ನು ಮಾಡಿಕೊಟ್ಟು ತಡೆಗೋಡೆ ನಿರ್ಮಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಮಾಧ್ಯಮದವ್ರ ಮುಂದೆ ಹೇಳ್ಕೊಂಡು ನಮ್ಮ ನೋವನ್ನು ಹಳೆಯಲ್ಲಿ ತೋಡ್ಕೊಂಡಿದ್ವಿ, ಅದನ್ನು ಮಾಡಿಕೊಡ್ರಿ ಅಂತೇಳಿ ವಿನಂತಿ. ಮಾತಾಡೋದು ಸರ್, ಈಗ ನಮ್ಮದು ಅಂಬಲಿ ಹಳ್ಳಿ ಇದು. ನಾವು SC ಜನಾಂಗದವರು 15 ಮಂದಿ ಫಲಾನುಭವಿಗಳು. ಈ ಹೊಲಕ್ಕೆ 1 ಎಕರೆ 2 ಎಕರೆ ಹೊಲ ಇದ್ದವ್ರು. ನಾವು ಸರ್ವೆ ನಂಬರ್ 144/1 ರಿಂದ 15 ಮಟ್ಟ ನಮ್ಮ ಹುಡುಗಳದವ್ರಿ. ಇದು ಅಂಬಲಿ ಹಳ್ಳ ತಡೆಗೋಡೆ ಕಟ್ಟಿದ್ರು. ತಡೆಗೋಡೆ ಕಟ್ಟಿದ್ದು ನಾವು ಮತ್ತು ಬಾಜು ಹೊಡೆದದ್ದು ಸರ್. ಇದು ಭಾಳ ಸೀದಾ ಆಗಿಬಿಟ್ಟೈತಿ. ಅದನ್ನು ಹಳ್ಳ ಯಾವ ದಾರಿಗೆ ಹೋಗತ್ತೆ ಆ ದಾರಿಗೆ ಮಾಡ್ಬೇಕು. ಸಂಬಂಧಪಟ್ಟ ಇವನ್ನೆಲ್ಲ ಫೋಟೋ ಹಿಡ್ಕೊಂಡು ಲೆಟ್ರ್ ಮಾಡಿಕೊಂಡು ಸಂಬಂಧಪಟ್ಟ ನಮ್ಮ ನವಲು ಶಾಸಕರಿಗೆ ಮನವಿ ಪತ್ರ ಕೊಟ್ವಿ. ಅವರಿಲ್ಲ 200 ಕೋಟಿ ರೂಪಾಯಿ ಬೆಣ್ಣೆಳಗೆ ಬಂದೈತಿ, ಅದು ಬಂತು ಅದು ಕೆಲಸ ಚಲೋ ಮತ್ತು ಬ್ಯಾಸಿಗೆ ಅದು ಬಂತಂದ್ರೆ ಅದನ್ನು ಸರಿ ಮಾಡ್ತೀವಿ ಅಂತೇಳಿ ಹೇಳಿದರು. ಆಯ್ತು ಅಂತ ಬಿಟ್ಟಿವ್ರಿ. ಬಿಟ್ಟಿಂದ ಹೊಳ್ಳಿ ಒಂದು 3 ಬಾರಿ ಭೇಟಿ ಮಾಡಿದ್ವಿ.
ಶಾಸಕರೇ ಸರ್ ಮತ್ತು ಹಿಂಗೆ ನಮ್ಮ ಸಣ್ಣ ಪುಟ್ಟ ಹೊಲ ಇರೋ ಎಕರೆ 2 ಎಕರೆ ಹೊಲಗಳು ಅದಾವೆ ಅದಕ್ಕೆ ಮಾಡಿಕೊಡ್ರಿ ನಮ್ಮ ಉಪಜೀವನ ನಡೀತೈತೆ ಅಂತ ಹೇಳಿದ್ವಿ. ಮಾಡ್ತೇವೆ ಅಂತಂದ್ರೆ ಇದುವರೆಗೆ ಅದು ಮಾಡಿಲ್ಲ. ಒಂದು ನೀರಾವರಿ ಇಲಾಖೆಗೆ ಅದು ಸಂಬಂಧಪಟ್ಟ ಇಲಾಖೆಗೆ ಲೆಟ್ರನ್ನೂ ಕೊಟ್ಟೆವು. ಒಮ್ಮೆಲ್ಲ ಅಂತ 4 ಬರೀ ಲೆಟ್ರ್ ಕೊಟ್ಟೆವು, ಅವರು ಸ್ಪಂದನೆ ಮಾಡ್ತಿಲ್ಲ. ಅದಕ್ಕೆ ಲಾಸ್ಟಿಗೆ ನಾವು ಮಾಧ್ಯಮದವ್ರಿಗೆ ಬಂದು ಹೇಳೇವಿ ಸರ, ಈ ಮಾಧ್ಯಮ ಮುಖಾಂತರ ನಮ್ಗೆ ಅದೊಂದು ಹೊಲದ ಹಳ್ಳ ಏನೈತಲ್ಲ ಅದು ಹೆಂಗೆ ಎತ್ತಾಗೋಗಂತ ಮಾಡಿಕೊಟ್ಟು ನಾವು ಉಪಜೀವನ ಮಾಡ್ಕೊಳ್ಳೋ ಅನುಕೂಲ ಆಗುತ್ತೆ ಸರ್. ಹಳ್ಳ ಕ್ಲೀನ್ ಮಾಡಿಕೊಡ್ಬೇಕು, ತಡೆಗೋಡೆ ಕಟ್ಬೇಕು. ಮೇನ್ ಇರೋದು ತಡೆಗೋಡೆ ಕಟ್ಟಲಿಲ್ಲ ನಮ್ಮ ಇರೋ 1 ಎಕರೆ ಹೊಲ ಅದ್ರಾಗ 1/2 ಎಕರೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಉಪಜೀವನ ಮಾಡೋಕೆ ಆಗಂಗಿಲ್ಲ. ಹೋದ ವರ್ಷ ಗೊಂಜಾಳ ಹಾಕಿದ್ವಿ, ಎಲ್ಲ ಹೋದ ಹಳಕ್ಕೆ ಪರಿಹಾರ ಸಿಗಲಿಲ್ಲ. ಹೆಸರು ಹೊತ್ತು ಸೂಕ್ತ ಪರಿಹಾರ ಸಿಗಲಿಲ್ಲ. ಮತ್ತು ಹಿಂಗೆ ಮಾಡಿದ್ರೆ ನಾವು ಬಡವರು ನಿರ್ಲಕ್ಷ್ಯ ಮಾಡಕತ್ತಾರ ನೀರಾವರಿ ಇಲಾಖೆದವರು. ಅದ್ರ ಸಂಬಂಧ ಅದನ್ನು ಕೂಡಲೇ ನಮ್ಗೆ ಅದೊಂದು ಮಾಧ್ಯಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು, ಅದನ್ನು ಮಾಡಿಕೊಡ್ಬೇಕಂತ ಹೇಳ್ತೀವಿ ಸರ್. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಜೋಯಿಡಾ 2026ರಿಂದ 2031ನೇ ಅವಧಿಗೆ ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ ಯಶವಂತ್ ನಾಯಕ್, ಶಶಿಕಾಂತ್ ಕಾಂಬಾಳೆ, ಕಿರಣ್ ಕುಮಾರ್ ನಾಯಕ್, ಶ್ರೀಮತಿ ಸುಲಭಾ ಗಾವಡೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ತಾಲೂಕು ಚುನಾವಣಾಧಿಕಾರಿಗಳಾದ RP ಗೌಡ, ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಜೋಯಿಡಾ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ನಾಗರಾಜ್ ಮಾಳಗಿ, ಮನೆ ಅಧ್ಯಕ್ಷರಾದ BEO ಕಚೇರಿ ಜೋಯಿಡಾ ಇವರುಗಳು ಅಧಿಕೃತವಾಗಿ ಘೋಷಣೆ ಮಾಡಿರುತ್ತಾರೆ. ವರದಿ ಹರೀಶ್ ಮಧುರೆಡ್ಡಿ, NKS TV4. ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ನಾನು ಈ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ದು, ಇಲ್ಲಿ 4 ಕ್ಷೇತ್ರಗಳಿಗೆ ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಯಶವಂತ್ ನಾಯ್ಕ್, ಶ್ರೀ ಶಶಿಕಾಂತ್ ಕಾಂಬಳೆ, ಶ್ರೀ ಕಿರಣ್ ಕುಮಾರ್ ನಾಯ್ಕ್, ಶ್ರೀಮತಿ ಸುಲಭಾ ಗೌಡೆ ಈ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಎಂದು ಈ ಮೂಲಕ ಚುನಾವಣಾಧಿಕಾರಿಯಾದ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಸಮಾರೋಪ ಸಮಾರಂಭ ದಿನಾಂಕ 30/4/2026 ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸನಗರ. ವಿದ್ಯಾರ್ಥಿಗಳು ಇಂದು ಅತಿ ಹೆಚ್ಚು ದುಶ್ಚಟಗಳಿಗೆ ಬಲಿಯಾಗಿ ಬಂಗಾರದಂತಹ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಯಾವುದೋ ಸಿನಿಮಾ ನಟರನ್ನ ಬದುಕಿನ ಹೀರೋ ಎಂದುಕೊಳ್ಳುವವರಿಗೆ ಬಿಸಿಲು ಮಳೆ ಎನ್ನದೇ ಅಹರ್ನಿಶೆ ದುಡಿಯುವ ಅಪ್ಪ ಅಮ್ಮ ಹೀರೋ ಎಂದು ಅನಿಸುವುದೇ ಇಲ್ಲ. ಏಕೆ ಎಂದು ಕನ್ನಡ ಉಪನ್ಯಾಸಕರಾದ ಡಾ ನಾಗೇಶ್ ಬಿದರಗೋಡು ವಿಷಾದಿಸಿದರು. ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಹಾಗೂ ವಿವಿಧ ವೇದಿಕೆಯ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ನುಡಿಗಳನ್ನಾಡಿ ವಿದ್ಯಾರ್ಥಿಗಳಿಗೆ ಬದುಕಿನ ನಿಜವಾದ ಸ್ವಾರಸ್ಯವಿರುವುದು ಚಟಗಳಲ್ಲಿ ಅಲ್ಲ, ಉತ್ತಮ ಹವ್ಯಾಸಗಳಲ್ಲಿ ಎಂದು ಹೇಳಿ ಏನಾದರೂ ಆಗುವ ಮೊದಲು ಮಾನವನಾಗು ಎಂದು ಕರೆ ನೀಡಿದರು. ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ, ಅತಿ ವೇಗದ ಬದುಕಿಗೆ ಕಡಿವಾಣ ಬೇಕು, ನೆಮ್ಮದಿಯುತವಾದ ಬದುಕು ನಮ್ಮದಾಗಬೇಕೇ ಹೊರತು ಹಣದ ಹಿಂದೆ ಓಡುವ ಬದುಕು ನಮ್ಮದಾಗಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಅಶ್ವಿನಿ ಕುಮಾರ್, ಕಾಲೇಜಿನಲ್ಲಿ ಓದು ಬರಹ ಅಂಕದ ಜೊತೆಗೆ ಕೌಶಲ್ಯವನ್ನ ಬೆಳೆಸಿಕೊಳ್ಳಬೇಕು. ಅಂಕಗಳಿಗೆ ಎಷ್ಟು ಮುಖ್ಯವೋ ಕೌಶಲ್ಯವೂ ಅಷ್ಟೇ ಮುಖ್ಯ. ಅದರೊಂದಿಗೆ ಹೆತ್ತವರನ್ನ ಬೋಧಿಸುವ ಗುರುಗಳನ್ನ ಗೌರವಿಸುವ ಬದುಕು ನಮ್ಮದಾಗಬೇಕು ಎಂದರು. ಇಡೀ ವರ್ಷದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರನ್ನ ಸನ್ಮಾನಿಸಲಾಯಿತು. ಪ್ರಾಂಶುಪಾಲರಾದ ಡಾ ಉಮೇಶ್ ಕೆ ಅಧ್ಯಕ್ಷತೆ ವಹಿಸಿದ್ದರು. ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ಮೇದಿನಿ KS ಸ್ವಾಗತಿಸಿದರು. ಪ್ರಾಧ್ಯಾಪಕರಾದ ಡಾ ಕೆ ಶ್ರೀಪತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಅಧಿಕಾರಿ ರಾಕೇಶ್ ವಂದಿಸಿದರು. ಈಶ್ವರಿ ಪ್ರಾರ್ಥಿಸಿದರು. ಮೈತ್ರಿ ಹಾಗೂ ನಾಗವೇಣಿ ನಿರೂಪಿಸಿದರು. ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು. ಭೋಜನದ ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು. ನಿವೃತ್ತಿಯಾದ ಸೈನಿಕರಿಗೆ ಧಾರವಾಡದಲ್ಲಿ ಅದ್ದೂರಿ ಸ್ವಾಗತ. ಸ್ವಗ್ರಾಮದಲ್ಲಿ ಯೋಧನಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ. ಭಾರತೀಯ ಸೇನೆಯಲ್ಲಿ ಸುದೀರ್ಘ 24 ವರ್ಷಗಳ ಕಾಲ ಸೇವೆಯಿಂದ ಸಲ್ಲಿಸಿ ಮರಳಿ ಸ್ವಗ್ರಾಮಕ್ಕೆ ಬಂದ ಯೋಧನಿಗೆ ಧಾರವಾಡದ ಕಲ್ಲೂರು ಗ್ರಾಮಸ್ಥರು ಅದ್ದೂರಿ ಸ್ವಾಗತವನ್ನ ಕೋರಿದರು. ಧಾರವಾಡ ತಾಲೂಕಿನ ಕಲ್ಲೂರು ಗ್ರಾಮದ ಮಹಮ್ಮದ್ ಸಾದಿಕ್ ಹಂಚಿನ ಮನಿ ಉರ್ಫ್ ಸೈಯದ್ನವರು ಯೋಧ ಭಾರತೀಯ ಸೇನೆಯಲ್ಲಿ ಸುದೀರ್ಘ 24 ವರ್ಷ ಸೇವೆ ಸಲ್ಲಿಸಿ ಮರಳಿ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಮರಾಠ ಲೈಫ್ ಇನ್ಫೆಂಟ್ರಿ ರೆಜಿಮೆಂಟ್ ಮೂಲಕ ಭಾರತೀಯ ಸೇನೆ ಸೇರಿದ ಮಹಮ್ಮದ್ ಸಾದಿಕ್ ಅವರು ಮಣಿಪುರ, ಸೌತ್ ಸುಡಾನ್, ಅಸ್ಸಾಂ, ಜಮ್ಮು ಕಾಶ್ಮೀರ,
ಸಿಯಾಚಿನ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅನೇಕ ಯುದ್ಧದ ಸನ್ನಿವೇಶ ಹಾಗೂ ಆಪರೇಷನ್ಗಳು ಮೊಹಮ್ಮದ್ ಸಾದಿಕ್ ಪಾಲ್ಗೊಂಡಿದ್ರು. ಕಳೆದ ಶುಕ್ರವಾರ ಸೇವೆಯಿಂದ ನಿವೃತ್ತಿ ಹೊಂದಿ ಮರಳಿ ತಮ್ಮ ಸ್ವಗ್ರಾಮವಾದ ಕಲ್ಲೂರಿಗೆ ಬಂದ ಯೋಧ ಮೊಹಮ್ಮದ್ ಸಾದಿಕ್ ರವರನ್ನ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಅದ್ದೂರಿಯಾಗಿ ಬರಮಾಡಿಕೊಳ್ಳುವ ಮೂಲಕ ಗೌರವವನ್ನು ಸೂಚಿಸಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV 4 ಧಾರವಾಡ. ಕಲಬುರಗಿ ನಗರದಲ್ಲಿ ಸಾಂಪಸೇನಾ ವತಿಯಿಂದ ಗ್ಯಾಸ್ ಏಜೆನ್ಸಿಗಳು ಮಾಡ್ತಾ ಇರುವ ಅಕ್ರಮ ಅವ್ಯವಹಾರಗಳನ್ನು ತಡೆಗಟ್ಟಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಗ್ಯಾಸ್ ಏಜೆನ್ಸಿಗಳು ಗ್ರಾಹಕರಿಗೆ ಮಾಡ್ತಾ ಇರುವ ಅಕ್ರಮಗಳು ಮತ್ತು ಮೋಸದ ಬಗ್ಗೆ ನಿಮ್ಮ ಗಮನ ಸೆಳೆಯಲು ಹಾಗೂ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಈ ಮನವಿ ಪತ್ರ ಸಲ್ಲಿಸಿದ್ರು. ಕಲಬುರಗಿ ಜಿಲ್ಲೆಯಲ್ಲಿನ ಅನೇಕ ಗ್ಯಾಸ್ ಏಜೆನ್ಸಿಗಳು ನಿಯಮಗಳನ್ನು ಉಲ್ಲಂಘಿಸಿ ಈ ಕೆಳಕಂಡ ಅಕ್ರಮಗಳನ್ನು ನಡೆಸುತ್ತಾ ಇದೆ. ಹೆಚ್ಚುವರಿ ಹಣ ವಸೂಲಿ, ಸಿಲಿಂಡರ್ ವಿತರಣೆಯ ಸಮಯದಲ್ಲಿ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಹಣವನ್ನ ಡೆಲಿವರಿ ಸಿಬ್ಬಂದಿ ಗ್ರಾಹಕರಿಂದ ವಸೂಲಿ ಮಾಡ್ತಾ ಇದ್ದಾರೆ. ತೂಕದಲ್ಲಿ ಮೋಸ, ಗ್ರಾಹಕರಿಗೆ ಸಿಲಿಂಡರ್ ನೀಡುವಾಗ ಅದರ ತೂಕವನ್ನ ಪರಿಶೀಲಿಸದೆ ಕಡಿಮೆ ಅನಿಲ ಇರುವ ಸಿಲಿಂಡರ್ಗಳನ್ನು ನೀಡಲಾಗ್ತಾ ಇದೆ ಎಂದು ಶರಣಗೌಡ ಪಾಟೀಲ್ ನಿಂಬಾಳ ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, NKS TV 4 ಕಲಬುರಗಿ. ಎಲ್ರಿಗೂ ನಮಸ್ಕಾರ. ಇಂದು ಸಾಂಬಸೇನಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿವಿ. ವಿಷಯ ಏನಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಏನು ಗ್ಯಾಸ್ ಏಜೆನ್ಸಿಗಳದವಲ್ಲ ಬಹಳ ಅಕ್ರಮ ಅವ್ಯವಹಾರ ನಡೆಸ್ಲಿಕ್ಕತ್ತಾರ. ಕರೆಕ್ಟ್ ಟೈಮಿಗೆ 21 ದಿನಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಹೋಮ್ ಡೆಲಿವರಿ ಮಾಡಬೇಕಾಗಿರುವಂಥ ಗ್ಯಾಸ್ ಏಜೆನ್ಸಿಗಳು 45-50 ದಿವಸ ಆದರೂ ಸಹಿತ ಯಾವುದೇ ರೀತಿ ಗ್ಯಾಸ್ ತಂದು ಕೊಡಲಾಗ್ಯಾರ. ಇದು ಬಹಳ ದೊಡ್ಡ ಮಟ್ಟದ ಒಂದು ಕಲಬುರಗಿಯಲ್ಲಿ, ಆಮೇಲೆ ಕಲಬುರಗಿ ಭಾಗದ ಹಳ್ಳಿಯಲ್ಲಿ ದೊಡ್ಡ ವ್ಯವಹಾರ ನಡೆದ. ಇಷ್ಟೆಲ್ಲ ದೊಡ್ಡ ವ್ಯವಹಾರ ನಡೆದರೂ ಸಹಿತ ಇವರೊಂದು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ಲಿಕ್ಕತ್ತಾರೋ ಗೊತ್ತಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳು ಏನು ಸಂಬಂಧಪಟ್ಟ ಅಧಿಕಾರಿಗೆ ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇಲ್ರಿ ನಾವು 2-3 ಸಲ ಮೀಟಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಂದ್ರೆ ಏನು ಮೀಟಿಂಗ್ ಮಾಡಿರೋ ಗೊತ್ತಿಲ್ಲ. ಇಷ್ಟೆಲ್ಲ 2-3 ಮೀಟಿಂಗ್ ಮಾಡಿದ್ರು ಸಹಿತ ಇನ್ನೂವರೆಗೂ ಕೂಡ ಜನಸಾಮಾನ್ಯರ ಸಂಕಟ ಎದುರಿಸಲಿಕ್ಕತ್ತಾರ ಅಂತಂದ್ರೆ ಇವರು ಅಧಿಕಾರಿಗಳು ಏನು ಮಾಡ್ಲಿಕ್ಕತ್ತಾರೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೊಂದ್ಸಲ ಅವ್ರಿಗೆ ಮೀಟಿಂಗ್ ಕರೆದಿ ಯಾರ್ಯಾರು ಏನು ಫಲಾನುಭವಿಗಳು ಯಾರು ಬುಕ್ಕಿಂಗ್ ಮಾಡಿರ್ತಾರ ಆದಷ್ಟು ಬೇಗ 21 ದಿನಗಳಿಗೆ ಹೋಮ್ ಡೆಲಿವರಿ ಮಾಡಬೇಕು. ಆದ್ರೆ ಇವರು ಹೋಮ್ ಡೆಲಿವರಿ ಮಾಡಲ್ಲ. ಫೋನ್ ಮಾಡಿದ್ರೆ ಸಾಕು ಅವ್ರು ಎಲ್ಲಾರು ಏಜೆನ್ಸಿ ಬಂದು ತಗೊಂಡು ಹೋಗ್ಬೇಕಂತ. ಇದೇನು ನಡ್ಲಿಕ್ಕೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಸೂಕ್ತ ಕ್ರಮ ಜರುಗಿಸಬೇಕು. ಇವರೇ ಏನು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಬೇಕು. ಆಯಾ ಯಾವುದೇ ಒಂದು ಗ್ಯಾಸ್ ಏಜೆನ್ಸಿ ಆದ್ರೂ ಕೂಡ ಅವ್ರು ಕರೆಕ್ಟಾಗಿ ಗ್ಯಾಸ್ ವಿತರಣೆ ಮಾಡ್ಲಿಕ್ಕತ್ತಾರಿಲ್ಲ,
ಅವ್ಯವಹಾರ ಮಾಡ್ಲಿಕ್ಕೆ ಎಲ್ಲ ಚೆಕ್ ಮಾಡಿ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತೇಳಿ ನಾವು ಕಲಬುರಗಿ ಏನು ಸಾಂಬಸೇನಾ ಜಿಲ್ಲಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಅವರ ಸಮ್ಮುಖದಲ್ಲಿ ನಾವು ಇವತ್ತು ಅವರಿಗೆ ಮನವಿ ಕೊಟ್ಟಿದ್ವಿ. ಅದೇ ರೀತಿ ಒಂದು ದಿನದಲ್ಲಿ ಏನಾದರೂ ಅವರು ಒಂದು 3-4 ದಿನದಲ್ಲಿ ಏನಾದರೂ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಸಾಮ್ರಾಟ್. ಇವತ್ತಿನ ದಿವಸ ಒಂದು ಸಾಮಾನ್ಯ ಸಮಸ್ಯೆ ಆಗಿರ್ತಕ್ಕಂಥ ಗ್ಯಾಸ್ ಸಮಸ್ಯೆ ಇವತ್ತು ಮನೆಗೆ ಎಲ್ಲರ ಮನೆಯಲ್ಲಿ ಇವತ್ತು ಸಾಮಾನ್ಯ ಹಿಡ್ಕೊಂಡು ಎಲ್ಲ ದೊಡ್ಡ ಅಫ್ಸರ ದೊಡ್ಡವರು ಈಗ ಜಿಲ್ಲಾಧಿಕಾರಿಗಳ ಮನೆಗೆ ಸಮೇತ ಸಂಬಂಧ ಬೇಕಾಗಿದ್ದು ಸಿಲಿಂಡ್ರ್. ಆ ಸಿಲಿಂಡ್ರ್ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಇವತ್ತು 21 ಕೇಂದ್ರ ಸರ್ಕಾರದ ಸುತ್ತೋಲೆ ಅದ, 21 ದಿವಸನಾಗ ಬುಕ್ ಮಾಡಿದ 21 ದಿವಸನಾಗ ಸಿಲಿಂಡರ್ ಕೊಡ್ಬೇಕಂತೇಳಿ. ಇವತ್ತು 45-50 ದಿವಸ ಆದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಸಾಮಾನ್ಯ ಜನರು ಇದ್ರ ಬಗ್ಗೆ ಭಯಂಕರ ತ್ರಾಸನಾಗರ ಪರಿತಪ್ಸ್ಕತ್ತಾರ. ಇವತ್ತೇನದ ಸಿಲಿಂಡ್ರ್ ಏನದ 2,000-3,000 ಕಾಳಸಂತೆಯಲ್ಲಿ ಮಾರಾಟ ಆಗ್ಲತ್ತದ. ಅದು ಎಲ್ಲರ ಗಮನಕ್ಕೂ ಬರ್ಲಿಕತ್ತದ. ಇವತ್ತು ಬಂದಂಥ ಸಿಲಿಂಡ್ರ್ ಇವ್ರು ಏಸ್ ವಿತರಣೆ ಮಾಡಕತ್ತಾರ, ಏಸಿಲ್ಲ. ಇವ್ರು ಹೋಗಿ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿರೋದು ಎಲ್ಲ ಏಜೆನ್ಸಿಗಳದ್ದು ಏನದ ಅನ್ನೋದು ಗೊತ್ತಾಗ್ತದೆ. ಇವತ್ತಿದ್ರ OTP ಸಮೇತ OTPದಾಗ ಸಮೇತ ಅವ್ಯವಹಾರ ಆಗ್ಲತ್ತದ, ಕಂಡು ಬರ್ಲಿಕತ್ತದ. ಇವತ್ತು ಈ ಪ್ರಕರಣ ಇದು ಹೆಂಗದ ಅಂದ್ರೆ ಇವತ್ತು ಸಿಲಿಂಡರ್ ಬಂದದ, ನಿಮ್ಮ ಬುಕ್ ಅದ, ಐತ್ರಿ ಸಿಲಿಂಡರ್ ಬಂದಿದ್ರು ತೊಗೊಂಡವ್ರು ಎತ್ತರ ಅವ್ರ ಏಜೆನ್ಸಿಗೆ ನಾವು ಇದ್ರ ಸಿಲಿಂಡರ್ ತೊಗೊಂಡು ಆಟೋದಾಗ ತೊಗೊಂಡು ಮನ್ಯಾಗ ಗಂಡಸ ಮಕ್ಳು ಇರ್ತಾರ, ಇಲ್ಲ ಹುಡುಗರು ಇರ್ತಾರ, ಇಲ್ಲ ಮುದುಕರು ಇರ್ತಾರ, ತಾಯಂದಿರು ಇರ್ತಾರ, ಅವ್ರ ಹೋಗಿ ಹೆಂಗೆ ತರಬೇಕು? ಒಂದು ವೇಳೆ ತರ್ಲಿಕ್ಕೂ ಹೋದ್ರೆ ಸಿಲಿಂಡರ್ ಆಟೋದಾಗ ಒಯ್ದು ಇಟ್ಕೊಂಡು ಹೋದ್ರೆ ಪೊಲೀಸರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸಿಲಿಂಡರ್ ನೀವು ಈ ಟೈಪ್ ವಿತರಣೆ ಮಾಡಬಾರ್ದು ಅಂತ ಕೇಳ್ತಾರೆ. ಅವ್ರಿಗೆ ಉತ್ತರ ಕೊಡಬೇಕು. ಏನು ಇವ್ರಿಗಿದ್ರೆ ಬರಲ್ಲ ಅಂದ್ರೆ ಸಿಲಿಂಡರ್ ಸಿಗ್ತದಿಲ್ಲ ಅಂತೇಳಿ ಜನರು ಮುಗಿಬಿದ್ದು ಇವತ್ತು ಸಿಲಿಂಡರ್ ತರ್ಲಿಕ್ಕೆ ಹೋದ್ರೆ ಈಗ ಎಲ್ಲ ಸಮಸ್ಯೆ ಆಗೋದು ಎಲ್ಲ ಸಾರ್ವಜನಿಕರೇ ಆಗ್ಲತ್ತದ. ಅದ್ರ ಸಲುವಾಗಿ ಸಂಬಂಧಪಟ್ಟ ಇವ್ರ ಅಧಿಕಾರಿಗಳು, ಇವತ್ತು ಜಿಲ್ಲಾಧಿಕಾರಿ ಆಗಿರ್ಬೋದು, ಇವ್ರ ತಂಡ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಒಂದು ತಂಡ ರಚನೆ ಮಾಡಿ ಏನದ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇವತ್ತು ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸುಮಾರು ಈಗ ನಮ್ಮ ತಾಲೂಕಾ ಅಧ್ಯಕ್ಷರು ಅಫಜಲ್ಪುರ ತಾಲೂಕಾ ಅಧ್ಯಕ್ಷರು ಹೇಳ್ದಂಗೆ ಇಲ್ಲ ಅಂದ್ರೆ ನಾವು ಖಾಲಿ ಸಿಲಿಂಡರ್ ತಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬಂದಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ನಮ್ಮ ಸಾಂಬ ಸೇನಾ ವತಿ ಅಂತ ಹೇಳಿ ನಾ ಮಾತು ಹೇಳ್ತೀನಿ. ಆಲಿಕಲ್ಲು ಮಳೆಗೆ ಉದುರಿದ ಮಾವು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ಕಂಗಾಲಾದ ಅನ್ನದಾತ. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗುರುವಾರ ಸಂಜೆ ಸುರಿದ ಭಾರೀ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಮಾವು ಹಾಗೂ ದ್ರಾಕ್ಷಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಪ್ರಕೃತಿಯ ಆರ್ಭಟ ಭಾರೀ ಹೊಡೆತ ನೀಡಿದೆ. ತಾಲೂಕಿನ ಮತ್ತುಕದಹಳ್ಳಿ, ಕನ್ನಮಂಗಲ, ಚಿಂತಡಿಪಿ, ಆಲಸೂರ, ದಿನ್ನೆ, ಕೋರಮಡುಗು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಯಿಂದ ತೋಟಗಾರಿಕೆ ಬೆಳೆಗಳು ಭಾರೀ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ. ಮಾವಿನ ತೋಪುಗಳಲ್ಲಿ ಮರ ತುಂಬಿಕೊಂಡಿದ್ದ ಕಾಯಿಗಳು ಬಿರುಗಾಳಿಯ ಹೊಡೆತಕ್ಕೆ ನೆಲಕ್ಕುರುಳಿದ್ದು, ದ್ರಾಕ್ಷಿ ತೋಟಗಳಲ್ಲೂ ಗೊಂಚಲುಗಳು ಹಾಳಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಆಲಿಕಲ್ಲು ಮಳೆಯ ಪರಿಣಾಮ ಗಿಡಗಳಲ್ಲಿ ಉಳಿದಿರುವ ಮಾವಿನ ಕಾಯಿಗಳ ಮೇಲೂ ಕಲೆಗಳು ಕಾಣಿಸಿಕೊಂಡಿದ್ದು, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಕುಂಠಿತವಾಗಿದೆ. ಹಲವೆಡೆ ಮರಗಳ ಕೊಂಬೆಗಳು ಮುರಿದು ಬಿದ್ದಿದ್ದು, ರೈತರು ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಮಾವು ಬೆಳೆಗಾಗಿ ಈಗಾಗಲೇ ರಾಸಾಯನಿಕ ಸಿಂಪಡಣೆ, ನೀರಾವರಿ, ಕೂಲಿ ಸೇರಿದಂತೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಿದ್ದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಈ ಬಾರಿ ಉತ್ತಮ ಉತ್ಪಾದನೆ ನಿರೀಕ್ಷಿಸಿದ್ದ ರೈತರು ಬೆಳೆ ನೆಲಪಾಲಾಗಿರುವುದರಿಂದ ಕಂಗಾಲಾಗಿದ್ದಾರೆ. 1 ವರ್ಷದ ಶ್ರಮ ಕಣ್ಣೆದುರೇ ನಾಶವಾಗಿದೆ. ಬೆಳೆ ಕೈಗೆ ಬರುವ ಹೊತ್ತಿನಲ್ಲೇ ಆಲಿಕಲ್ಲು ಮಳೆ ಎಲ್ಲವನ್ನ ಹಾಳು ಮಾಡಿದೆ. ಮಾಡಿದ ಖರ್ಚು ವಾಪಸ್ಸು ಬರುವ ಸ್ಥಿತಿ ಇಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಲವು ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತರು ಅಂದಾಜಿಸಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಬೆಳೆ ಹಾನಿಯನ್ನ ಪರಿಶೀಲಿಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪದಿಂದ ಸಂಕಷ್ಟದಲ್ಲಿದ್ದ ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದ ವೇಳೆ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಯ ಅಬ್ಬರ ಹೊಸ ಸಂಕಷ್ಟವನ್ನ ತಂದೊಡ್ಡಿದೆ. ತೋಟಗಾರಿಕೆ ಆಧಾರಿತ ಜೀವನ ನಡೆಸ್ತಾ ಇರುವ ರೈತ ಕುಟುಂಬಗಳಲ್ಲಿ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಲೋಕೇಶ್, NKS TV4, ಶಿಡ್ಲಘಟ್ಟ.
ನನ್ನ ಹೆಸರು ಕೆ ವಿ ವೆಂಕಟೇಶ್, ಜಂಗಮಸಿಗಳಿ ಗ್ರಾಮದ ರೈತ. ನಾನು ಇಷ್ಟು ಮಾವು ಫಸಲು ಹಾನಿಯಾಗಿರೋದ್ರಿಂದ ನಿಮ್ಮ ಗಮನಕ್ಕೆ ತಂದು ಇಷ್ಟು ಮಾವು ಆಲೆಕಲ್ಲು ಬಿರುಗಾಳಿ ಸಹಿತ ಜಾಸ್ತಿ ನಷ್ಟ ಅನುಭವಿಸಿದ್ದೀರಿ. ಅದರಿಂದ ನಿಮ್ಮ ಗಮನಕ್ಕೆ ತಂದು ಸರ್ವೆ ನಂಬರ್ಗಳು ಚಿಂತಡಪಿ, ಕನ್ಮಂಗ್ಲ, ಗೊರ್ಮಡುಗು, ಹಲ್ಸೂರು ದಿನ್ನೆ ಇಷ್ಟೆಲ್ಲ ಕನ್ಮಂಗ್ಲ ಕನ್ಮಂಗ್ಲ ಎಲ್ಲ ನಮ್ಮ ಕಸ್ಬಾ ಹೋಬಳಿ ನಮ್ಮ ಈ ಥರ ನಷ್ಟ ಆಗೋಗ್ಬಿಟ್ಟಿದೆ. ಮಾವಿನಕಾಯಿಗಳು ಉದುರಿ ಮಳೆ ಬಿರುಗಾಳಿಗ ಆನೆಕಲ್ಲು ಬಿದ್ದು ಇಷ್ಟಂತ ಎಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ನಷ್ಟ ಆಗುತ್ತೆ. ಇದಕ್ಕೆ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನಕ್ಕೆ ತರ್ತಾ ಇದ್ದೀರಿ. ಆನೆಕಲ್ಲು ಬಿದ್ದು ಡ್ಯಾಮೇಜ್ ಆಗಿದೆ ಸರ್. ಕೆ ಮುತ್ಕದಳ್ಳಿ ಕಡೆ ಇಲ್ಲೆಲ್ಲ ಜಾಸ್ತಿ ನೋಡಿ. ಗದಗ ಜಿಲ್ಲಾ ರೋಣ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕಾರಿಣಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಅವರನ್ನು ಗೌರವಿಸಿದರು. ಈ ಸಂದರ್ಭದಲ್ಲಿ ಬಿವೈ ಕ್ಯಾವ್ಗಲ್, ಕೆಎಚ್ ಪಾಟೀಲ್, ಅಕ್ಷಯ್ ಐ ಪಾಟೀಲ್, ಕೀರ್ತಿರಾಜ್, ರವಿಕಿರಣ್, ವೀರಣ್ಣಗೌಡ, ಮೊಹಮ್ಮದ್ ಪಾಟೀಲ್, ವಾಣಿ, ಶ್ರೀಮತಿ ಭೀಮವ್ವ ಗುಳುಗುಳಿ, ಮುತ್ತುರಾಜ ನವಲ್ಗುಂದ, ಗೋಪಿ ರಾಯನಗೌಡ, ಮಹೇಶ್ ಕಳಸಣ್ಣವರ್, ಬಸವರಾಜ್ ಹೊಸಳ್ಳಿ, ಯಲ್ಲಪ್ಪ ಕಿರೇಸೂರ್, ವಿನಾಯಕ ಜಕ್ಕನಗೌಡ್, ಆನಂದ ರಾಥೋಡ್, ಪ್ರವೀಣ್ ರಡ್ಡೇರ್, ಸೋಮು ನಾಗರಾಜ್, ರಾಜು ಸಾಪಿಂಜಾರ್, ಅಪ್ಪುರಾಜ್ ನವಲ್ಗುಂದ್, ಲಕ್ಷ್ಮೀ ಕಿರೇಸೂರ್, ಶಾಬಾಜ್ ಗದಗ, ಆಶಿಫ್ ಮುಗುನೂರ್, ಗಣ್ಯಮಾನ್ಯರು ಹಾಗೂ ರೋಣ ತಾಲೂಕು ಬ್ಲಾಕ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ 24 ರೋಣ. ಏನಾದ್ರು ಒಂದು ಉಪಯೋಗ ಆಗುವಂತ ಕಾರ್ಯಕ್ರಮ ನಾವು ಮಾಡ್ಬೇಕು ಇದ್ರೊಳಗೆ ಅಂತ ಹೇಳಿದಾಗ ಎಲ್ಲ ನಮ್ಮ ರೋಡ ಯೂತ್ ಕಾಂಗ್ರೆಸ್ ಕಮಿಟಿಯವರು ಕೃಷ್ಣಗೌಡರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ SSLC ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಂದವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಒಂದು ನಿರ್ಣಯ ಕೂಡ ತಗೊಂಡು ಇವತ್ತು ಆ ರೀತಿ ಒಳಗೆ ಆ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡಿದೀವಿ. ಇದನ್ನ ಯಾಕೆ ಮಾಡ್ತೀವಪ್ಪ ಅಂದ್ರೆ, ಈ ಗೌರವ ಕೊಡೋದು ಯಾಕಪ್ಪ ಅಂದ್ರೆ, ಮುಂದೆ ಮತ್ತೆ ಯಾರ್ಯಾರು ಇವತ್ತ ನಿಮ್ಮ ಸಹೋದರ ಇರ್ಬೋದು, ಮತ್ತೆ ನಿಮ್ಮ ಊರಾಗ ನಿಮ್ಮ ರಿಲೇಷನ್ಸ್ ಇರ್ಬೋದು, ಅಥವಾ ನಿಮ್ಮ ಊರುಗಳ ಬೇರೆಯವರು ಇರ್ಬೋದು, ಅವರಿಗೆ ಕೂಡ ಮುಂದಿನ ಸಲ ಅವ್ರೇನು 10th ಬರ್ತಾರೆ, PUC ಹೋಗ್ತಾರೆ, ಅವರಿಗೆ ನೀವು ಸ್ಫೂರ್ತಿ ಆಗಲಿ ಅಂತ ಹೇಳಿ ನಿಮ್ದು ಮಾಡಿದಾಗ ನಾವು ಮಾಧ್ಯಮದೊಳಗೆ ಮತ್ತು ಸೋಷಿಯಲ್ ಮೀಡಿಯಾದೊಳಗೆ ಬಿಟ್ಟಾಗ ಅವ್ರಿಗೆ ಕೂಡ ಅದೊಂದು ಸ್ಫೂರ್ತಿ ಅನಿಸ್ತೈತಿ ಅನ್ನೋ ಒಂದು ಕಾರಣಕ್ಕೆ ಮತ್ತು ನಿಮ್ಮ ಸಾಧನೆ ಮೆಚ್ಚಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ಒಂದು ದೊಡ್ಡ ಕಾರ್ಯಕ್ರಮ. ಗೌರವ ಕೊಡೋದಂದ್ರೆ ಒಂದು ಬಹಳ ಇವತ್ತು ಅರ್ಥ ಇದೆ. ಯಾಕಂದ್ರೆ ವರ್ಷ ಪೂರ್ತಿ ನೀವು ಎಲ್ಲಾ ಕೆಲಸಗಳನ್ನು ಮಾಡ್ಕೊಂತ ಏನೋ ಕಷ್ಟಗಳಿದ್ರು ಕೂಡ ಕೆಲವೊಬ್ರು ಹಾಸ್ಟೆಲ್ ಒಳಗೆ ಓದಿರಿ, ಕೆಲವೊಬ್ರು ಗೌರ್ಮೆಂಟ್ ಸ್ಕೂಲ್ಸ್ ಒಳಗೆ ಓದಿದ್ರಿ, ಕೆಲವೊಬ್ರು ಪ್ರೈವೇಟ್ ಸ್ಕೂಲ್ಸ್ ಒಳಗೆ ಓದಿದ್ರಿ, ಇಂಗ್ಲಿಷ್ ಇರ್ಬೋದು, ಉರ್ದು ಇರ್ಬೋದು, ಕನ್ನಡ ಇರ್ಬೋದು, ಏನೋ ಕಷ್ಟಗಳಿದ್ರು ಕೂಡ ಅವನ್ನೆಲ್ಲ ನೀವು ಹೊರಗೊಮ್ಮೆ ಸಾಧನೆ ಮಾಡ್ತಿರಲ್ಲ, ಆ ಸಾಧನೆಗೆ ಈ ಗೌರವ ನಿಮಗೆ ಬಹಳ ಖುಷಿ ಅನಿಸ್ತದೆ. ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಗೌಡ ಪಾಟೀಲ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಹಿರಿಯ ಸಹೋದರರ ಸಮಾನರು, ಅವರು ಕೂಡ ಸದಾ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸದಾ ಕೆಲಸ ಮಾಡಿ ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವಿವೇಕ್ ಯಾಬಲ್ ಅವರೇ, ನಮ್ಮ ಗದಗ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಕೀರ್ತಿರಾಜ್ ಅವರೇ, ಮತ್ತೋರ್ವ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿಗಳು ಆತ್ಮೀಯರಾಗಿರ್ತಕ್ಕಂಥ ರವಿಕಿರಣ್ ಅವರೇ, ಮತ್ತೋರ್ವ ನಮ್ಮ ಆತ್ಮೀಯ ಸಹೋದರ ಸಮಾನರು, ಸಾಕಷ್ಟು ವರ್ಷಗಳಿಂದ ಯೂತ್ ಕಾಂಗ್ರೆಸ್ನಲ್ಲಿ ಅನುಭವ ಇಟ್ಕೊಂಡಿರ್ತಕ್ಕಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಮತ್ತೋರ್ವ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಅಹಮದ್ ಕಾಜಿ ಅವರೇ, ಮತ್ತೋರ್ವ ನಮ್ಮ ಆತ್ಮೀಯರು ಬಹಳಷ್ಟು ವಿಚಾರಗಳನ್ನು ನಮ್ಗೆ ಸಿಕ್ಕಾಗ ಬಹಳಷ್ಟು ವಿಚಾರಗಳನ್ನು ಹೇಳ್ತಿರ್ತಾರೆ.
ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಜ್ಜಣ್ಣ ಹೊಗ್ಗಣ್ಣವರವರೇ, ಮತ್ತವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗವಾರಿ ಅವರೇ, ಕಾಜಿ ಅವರೇ, ತುಳುಕಿ, ನಮ್ಮ ಮುತ್ತುರಾಜ್ ನವಲ್ಗುಂದ್ ಅವರೇ, ಯಳವತ್ತಿ ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಬ್ಲಾಕ್ ಅಧ್ಯಕ್ಷರು, ಅಸೆಂಬ್ಲಿ ಅಧ್ಯಕ್ಷರು, ನಮ್ಮ ವಾಣಿ ಹಿರೇಮಠ ಅವರೇ, ನಮ್ಮ ಗದಗ ಜಿಲ್ಲಾ ಉಪಾಧ್ಯಕ್ಷ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿಗಳು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಜನ ಮಾಧ್ಯಮದಲ್ಲಿ ಬಂದಿದ್ದೀರಿ, ನಿಮಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತು ಏನಪ್ಪಾ ಅಂದ್ರೆ ಆಕ್ಚುಲಿ ಇವತ್ತು ನಾವಿಲ್ಲಿ ಪ್ಲಾನ್ ಮಾಡಿದ್ದೇನೆಂದ್ರೆ ಒಂದು ನಮ್ಮ ಎಕ್ಸಿಕ್ಯೂಟಿವ್ ಮೀಟ್, ನಮ್ಮ ಕಾರ್ಯಕಾರಿಣಿ ಸಭೆಯನ್ನ ನಾವಿಲ್ಲಿ ಪ್ಲಾನ್ ಮಾಡಿದ್ವಿ. ಇವತ್ತು ಏನಪ್ಪಾ ಅಂದ್ರೆ ನಮ್ದೆಲ್ಲ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ 4 ಮತಕ್ಷೇತ್ರಗಳು, ರೋಣ, ನರಗುಂದ, ಶಿರಟ್ಟಿ ಮತ್ತು ಗದಗ ಜಿಲ್ಲೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಕಮಿಟಿಯ ಎಕ್ಸಿಕ್ಯೂಟಿವ್ಸ್ ಪ್ಲಸ್ ನಮ್ಮ ಉಸ್ತುವಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ರಿವ್ಯೂ ಮೀಟಿಂಗ್ಸ್ ಅನ್ನ ನಾವು ಇವತ್ತು ಇಲ್ಲೇ ಇಟ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ ಈಗ ಇಲ್ಲಿ ಏನ್ ನಡೆದಿದ್ದಾವ ಜವಾರಿ ಅವರ ಸ್ವಲ್ಪ ನೀವು ಆರಾಮ್ ಕುಂತ್ಕೊಳ್ಬೇಕು. ಒಂದು 2 ನಿಮಿಷ. ಎವ್ರಿ ಚುನಾವಣೆಗಳಿರ್ಬೋದು ಅಥವಾ ಇನ್ನೆರಡು ವರ್ಷಗಳಲ್ಲಿ MLA ಎಲೆಕ್ಷನ್ಗಳಿರ್ಬೋದು, MLC ಎಲೆಕ್ಷನ್ಗಳು ಕೂಡ ಇವತ್ತು ಬರ್ತಾ ಇದಾವೆ. ಮೊನ್ನೆ ತಾನೇ ನಮ್ಮ MLC ಅಭ್ಯರ್ಥಿಗಳಾಗಿರ್ತಕ್ಕಂತಹ ಶ್ರೀ ಮೋಹನ್ ಲಿಂಬಿಕಾಯಿ ಸರ್ ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಅವತ್ತು ಕೂಡ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಇದ್ರು, ಅನೇಕ ನಮ್ಮ ಯುವ ಕಾಂಗ್ರೆಸ್ ಅವರು ಎಲ್ಲರೂ ಇದ್ರು. ಅವತ್ತು ಕೂಡ ಇವೆಲ್ಲ ಚುನಾವಣೆಗಳಿಗೆ ಏನಪ್ಪ ನಮ್ಮ ಕಡೆಯಿಂದ ಏನು ಹೆಂಗೆ ನಾವು ಮಾಡ್ಬೇಕನ್ನುವಂತ ಒಂದು ಸ್ಟ್ರಾಟಜಿಗಳನ್ನ ಡಿಸ್ಕಸ್ ಮಾಡಕ್ಕೆ ಇದೊಂದು ಎಕ್ಸಿಕ್ಯೂಟಿವ್ ಮೀಟಿಂಗ್ ಅನ್ನು ನಾವು ಇಟ್ಕೊಂಡಾಗ ನಮ್ಮ ರೋಡ್ ಯುವ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಸಹೋದ್ಯೋಗಿಗಳು ಒಂದು ಏನು ನಮಗೆ ವೇದಮೂರ್ತಿ ಪ್ರಜಾ ಪವರ್ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಸಿಟಿ ಸುದ್ದಿ. ಕೋಳಿಯ ಈ 10 ಭಾಗಗಳನ್ನ ಅಪ್ಪಿತಪ್ಪಿಯೂ ತಿನ್ನಬೇಡಿ, ತಿಂದರೆ ಆಸ್ಪತ್ರೆಗೆ ಹೋಗ್ತೀರಾ. ಕೋಳಿ ಮಾಂಸ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಆದ್ರೆ ರುಚಿಯಾಗಿದೆ ಅಂತ ಕೋಳಿಯ ಪ್ರತಿಯೊಂದು ಭಾಗವನ್ನ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಕೊಳ್ಳಿ ಇಟ್ಟುಕೊಂಡಂತೆ. ಕೋಳಿ ಮಾಂಸ ಅಂದ್ರೆ ಸಾಕು ಅನೇಕರ ಬಾಯಲ್ಲಿ ನೀರುಗುತ್ತೆ. ಕಡಿಮೆ ಬೆಲೆಗೆ ಅತಿ ಹೆಚ್ಚು ಪ್ರೋಟೀನ್ ನೀಡುವ ಆಹಾರ ಇದಾಗಿರೋದ್ರಿಂದ ಇದಕ್ಕೆ ಭಾರಿ ಬೇಡಿಕೆ ಇದೆ. ಆದರೆ ರುಚಿಯಾಗಿದೆ ಎಂಬ ಕಾರಣಕ್ಕೆ ಕೋಳಿಯ ಎಲ್ಲ ಭಾಗಗಳನ್ನ ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಹಿತವಲ್ಲ. ವೈದ್ಯಕೀಯ ತಜ್ಞರ ಪ್ರಕಾರ ಕೋಳಿಯ ಕೆಲವು ಅಂಗಗಳು ತ್ಯಾಜ್ಯವನ್ನ ಫಿಲ್ಟರ್ ಮಾಡುವ ಕೆಲಸ ಮಾಡುತ್ತವೆ. ಹಾಗಾಗಿ ಅವುಗಳಲ್ಲಿ ವಿಷಕಾರಿ ರಾಸಾಯನಿಕಗಳು ಮತ್ತು ಬ್ಯಾಕ್ಟೀರಿಯಾಗಳು ಮನೆ ಮಾಡಿರುತ್ತವೆ. ಇವುಗಳನ್ನ ಸರಿಯಾಗಿ ಬೇಯಿಸದೆ ಅಥವಾ ಅತಿಯಾಗಿ ಸೇವಿಸುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಈ ಬಗ್ಗೆ ಬೆಂಗಳೂರಿನ ಡಾಕ್ಟರ್ ಗೌತಮ್ ಚೌಧರಿ ಮಾಹಿತಿ ನೀಡಿದ್ದಾರೆ. ಕೋಳಿ ಚರ್ಮ ತುಂಬಾ ರುಚಿಯಾಗಿರುತ್ತೆ ಅಂತ ಅನೇಕರು ಇಷ್ಟಪಟ್ಟು ತಿಂತಾರೆ. ಆದರೆ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಅತಿ ಹೆಚ್ಚಿರುತ್ತದೆ. ಇದು ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಏರಿಸಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ದಾರಿ ಮಾಡಿಕೊಡಬಹುದು. ಹಾಗಾಗಿ ಚರ್ಮರಹಿತ ಮಾಂಸ ತಿನ್ನುವುದೇ ಜಾಣತನ. ಕೋಳಿಯ ಶ್ವಾಸಕೋಶದಲ್ಲಿ ಹಲವು ರೀತಿಯ ಬ್ಯಾಕ್ಟೀರಿಯಾಗಳು ವಾಸಿಸುತ್ತವೆ. ವಿಶೇಷ ಅಂದ್ರೆ ನೀವು ಎಷ್ಟೇ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದರೂ ಕೆಲವು ಉಷ್ಣ ನಿರೋಧಕ ಬ್ಯಾಕ್ಟೀರಿಯಾಗಳು ಸಾಯುವುದಿಲ್ಲವಂತೆ. ಇವು ನಿಮ್ಮ ದೇಹ ಸೇರಿದರೆ ಸೋಂಕು ಹರಡುವ ಸಾಧ್ಯತೆ ದಟ್ಟವಾಗಿರುತ್ತದೆ. ಕೋಳಿ ಸಾಕಾಣಿಕೆ ಸಮಯದಲ್ಲಿ ಅವುಗಳಿಗೆ ಕೆಲವು ರೀತಿಯ ಹಾರ್ಮೋನ್ ಚುಚ್ಚುಮದ್ದು ಮತ್ತು ಔಷಧಿಗಳ ಅವಶ್ಯಗಳು ಕೋಳಿಯ ತಲೆಯಲ್ಲಿ ಅತಿ ಹೆಚ್ಚು ಸಂಗ್ರಹವಾಗಿರುತ್ತವೆ ಎಂದು ತಜ್ಞರು ನಂಬುತ್ತಾರೆ. ಇವುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಹಾನಿಕರ. ವರದಿ ವೇದಮೂರ್ತಿ ಪ್ರಜಾ ಪವರ್ ಬೆಂಗಳೂರು. ಪಾವಗಡದಲ್ಲಿ ಭೂ ಮಾಫಿಯಾ ಚಟುವಟಿಕೆಗಳು ಜೋರಾಗಿದೆ ಎಂಬ ಭಾರಿ ಆರೋಪ ಕೇಳಿಬಂದಿದೆ. ವೀಕ್ಷಕರೇ, ಸರ್ಕಾರದ ಇನಾಮ್ ಜಾಗದ ಮೇಲೆ ಕಬಳಿಕೆ ಯತ್ನ ನಡೆದಿದೆ ಎಂಬ ಮಾಹಿತಿ ಇದೀಗ ಬಹಿರಂಗವಾಗಿದೆ. ತಾಲೂಕಿನ ಗೌಡಟಿ ವಿರುಪಸಮುದ್ರದ ಕೊಡುಮಡುಗು ಗ್ರಾಮದಲ್ಲಿ ಈ ಅಕ್ರಮ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳ ಮೇಲೆ ಗಂಭೀರ ಅನುಮಾನ ವ್ಯಕ್ತವಾಗಿದೆ. ತಹಶೀಲ್ದಾರ್ ಆರ್ಐ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಕುಮ್ಮಕ್ಕು ನೀಡಿದ್ದಾರೆ ಎಂಬ ಶಂಕೆ ಮೂಡಿದೆ. ಆಂಧ್ರ ಮೂಲದ ಕೆಲ ವ್ಯಕ್ತಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಾಗ ಕಬಳಿಸಲು ಮುಂದಾಗಿದ್ದಾರೆ ಎಂದು
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಗೌಡೇಟಿ ಪ್ರಭಾಕರ್ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ್ದಾರೆ. ಅವರು ದಾಖಲೆಗಳ ಸಮೇತ ಈ ಅಕ್ರಮವನ್ನ ಅವರು ಬಯಲಿಗೆಳೆದಿದ್ದಾರೆ. ಸರ್ಕಾರದ ಜಾಗ ಮಾತ್ರವಲ್ಲ, ಬಡವರ ಜಾಗಕ್ಕೂ ಭೂಮಾಫಿಯಾ ಕಣ್ಣು ಬಿದ್ದಿದೆ ಎಂದು ಅವರು ಕಿಡಿಕಾರಿದ್ದರು. ಈ ಬೆಳವಣಿಗೆಯಿಂದ ತಾಲೂಕು ಆಡಳಿತದ ಮೇಲೆ ಸಾರ್ವಜನಿಕರ ನಂಬಿಕೆ ಕುಸಿದಿದೆ. ಭೂಮಾಫಿಯಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ತನಿಖೆ ನಡೆಸಬೇಕೆಂದು ಸಿಂಧಗೋಷ್ಠಿಯಲ್ಲಿ ಆಗ್ರಹಿಸಿದರು. ವರದಿ ಅನಿಲ್ ಯಾದವ್, NKS TV4 ಪಾವಗಡ. ಅಥವಾ ಶಾಸಕರು ಒತ್ತಡ ಹಾಕಿದ್ದಾರೆ ಅಂತ ಏನಾದ್ರು ಈ ಥರ ಮಾಡ್ತಿದಾರೋ ಗೊತ್ತಿಲ್ಲ ನನಗೆ. ನಾನು ಶಾಸಕರನ್ನ ಈ ಗಮನದಲ್ಲಿ ತರಲ್ಲ. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ದೊಡ್ಡ ಭ್ರಷ್ಟಾಚಾರಗಳಿದ್ದಾರೆ. ಈ ಬಗ್ಗೆ ಮುಂದಿನ ದಿನದಲ್ಲಿ ಇನ್ನಷ್ಟು ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಬರ್ತೀನಿ. ಕೊಡಮಡಗ್ನಲ್ಲಿ ಒಂದು ರಿಜಿಸ್ಟರ್ ಆಗಿದೆ, ಅದು 2 ರಿಜಿಸ್ಟರ್ ಆಗಿದೆ. ಕೊಡಮಡಗ್ನಲ್ಲೂ ಕೂಡ ಯಾರ್ದೋ ಹೆಸರಿಗೆ ಬಂದು ರಿಜಿಸ್ಟರ್ ಮಾಡ್ಕೋತಾನೆ, ಅದನ್ನು ಕೂಡ ತರ್ತೀನಿ. ನೋಡಿ, ಮಾತ್ರಹಳ್ಳಿಯಲ್ಲಿ ಒಂದು ಅಂಜಯ್ ಶೆಟ್ಟಿ ಅಂತ ಯಾರೋ ಹೆಸರಿಗೆ ಪಾಣಿ ಇರ್ತದೆ, ಅವನ ಹೆಸರಿಗೆ ಅಂಜಯ್ ಶೆಟ್ಟಿಗೂ ಬೇರೆ ಇನ್ನೊಬ್ರಿಗೆ ಸಂಬಂಧ ಏನ್ ಬಂತು? ಯಾರೋ ವ್ಯಕ್ತಿ ಬೇರೆ ಕಮ್ಯುನಿಟಿ ವ್ಯಕ್ತಿನ ಪಾಣಿಗೆ ಸೇರಿಸ್ತಾನೆ. ಮಾಚರಾಜನಹಳ್ಳಿ ವಿಲೇಜ್ ಅಕೌಂಟೆಂಟ್. ಇದು ದೊಡ್ಡದೊಂದು ಜಾಲ ಇದೆ ರೀ. ಇದು ದೊಡ್ಡ ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲ. ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಪಾವಗಡದಲ್ಲಿ. ಇದನ್ನೆಲ್ಲ ನೀವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಅರ್ಹ ಫಲಾನುಭವಿಗೆ ಅನ್ಯಾಯ ಆಗ್ತದೆ. ಯಾರೋ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗೋದ್ರಲ್ಲಿ ಅರ್ಥ ಇದೆ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನನ್ನ ಆಗ್ರಹ. ಇದರಲ್ಲಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಇದು. ಇದ್ರಲ್ಲಿ ನಂದೇನು ವೈಯಕ್ತಿಕ ಇಲ್ಲ, ಗೊತ್ತಾಯ್ತಾ? ಇನಾಮ್ ಲ್ಯಾಂಡ್, ಸರ್ಕಾರಿ ಜಾಗ ನಾವು ರಕ್ಷಣೆ ಮಾಡಿಲ್ಲ ಅಂದ್ರೆ, ನೀವು ರಕ್ಷಣೆ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ರಕ್ಷಣೆ? ಈತ ಕೋಟಿಗಟ್ಟಲೆ ಪ್ರಾಪರ್ಟಿನ ಯಾರೋ ಒಬ್ಬ ಬಂದು ಆಂಧ್ರ ಪ್ರದೇಶದವ್ರು ಬಂದು ಕಬ್ಜಾ ಮಾಡ್ತಾನೆ ಅಂದ್ರೆ ನೀವೇನ್ ಮಾಡ್ಬೇಕ್ರಿ? ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಏನು ಉತ್ತರ ಕೊಡೋದು? ನಾವು ಕೆಲಸ ಮಾಡಿಸೋದು ಹೇಗೆ? ಈಗ ಯಾರಿಗೂ ಸಂಬಳ ಕೊಡಕ್ಕೆ ಸರ್ಕಾರಗಳಲ್ಲಿ ದುಡ್ಡಿಲ್ಲ, ಜಮೀನುಗಳು ಇಲ್ಲ. ಬರೋ ಅಂತ ಜನರೇಷನ್ಗೆ ಜಮೀನೇ ಸಿಗಲ್ಲ ರೀ. ಹಿಂಗೆ ಬಂದು ನಾವು ನೋಡ್ಕೊಂಡು ಹೋಗ್ಬಿಟ್ರೆ. ಈ ಬಗ್ಗೆ ದಯವಿಟ್ಟು ತಾವು ಕೂಡ ಮಾಧ್ಯಮದಲ್ಲಿ ಎಲ್ಲ ನೀಟಾಗಿ ತೋರಿಸಿ ಇದ್ರ ಬಗ್ಗೆ ತಹಸೀಲ್ದಾರು ಮತ್ತೆ AC ಪ್ರಶ್ನೆ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೂ ಕೂಡ ತಾವು ಕೇಳಬೇಕು. ಇದನ್ನ ದಯವಿಟ್ಟು ಇದು ನಿಲ್ಸಿಲ್ಲ ಅಂದ್ರೆ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀನಿ ಮುಂದಿನ ದಿನದಲ್ಲಿ ಅಂತೇಳಿ ತಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಹೇಳಕ್ ಬಯಸ್ತೀನಿ. ಈ ವಂಶವೃಕ್ಷದಲ್ಲಿ ಇದಾನಲ್ಲ, ಇವನೊಬ್ಬ VRO ಅಲ್ಲಿ ಬರೀ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾನೆ ಹಿಂದೂಪುರದಲ್ಲಿ. ಇಲ್ಲಿ ಕೇಳಿ ಸರ್, ಇವನು ಸೂರ್ಯಪ್ರಕಾಶ್ ಅಂತೇಳಿ ಈ ವಂಶವೃಕ್ಷದಲ್ಲಿ ಇರ್ತಕ್ಕಂಥ ಪರ್ಸನ್ ಒಬ್ಬನು ಹಿಂದೂಪುರ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಮೊದಲು ಉಪ್ಪಾರ್ಪಲ್ಲಿಯಲ್ಲಿದ್ದ VRO ಆಗಿ ಈಗ ಹಿಂದೂಪುರ ತಾಲೂಕು ಆಫೀಸಲ್ಲಿ ಇಟ್ಕೊಂಡು ಅವನು VRO ಇದರಲ್ಲಿ ಇರ್ತಕ್ಕಂಥ ಒಬ್ಬನು ಸೂರ್ಯಪ್ರಕಾಶ್ ಅನ್ನೋನು. ಇವನು ಇನ್ಫ್ಲೂಯೆನ್ಸ್ ಬಳಸ್ಬಿಟ್ಟು ಇದನ್ನ ತಂದ್ಬಿಡ್ತಾನೆ, ಯಾರ ಹತ್ರನೋ ಹೇಳ್ಬಿಟ್ಟು ದಾರಿಯಲ್ಲಿ ಬರ್ಸ್ಕೊಂಡು ಬರ್ತಾನೆ. ಇದ್ರ ಬೇಸ್ ಮೇಲೆ ಮೂವ್ ಮಾಡ್ತಾನೆ. ಇಲ್ಲಿನ VRO ಅವನ ಅಯೋಗ್ಯ. ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ ಈ ಬೇಸ್ ಮೇಲೆ ಮಾಡ್ತಾನೆ ಅಂದ್ರೆ. ಇದು ನೋಡಿ, ಸೂರ್ಯಪ್ರಕಾಶ್ ಅನ್ನೋನು. ಇನ್ನೊಬ್ಬ ನರೇಶ್ ಅನ್ನೋನು ಲೆಕ್ಚರರ್. ಇವನು ಗುಡಿಬಂಡೆನಲ್ಲಿ, ಗುಡಿಬಂಡೆ PU ಕಾಲೇಜ್ನಲ್ಲಿ ಲೆಕ್ಚರರ್. ಎಲ್ಲಿ ಆಂಧ್ರ ಪ್ರದೇಶ ಗುಡಿಬಂಡೆ ಇಲ್ಲಿದೆಯಲ್ಲ, ಬಡಸಿರ ತಾಲೂಕು. ಇವನು ಲೆಕ್ಚರರು. ಇವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದೊಂದು ಪಾಣಿಗೆ ಒಂದೊಂದು ವಂಶವೃಕ್ಷ ಹಾಕಿಸ್ಕೊಂಡು ಹಣ ಕೊಟ್ಕೊಂಡು ಎಲ್ಲ ಖಾತೆ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿನ ಪವನ್ ಕಲ್ಯಾಣ್ ಅವ್ರಿಗೆ ಲೆಟರ್ ಬರ್ತಿದ್ದೀನಿ. ಯಾರಿಗೆ? RDPR ಮಂತ್ರಿ ಪವನ್ ಕಲ್ಯಾಣ್ಗೆ ಲೆಟರ್ ಬರ್ತಿದ್ದೀನಿ. ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ದಯವಿಟ್ಟು ತಾವು ಅಂತ. ಯಾಕೆಂದ್ರೆ ಯಾರ್ದೋ ಜಮೀನು ಯಾರ್ದೋ ಹೊಡ್ಕೊಳ್ಳೋದಕ್ಕೋಸ್ಕರ ಯಾರ್ದೋ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ತಾರೆ ಅಂದ್ರೆ ಅದಕ್ಕೋಸ್ಕರ ನಾನು ಇದೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಪವನ್ ಕಲ್ಯಾಣ್ ಅವ್ರಿಗೆ, RDPR ಮಿನಿಸ್ಟರ್. ಇನ್ನೊಬ್ಬ ಲೆಕ್ಚರರ್ ಇದ್ದಾನಲ್ಲ ನರೇಶ್ ಅಂತ ಇದ್ರಲ್ಲಿ ಮಣ್ಣಿನಲ್ಲಿ, ಅವನು ಕೂಡ ತನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಂತೆ ನಾರಾ ಲೋಕೇಶ್ ಅವ್ರಿಗೆ ಒಂದು ಪತ್ರ ಬರೆದಿದ್ದೀನಿ. ಇವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಇದನ್ನ. ಇನ್ನೊಬ್ರು ಮಂತ್ರಿ RDPR ಮಿನಿಸ್ಟರ್ ಇದಾರಲ್ಲ ಅಲ್ಲಿ ಕಂದಾಯ ಮಂತ್ರಿ ಸತ್ಯಪ್ರಸಾದ್ ಗಾರ್, ಅವ್ರಿಗೂ ಕೂಡ ಒಂದು ಲೆಟರ್ ಹಾಕಿದ್ದೀನಿ. ಇವನು ಯಾರೋ VRO ಇದಾನಲ್ಲ ಅಲ್ಲಿ ಹಿಂದೂಪುರದಲ್ಲಿ, ಸೂರ್ಯಪ್ರಕಾಶ್ ಅಂತ ಈ ವಂಶವೃಕ್ಷದಲ್ಲಿ ಇರ್ತಕ್ಕಂಥವನು, ಅವನು ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡವನು ಅಂತೇಳಿ ಇವನ ಬಗ್ಗೆ ಸಮಗ್ರವಾಗಿ ಎನ್ಕ್ವೈರಿ ಮಾಡಿ ಅಂತೇಳಿ ನಾನು ಅಲ್ಲಿನ ಕಂದಾಯ ಮಂತ್ರಿಗೂ ಲೆಟರ್ ಬರೆದಿದ್ದೀನಿ. ಸೈಮಲ್ಟೆನ್ಸಿ ಜೊತೆಯಲ್ಲಿ ನಾನು ಕಂದಾಯ ಮಂತ್ರಿಗೆ ಲೆಟರ್ ಬರೆದಿದ್ದೀನಿ, ಕರ್ನಾಟಕದ ಕಂದಾಯ ಸಚಿವರಿಗೆ. ಇಲ್ಲಿನ ತಹಸೀಲ್ದಾರು ಮತ್ತೆ RI VAಗಳೆಲ್ಲ ಸೇರಿ ಒಂದು ಅಕ್ರಮವಾದ ಭೂ ಸ್ವಾಧೀನ ಅಂದ್ರೆ ಏನಿದು ಭೂ ಮಾಫಿಯಾದ ತೊಡಗಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಅಲ್ಲಿನ VAನ ಕೂಡಲೇ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ನಾನು VA ಇವ್ರಿಗೆ ಲೆಟರ್ ಬರ್ತಿದ್ದೀನಿ. ಇದುವರೆಗೂ ಕೂಡ 15 ದಿವಸದೊಳಗೆ ವರದಿ ಕೊಡಿ ಅಂತ ಲೆಟರ್ ಬರ್ತಿದ್ದಾರೆ DC ಅವರು AC ಗೆ. ಆ AC ಬಂದೇ ಇಲ್ಲ, ಆ ಮಹಾಪುರುಷ.
ಎಲ್ಲಿ ಕೂತಿದ್ದಾನೋ ಏನು ಮಾಡ್ತಿದ್ದಾರೋ ಇದುವರೆಗೂ ಗೊತ್ತಿಲ್ಲ. ಇಲ್ಲಿನ ಮಾನ್ಯ ಜಿಲ್ಲಾಧಿಕಾರಿ, ತುಮಕೂರಿನ ಜಿಲ್ಲಾಧಿಕಾರಿ ಭಾಳ ವೈಭವೀಕರಿಸ್ಕೊತಾ ಇದ್ರು. ಇಡೀ ರಾಜ್ಯದಲ್ಲೇ ನಾನು ನಂಬರ್ 1 ಪೌತಿ ಖಾತೆ ಆಂದೋಲನದಲ್ಲಿ ನಾನೇ ಪ್ರಥಮ ಅಂತ ಹೇಳ್ಬಿಟ್ಟು ಆಯಮ್ಮ ಪತ್ರಿಕಾ ಹೇಳಿಕೆ ಕೊಟ್ಟರು. ಈ ತರ ಬೋಗಸ್ ಪೌತಿ ಖಾತೆ ಮಾಡಿಕೊಂಡು ನೀವು ಪ್ರಥಮ ಸ್ಥಾನಕ್ಕೆ ಬಂದಿದ್ದೀರಿ ಅಂತ ಜಿಲ್ಲಾಧಿಕಾರಿಗಳು ಕೂಡ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾವುದೇ ಸತ್ಯ ಸಂಗತಿ ಇಟ್ಕೊಂಡು ಪೌತಿ ಆಂದೋಲನ ಮಾಡಿ ಇವರು ಒಳ್ಳೆ ಹೆಸರು ಪಡ್ಕೊಂಡಿಲ್ಲ. ಇಲ್ಲಿನ ಜಿಲ್ಲಾಧಿಕಾರಿ ಕೂಡ ಯಾರ್ದೋ ಜಮೀನು ಯಾರಿಗೋ ಖಾತೆ ಮಾಡಿಬಿಟ್ಟು ನಂಬರ್ ಗೇಮ್ ನಾನೇ ಮೊದಲು ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ ಆಗ್ಬೇಕು. ಒಳ್ಳೆ ಸಂಗತಿ ಮಾಡಿದ್ರೆ ಇದು ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡು ನಾನೇ ಮೊದಲು ಅಂತ ಕೈ ಎತ್ತಿದ್ರೆ ಪ್ರಯೋಜನ ಏನ್ ಬಂತ್ರಿ? ಜಿಲ್ಲಾಧಿಕಾರಿಗಳೇ ಈ ಕಡೆ ಸ್ವಲ್ಪ ಗಮನ ಹರಿಸಿ. ಬರೀ ಟೂರ್ ಅಂಡ್ ಟ್ಯಾಕಿಸ್ ತರ ಓಡಾಡ್ಕೊಂಡು ಪ್ರವಾಸ ಮಾಡೋದಲ್ಲ, ನೀವು ನೈಜ ಫೀಲ್ಡ್ ಇಳಿರಿ, ನೋಡಿ ಡಾಕ್ಯುಮೆಂಟ್ ನ ಚೆಕ್ ಮಾಡಿ ಮಾತಾಡ್ರಿ. ಏನು ಇಲ್ಲದೆ ಸುಮ್ಮನೆ ಪ್ರೆಸ್ ಮೂಲಕ ಪ್ರೆಸ್ ನೋಟ್ ಮಾಡಿ ಕೊಟ್ಬಿಡೋದಲ್ಲ. ವಾರ್ತಾ ಇಲಾಖೆ ಬರ್ಕೊಟ್ಟಿದ್ದೀನಿ, ಓದ್ಬೇಡ್ರಿ ಜಿಲ್ಲಾಧಿಕಾರಿ ಅವರೇ. ನೋಡಿ ಇನ್ನೊಂದು ಹೇಳ್ತೀನಿ ಸರ್, ಸಸ್ಪೆಂಡ್ ಆಗ್ಲಿ ಬಿಡು ಅಂತ ಫೋನ್ ಮಾಡಿದ್ರೆ ನಾನು ಸಸ್ಪೆಂಡ್ ಆಗ್ಲಿ ಬಿಡಿ ಸರ್, 6 ತಿಂಗಳು ಮನೇಲಿ ಇರ್ತೀನಿ ಅಂತಾನೆ. ಅಂದ್ರೆ 6 ತಿಂಗಳಿಗೆ ಆಗುವಷ್ಟು ಕೂಡಿಟ್ಕೊಂಡವನೆ ಅಂತ ಆಯ್ತು. ಲಕ್ಷ ದುಡ್ಡು ಮಾಡ್ಕೊಂಡು ಸಸ್ಪೆಂಡ್ ಆಗ್ಲಿ ಬಿಡಿ ಅಂತ ಮಟ್ಟಕ್ಕೆ ಬಂದವರು ಅಧಿಕಾರಿಗಳು ಅಂದ್ರೆ ಏನ್ ಅರ್ಥ ಇದು? ನಾನು ಲೋಕಾಯುಕ್ತಕ್ಕೂ ಕೂಡ ಪತ್ರ ಬರೆದಿದ್ದೀನಿ. ಲೋಕಾಯುಕ್ತದವ್ರಿಗೂ ಕೂಡ ಇದನ್ನ ಸಮಗ್ರ ತನಿಖೆ ಮಾಡಿ ಅಂತ ಪತ್ರ ಬರೆದು ಇಲ್ಲಿನ ತಹಸೀಲ್ದಾರ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಲೋಕಾಯುಕ್ತಕ್ಕೂ ಬರ್ದಿದ್ದೀನಿ, ಮಾನ್ಯ ಕಂದಾಯ ಸಚಿವರಿಗೂ ಬರ್ದಿದ್ದೀನಿ. ಯಾರ್ದೋ ಜಮೀನು ಆಂಧ್ರದವ್ರು ಬರ್ಕೊಡಿ ಅಂತ ತಹಸೀಲ್ದಾರ್ ಇನ್ವಾಲ್ವ್ ಆಗವ್ರ? ತಹಸೀಲ್ದಾರ್ಗೆ ಏನಾದ್ರು ಶೇರ್ ಬಂದಿದೆಯಾ ಇದರಲ್ಲಿ? ಖಾತೆ ಅವ್ರ ಹೆಸರಿಗಾದ್ಮೇಲೆ ನನಗೆ 2 ಎಕರೆ ನಿನ್ಗೆ 2 ಎಕರೆ ಅಂತ ಏನಾದ್ರು ಮಾತಾಡ್ಕೊಂಡಿದ್ದೇನಪ್ಪ ಮಿಸ್ಟರ್ ತಹಸೀಲ್ದಾರ್ ರವಿ? ಇದು ಚಿಕ್ಕಬಳ್ಳಾಪುರದಲ್ಲಿ ನಡ್ಕೊಂಡ ರೀತಿಯಲ್ಲಿ ಈ ರೀತಿ ನಡ್ಕೊಂಡ್ರೆ ಪಾವಗಡದವ್ರಿಗೆ ಎಲ್ಲವೂ ಗೊತ್ತಿದೆ, ಒಳ್ಳೆತನನೂ ಗೊತ್ತಿದೆ, ಆಮೇಲೆ ನಿಮ್ ವಿರುದ್ಧ ಪ್ರತಿಭಟನೆ ಮಾಡಿ ಸಸ್ಪೆಂಡ್ ಮಾಡಿಸೋದು ಗೊತ್ತಿದೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು ಸದಾಕಾಲ. ರವಿ ಅವರೇ, ಒಬ್ಬ ನಾಗರಿಕನಾಗಿ ಫೋನ್ ಮಾಡಿದ್ರೆ ಉಡಾಫೆಯಾಗಿ ಮಾತಾಡ್ತೀರಾ, ಹೇಳಪ್ಪ ಅಂತ ಏನೊಬ್ಬ ಸಜ್ಜನಿಕೆ ಬೇಡವಾ? ಒಬ್ಬ ನಾಗರಿಕನಿಗೆ ಫೋನ್ ಮಾಡಿದ್ರೆ ಯಾರ ಜೊತೆ ಹೆಂಗ್ ಬೇಕಾದ್ರೂ ಬಿಹೇವ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಅಧಿಕಾರದ ದರ್ಪಣ ಅಥವಾ ಕಾಂಗ್ರೆಸ್ ಶಾಸಕ ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಜಾತಿ ಬಗ್ಗೆ ಇದ್ಯಾವುದು ನಡೆಯಲ್ಲ ರೀ ತಹಸೀಲ್ದಾರ್ ರವಿ ಅವರೇ. ಇದೆಲ್ಲವನ್ನು ಗಂಟಿ ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟು ಬಂದು ಕೆಲಸ ಮಾಡಿ ಸರ್ಕಾರಿ ನೌಕರಿಯಾಗಿ. ರಾಜಕಾರಣ ಮಾಡೋದಿದ್ಯಾ? ತಾಕತ್ತಿದ್ಯಾಪ್ಪ? ಚುನಾವಣೆಗೆ ಹೋಗೋಣ ರಾಜೀನಾಮೆ ಕೊಟ್ಟು. ಅದು ಬಿಟ್ಟು ಸರ್ಕಾರಿ ವ್ಯವಸ್ಥೆನಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡೋ ರೀತಿಯಲ್ಲಿ ನಡ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಪರಿಣಾಮ ಬೇರೆ ತರನೇ ಇರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಗೋ ಬ್ಯಾಕ್ ತಹಸೀಲ್ದಾರ್ ಅಂತ ಕೂಡ ಘೋಷಣೆ ಹೋಗ್ಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಂಡು ಕೆಲಸ ಮಾಡಿ ದಯವಿಟ್ಟು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿನ ಯಾರ್ದೋ ಹೆಸರಿಗೆ ಖಾತೆ ಮಾಡ್ತಕ್ಕಂಥದ್ದು, ಯಾರ್ದೋ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ತಗೊಂಡು ಯಾರೋ ರಿಜಿಸ್ಟರ್ ಮಾಡ್ಕೊಳ್ಳೋಂಥದ್ದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು 3 ದಾಖಲೆಗಳನ್ನ ನಿಮ್ಮ ಮುಂದೆ ಪ್ರಕಟ ಮಾಡ್ತೀನಿ. ನಾನು ದಾಖಲೆಗಳು ಹೇಗೆ ಬಂತು, ಹೇಗೆ ಸೃಷ್ಟಿ ಮಾಡ್ಕೊಂಡ್ರು, ಅದು ಏನು ಸಂಬಂಧಪಡದೆ ಇರತಕ್ಕಂಥ ವ್ಯಕ್ತಿಗಳು. ಈಗ ಉದಾಹರಣೆಗೆ ಇರಲ್ಲ, ವಂಶವೃಕ್ಷ ಇಲ್ಲ, ಸಂಬಂಧಪಟ್ಟ ದಾಖಲೆ ಇಲ್ಲ, ಯಾವುದೇ ದೃಢೀಕರಣ ಇಲ್ಲ, ಸರ್ಕಾರ ನಿಯಮಾವಳಿ ಪ್ರಕಾರ ಏನೇನು ದಾಖಲೆ ತಗೊಂಡು ಮಾಡಬೇಕು ಖಾತೆ ಅಂತಿದೆ, ಅದು ಯಾವುದೂ ಇಲ್ಲ. ಇಲ್ಲಿನ ತಹಸೀಲ್ದಾರರು ಮತ್ತೆ ಕಂದಾಯ ಅಧಿಕಾರಿಗಳು ಇವೆಲ್ಲವನ್ನ ಗಾಳಿಗೆ ತೋರಿ ಯಾರು ಕಾಸು ಕೊಡ್ತಾನೆ ಅವನ ಪರವಾಗಿ ಖಾತೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ದಾಖಲೆಗಳು. ನಿಮ್ಮ ಮುಂದೆ ದಾಖಲೆ ಪ್ರಚುರಪಡಿಸ್ತೀನಿ ಈಗ ನಾನು. ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ ತಾಲೂಕಲ್ಲಿ. ಕಾನೂನು ಸತ್ತೋಗಿದೆ. ತಾಲೂಕು ಆಡಳಿತ, ಇಲ್ಲಿನ ತಹಸೀಲ್ದಾರು ದನ ಕಾಯಕ್ಕೂ ಲಾಯಕ್ಕಿಲ್ಲ. ಅವ ಯಾರು ಏನು ಪೇಪರ್ ಕೊಟ್ಟರೆ ಅದ್ರ ಮೇಲೆ ಆಕ್ಷನ್ ಮಾಡ್ತಾನವ. ಗ್ರಾಮ ಆಡಳಿತಾಧಿಕಾರಿಗೆ ಹೇಳ್ತಾರೆ ಫೋನ್ ಮಾಡಿ, ಆ ಗ್ರಾಮ ಆಡಳಿತಾಧಿಕಾರಿ ನನ್ನ ಜೊತೆ ಶೇರ್ ಮಾಡ್ಕೋತಾರೆ, ಸರ್ ತಹಸೀಲ್ದಾರ್ ಒತ್ತಡ ಹಾಕಿದ್ರು ನಾನು ಮಾಡಿಬಿಟ್ಟಿದ್ದೀನಿ ಸರ್ ಅಂತ. ಅಂದರೆ ತಹಸೀಲ್ದಾರ್ ಒತ್ತಡ ಹಾಕಕ್ಕೆ ಏನು ಕಾರಣ? ಏನು ಹಣದ ವ್ಯವಹಾರ ನಡೆದಿದೆಯಾ ಅಥವಾ ಇನ್ನೇನೋ ರಾಜಕೀಯ ಒತ್ತಡ ಇದೆಯಾ? ಅದನ್ನ ತಹಸೀಲ್ದಾರ್ ಸ್ಪಷ್ಟಪಡಿಸ್ಬೇಕು. ಇಲ್ಲಾಂದ್ರೆ ನಾನು ಅಹರ್ನಿಶಿ ಧರಣಿ ಕೂತ್ಕೋತೀನಿ ತಾಲೂಕು ಆಫೀಸ್ ಮುಂದಗಡೆ. ಏನು ತಿಳ್ಕೊಂಡಿದ್ದಾರೆ ಈ ತಹಸೀಲ್ದಾರ್? ಯಾರು ಆಸ್ತಿನ ಯಾರಿಗೆ ಬೇಕಾದ್ರೂ ಹೊಡಿಬೋದು ಅಂತ ತಿಳ್ಕೊಂಡವನ? ದಿಸ್ ಇಸ್ ನಾಟ್ ಚಿಕ್ಕಬಳ್ಳಾಪುರ ಮಿಸ್ಟರ್ ರವಿ. ಇದು ಪಾವಗಡ, ಬಡವರಲ್ಲಿ ಬಡವರು ಇರ್ತಕ್ಕಂಥ ತಾಲೂಕು ಇದೆ. ನಿನ್ನ ಮನಸ್ಸೋ ಇಚ್ಛೆ ನೀನು ಇಷ್ಟ ಬಂದಂಗೆ ಮಾಡ್ಕೊಳ್ಳೋದಕ್ಕೆ ಇದು ನಿನ್ನ ತಂದೆ ಆಸ್ತಿ ಅಲ್ಲ. ಯಾರ ಬಗ್ಗೆನೂ ಯಾರ್ದೋ ಆಸ್ತಿನ ಯಾರ್ದೋ ಖಾತೆ ಮಾಡ್ಲಿಕ್ಕೆ ಯಾವನ್ರಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಂಥವನು? ಬಡವರ ಆಸ್ತಿನ ಡ್ಯೂಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ನೀವು ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ. ಇಲ್ಲಿ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತೀರೇನ್ರಿ? ರಾಜಕಾರಣ ಮಾಡೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಬಾ ಫೀಲ್ಡ್ಗೆ ರಾಜಕೀಯ ಮಾಡು, ನಾನು ಬೇಡ ಅನ್ನೋದಿಲ್ಲ. ಅದು ಬಿಟ್ಬಿಟ್ಟು
ನೈಜ ಫಲಾನುಭವಿ ಇರ್ತಕ್ಕಂಥ ಫಲಾನುಭವಿ ಇದ್ರೂ ಕೂಡ, ಅವ್ರ ವಂಶಸ್ಥಿದ್ರು ಕೂಡ ಯಾರೋ ಫೇಕ್ ಆಂಧ್ರ ಪ್ರದೇಶದಿಂದ ತಗೊಂಡು ಬಂದಿರೋ ದಾಖಲೆಗೆ ನೀನು ಖಾತೆ ಮಾಡ್ತೀಯ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಎಷ್ಟು ತಗೊಂಡಿದ್ಯಾ ಹಣ? ಇದನ್ನ ಸ್ಪಷ್ಟೀಕರಣ ಕೊಡಬೇಕು. ನಾನು ನಿನ್ನೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ ಕೇಸು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಮಂತ್ರಿಯಿಂದ ಪತ್ರ ಬಂದಿದೆ. ಇದನ್ನ ಸಮಗ್ರ ತನಿಖೆ ಮಾಡಿ 15 ದಿವಸಗಳು ವರದಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ತನಿಖೆ ಮಾಡೋದಿಲ್ಲ. ಏನು ಉದ್ದೇಶ? ಏನು ಕಂದಾಯ ಮಂತ್ರಿ ಪತ್ರಕ್ಕೆ ಬೆಲೆ ಇಲ್ವಾ? ಏನು ನಿಮ್ಮ ಆಡಳಿತಾಧಿಕಾರಿಗಳದ ಕೆಲಸ ಏನು? ಏನು ನಿಮ್ಮ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು? ಯಾರ ಜಮೀನು ಯಾರಿಗೆ ಬೇಕಾದ್ರೂ ಖಾತೆ ಮಾಡೋಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಇದನ್ನ ಹೇಳೋಕೆ ಕೇಳೋಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ತಾಲೂಕಿನಲ್ಲಿ. ಇದು ದೊಡ್ಡ ಭೂಮಾಫಿಯಾ ನಡೀತಾ ಇದೆ. ಪಾವಗಡ ತಾಲೂಕಲ್ಲಿ ಕನಕಾಪುರ ಗ್ರಾಮದ ಸರ್ವೆ ನಂಬರ್ 152, ದಯವಿಟ್ಟು ನೀವೆಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬೇಕು. 152ರಲ್ಲಿ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಅನ್ನೋ ಹೆಸರಲ್ಲಿ ಖಾತೆ ಇರುತ್ತೆ. ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಹೆಸರನ್ನ ನೋಡಿ, ಇಂದ್ರಮ್ಮ ಅನ್ನೋರು ಖಾತೆ ಮಾಡ್ತಾನೆ. ಇಂದ್ರಮ್ಮ ಅನ್ನೋರ ಹೆಸರಿಗೆ. ಈ ಇಂದ್ರಮ್ಮಂಗೂ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿಗೆ ಏನು ಯಾವುದು ವಂಶವೃಕ್ಷ ಇರಲ್ಲ. ಯಾವುದೋ ಒಂದು ಫೇಕ್ ವಂಶವೃಕ್ಷ ಆಂಧ್ರ ಪ್ರದೇಶದವನು ಹಾಕ್ತಾನೆ. ನೋಡಿ, ಈ ವಂಶವೃಕ್ಷ ಏನಿದೆ, ಸುಬ್ಬಾಶಾಸ್ತ್ರಿ ಅಂತ ಬರೀತಾನೆ. ಇಲ್ಲಿ ವಾಣಿನಲ್ಲಿರೋದೇನು ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ. ಇಲ್ಲೇನ್ ಮಾಡ್ತಾನೆ ಇವನು? ಬರೀ ಸುಬ್ಬಾಶಾಸ್ತ್ರಿ ಅಂತ ಇರೋದನ್ನ ಸುಬ್ಬಾಶಾಸ್ತ್ರಿ ಮಗ ಪಂಚಾಂಗಂ ಶೇಷಾಶಾಸ್ತ್ರಿ ಅಂತ ತೋರಿಸ್ಕೊತಾನೆ. ತೋರಿಸ್ಕೊಂಡು ಶೇಷಾಶಾಸ್ತ್ರಿಗೆ ಹೆಂಡತಿ ಇಂದ್ರಮ್ಮ, ಒಬ್ಬ ಮಗ ನರೇಶ್ ಅಂತ ತೋರಿಸ್ಕೊಂಡು ಇದನ್ನ ಖಾತೆ ಮಾಡ್ತಾನೆ. ಇದು ಕೊಡ್ತಾನೆ. ಇವನು ಗ್ರಾಮ ಆಡಳಿತಾಧಿಕಾರಿ ಯಾವುದೇ ಸರ್ಕಾರಿ ದಾಖಲೆಗಳನ್ನ ನೋಡೋದಿಲ್ಲ. ಯಾವನ ನೋಟ್ರಿ ಕೊಟ್ಟಿರ್ತಾನೆ, ನೋಟ್ರಿ ಬೇಸ್ ಮೇಲೆ ಖಾತೆ ಮಾಡಿಬಿಡ್ತಾನೆ. 1 ಎಕರೆ 7 ಗುಂಟೆ, ಇವತ್ತು 40 ಲಕ್ಷ ರೂಪಾಯಿ ಪ್ರಾಪರ್ಟಿ. ಅದು ಎಷ್ಟು ಲಕ್ಷ? 40 ಲಕ್ಷ ರೂಪಾಯಿ ಆಸ್ತಿ. ಇದನ್ನ ಖಾತೆ ಮಾಡ್ತಾನೆ. ಇದಾದ್ಮೇಲೆ ಇದೇ ವ್ಯಕ್ತಿ ಏನ್ ಮಾಡ್ತಾನೆ? ಇದೇ ಇಂದ್ರಮ್ಮ ಅನ್ನೋ ವ್ಯಕ್ತಿ ಇನ್ನೊಂದು ಯಾವುದೋ ಒಂದು ಸೂರ್ಯನಾರಾಯಣ ಶಾಸ್ತ್ರಿ, ನೋಡಿ ದಯವಿಟ್ಟು, ಸೂರ್ಯನಾರಾಯಣ ಶಾಸ್ತ್ರಿ ಗೌಡೇಟಿ ಸರ್ವೆ ನಂಬರ್ 78, ಸೂರ್ಯನಾರಾಯಣ ಶಾಸ್ತ್ರಿ ಬಿನ್ ರಾಮಶಾಸ್ತ್ರಿ ಅನ್ನೋ ಹೆಸರಿಗೆ ಇರ್ತದೆ ಪಾಣಿ. ಇದನ್ನೇನ್ ಮಾಡ್ತಾನೆ? ಇದಕ್ಕೂ ಕೂಡ ಒಂದು ದಾಖಲೆ ಮಾಡ್ಕೊತಾನೆ. ಇದು ಕೂಡ ನೋಡಿ, ಅಲ್ಲಿ ಇಂದ್ರಮ್ಮ, ಇದು ಕೂಡ ಇಂದ್ರಮ್ಮ ಹೆಸರು ಖಾತೆ ಮಾಡ್ತಾನೆ. ಚಂದ್ರಾದಾಯ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಬೇರೆ, ಈ ಸೂರ್ಯನಾರಾಯಣ ಶಾಸ್ತ್ರಿ ಬೇರೆ. ಇವೆರಡಕ್ಕೂ ಒಂದೇ ವಂಶವೃಕ್ಷದ ಮೇಲೆ ಖಾತೆ ಮಾಡ್ತಾನೆ ಇವನು. ಯಾರೋ ನಿಮ್ಮ ಗ್ರಾಮ ಆಡಳಿತಾಧಿಕಾರಿ. ನೋಡಿ, ಇದು ಇಂದ್ರಮ್ಮನ ಹೆಸರು ಖಾತೆ ಬರುತ್ತೆ. 2012ರಲ್ಲಿ 2026, 25, 12ನೇ ತಿಂಗಳಲ್ಲಿ ಖಾತೆ ಬರುತ್ತೆ. ಇವೆರಡು ಆಗೋಯ್ತಾ? ಇವೆರಡು ಆಗೋಗ್ತಿದ್ದಂಗೆ ನೋಡಿ, ಈ ಶೇಷಾಶಾಸ್ತ್ರಿ ಮಗನಿಗೆ, ಈ ಶೇಷಾಶಾಸ್ತ್ರಿ ಅನ್ನೋ ವ್ಯಕ್ತಿಗೆ 2 ಮಕ್ಕಳು. ಒಬ್ಬ ನರೇಶ, ಇನ್ನೊಬ್ಬಕ್ಕೆ ನಿರ್ಮಲಾ ಅಂತ. ಇನ್ನೊಂದು ಖಾತೆನಲ್ಲಿ ಮೊದಲನೇ ಖಾತೆ ಮಾಡಿರೋದ್ರಲ್ಲಿ ಈ ನಿರ್ಮಲನ್ ತೋರಿಸೋದೇ ಇಲ್ಲ. ಪೌತಿ ಖಾತೆ ಇದರಲ್ಲಿ ವಂಶವೃಕ್ಷದಲ್ಲಿ ನಾನು ಒಬ್ಬನೇ ಮಗ ಅಂತ ತೋರಿಸ್ಕೊತಾನೆ. ನೋಡಿ, ನರೇಶ ಅಂತ ತೋರಿಸ್ಕೊತಾನೆ. ಆದ್ರೆ ಸರ್ಕಾರಿ ದಾಖಲೆಗಳ ಪ್ರಕಾರ 3 ಜನ ಮಕ್ಕಳು ಅವನಿಗೆ, 2 ಮಕ್ಕಳು. ನೋಡಿ, ಇದು ಯಾವುದು ಪರಿಶೀಲನೆ ಮಾಡಲ್ಲ, ಸೀದಾ ಹೋಗಿ ಏಕಾಏಕಿ ಖಾತೆ ಮಾಡ್ತಾನೆ. 2 ಖಾತೆ ಆಗೋಯ್ತು. ಇವ್ರು ಯಾರು? ಆಂಧ್ರ ಪ್ರದೇಶದ ವನ್ನಂಪಲ್ಲಿ ಹತ್ರ ಇರ್ತಕ್ಕಂಥ ನರಸಾಪುರದವ್ರು. ಇವರು ಆಂಧ್ರದವರಿಗೆ ಈ ಜಾಗಕ್ಕೂ ಸಂಬಂಧವೇ ಇಲ್ಲ. ಇದು ಇನಾಮ್ ಲ್ಯಾಂಡ್ ಮೂಲ. ಈ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಅಂತ ಇರ್ತಕ್ಕಂಥದ್ದು ಜಂಟಿ ಖಾತೆ ಮಾಡ್ತಾನೆ. ಇನಾಮ್ ಜಾಗ ಇದು. ಇನಾಮ್ ಅಂದ್ರೆ ಏನು? ಯಾರು ಪೌರೋಹಿತ್ಯ ಮಾಡ್ತಿರ್ತಾರೆ, ಯಾರು ತೋಟಿ ತಲವಾರಿ ನೌಕರಿ ಇನಾಮು ಈ ತರ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ಇನಾಮ್ ಲ್ಯಾಂಡ್ ಕೊಟ್ಟಿರುತ್ತೆ. ಅಂದ್ರೆ ಅವನು ಕೃಷಿ ಮಾಡ್ಕೊಂಡು ಅದರಲ್ಲಿ ಆದಾಯ ಪಡ್ಕೋಬೇಕೆ ಬಿಟ್ರೆ ಅದನ್ನ ಖಾತೆ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಇದನ್ನ ಖಾತೆ ಮಾಡಿಸ್ಕೊತಾನೆ ಅವನ ಹೆಸರಿಗೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿಯಿಂದ ವಿಜಯಪುರ ಮಾರ್ಗವಾಗಿ ಹೋಗ್ತಾ ಇರುವ ಭತ್ತದ ಲೋಡನ್ನು ಹೊಂದಿರುವ ವಾಹನವು ಬಸವನ ಬಾಗೇವಾಡಿ ಪಟ್ಟಣದ ಎಪಿಎಂಸಿ ಎದುರುಗಡೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಬಿದ್ದಿದೆ. ಕೂಡಲೇ ಬಸವನ ಬಾಗೇವಾಡಿ ಠಾಣೆಯ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ಉಂಟಾಗಿಲ್ಲ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್ ಶ್ರೀಶೈಲ ಕೊರವಾರ, ಎನ್ಕೆಎಸ್ ಟಿವಿ ರಿಪೋರ್ಟ್, ಬಸವನ ಬಾಗೇವಾಡಿ. ತಾವರೆಕೆರೆಯಲ್ಲಿ ಸಾವಯವ ಕೃಷಿ, ಜೈನು ಕೃಷಿ ಮತ್ತು ನೀರು ನಿರ್ವಹಣೆ ಕುರಿತು ಜಾಗೃತಿ ಸಂವಾದ. ಅನುಭವವೇ ರೈತನ ಪಿಎಚ್ಡಿ. ಪ್ರಗತಿಪರ ರೈತ ಮೇಲನಹಳ್ಳಿ ತಿಮ್ಮಯ್ಯ.
ತಾವರೆಕೆರೆ ತಾಲೂಕಿನ ತಾವರೆಕೆರೆ ಗ್ರಾಮದ ಪ್ರಸಾದ್ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಅರಿವಿನ ಮನೆ ತಾವರೆಕೆರೆ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಅಕ್ಷಯ ಕಲ್ಪ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾವಯವ ಕೃಷಿ, ಜೇನು ಕೃಷಿ, ಹೈನುಗಾರಿಕೆ ಮತ್ತು ನೀರು ನಿರ್ವಹಣೆ ಕುರಿತು ರೈತರ ಜಾಗೃತಿ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಗತಿಪರ ರೈತ ಮೈಲನಹಳ್ಳಿ ತಿಮ್ಮಯ್ಯ, ರೈತನಲ್ಲದವನು ಪಿಎಚ್ಡಿ ಮಾಡಿದ್ರೆ ಅದು ಕೇವಲ ಪುಸ್ತಕದ ಬದನೆಕಾಯಿ ಇದ್ದಂತೆ. ಕೃಷಿಯನ್ನ ಅನುಭವದಿಂದ ಕಲಿತವನೇ ನಿಜವಾದ ರೈತ. ಅನುಭವ ಮತ್ತು ಪ್ರಯೋಗಾತ್ಮಕ ಜ್ಞಾನ ಹೊಂದಿರುವ ರೈತರು ಪಿಎಚ್ಡಿ ಪದವೀಧರರೇ ಎಂದು ಅಭಿಪ್ರಾಯಪಟ್ಟರು. ಸಾವಯವ ಕೃಷಿಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃಷಿಯಲ್ಲಿ ಅತಿಯಾಗಿ ನೀರು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುವುದರ ಜೊತೆಗೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದರು. ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ಕೃಷಿ ಪದ್ಧತಿ ಅನುಸರಿಸಿದ್ರೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎಂದು ತಿಳಿಸಿದರು. ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯುವ ಬದಲು ತೋಟಗಳಲ್ಲಿ ಆಂತರಿಕ ಬೆಳೆಗಳಾಗಿ ಹಣ್ಣಿನ ಗಿಡ ಮರಗಳನ್ನು ಬೆಳೆಸುವುದು ಪರಿಸರ ಸಮತೋಲನ ಕಾಪಾಡಲು ಸಹಕಾರಿ ಎಂದು ಹೇಳಿದರು. ಎರೆಹುಳು ಗೊಬ್ಬರ ಮತ್ತು ಸಾವಯವ ಪದ್ಧತಿಗಳ ಬಳಕೆಯಿಂದ ಮಣ್ಣಿನ ಜೀವಂತಿಕೆ ಹೆಚ್ಚಿ ತೇವಾಂಶ ಉಳಿಯುತ್ತದೆ ಎಂದು ತಿಳಿಸಿ, ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಕನಿಷ್ಠ ಒಂದು ಭಾಗವಾದರೂ ಸಾವಯವ ಕೃಷಿಯನ್ನ ಆರಂಭಿಸಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಅಕ್ಷಯ ಕಲ್ಪ ಬಳಗದ ಸಂಪನ್ಮೂಲ ವ್ಯಕ್ತಿ ಹಾಗೂ ರಾಜ್ಯ ಕೃಷಿ ರತ್ನ ಪ್ರಶಸ್ತಿ ವಿಜೇತ ಬೈರೇಶ ಜಿ ಒಡೇರಹಳ್ಳಿ ಜೇನು ಕೃಷಿಯ ಮಹತ್ವವನ್ನು ವಿವರಿಸಿದರು. ಜೇನುಹುಳು ಮತ್ತು ಎರೆಹುಳುಗಳು ರೈತರ ಜೀವನಾಡಿ. ಜೇನುಹುಳುಗಳ ಪರಾಗ ಸ್ಪರ್ಶವಿಲ್ಲದೆ ಕೃಷಿ ಜೀವನ ಬರಡಾಗುತ್ತದೆ. ರೈತರ ಹೊಲದಲ್ಲಿ ಸಾವಿರ ಕಾರ್ಮಿಕರಿಗೆ ಸಮಾನವಾದ ಕೆಲಸವನ್ನ ಜೇನುಹುಳುಗಳು ನಿಸ್ವಾರ್ಥವಾಗಿ ಮಾಡುತ್ತವೆ ಎಂದರು. ಜೇನುಹುಳುಗಳಲ್ಲಿ ಹೆಜ್ಜೇನು, ಕೋಲು ಜೇನು ಮತ್ತು ತುಡುವೆ ಜೇನು ಎಂಬ 3 ವಿಧಗಳಿದ್ದು, ರೈತರು ತುಡುವೆ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡರೆ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ತಿಳಿಸಿದರು. ಜೇನುಗೂಡುಗಳನ್ನು ನಾಶಪಡಿಸದೆ ಸಂರಕ್ಷಿಸುವ ಮೂಲಕ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಬಹುದು ಎಂದರು. ನೀರು ನಿರ್ವಹಣೆ ಕುರಿತು ಮಾತನಾಡಿದ ಬಸವರಾಜಪ್ಪ ಸಂತೇಶಿವಾರ, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಪೋಷಕಾಂಶ ಕಡಿಮೆಯಾಗುತ್ತವೆ. ಮಣ್ಣು ಎಟ್ಟಿಯಾಗುತ್ತಾ ಹೋದಂತೆ ನೀರಿನ ಅವಶ್ಯಕತೆ ಹೆಚ್ಚುತ್ತದೆ. ಆದ್ದರಿಂದ ಜೀವಕೋಶಗಳು ಮತ್ತು ಎರೆಹುಳುಗಳನ್ನು ಉಳಿಸುವ ರೀತಿಯ ಕೃಷಿ ಪದ್ಧತಿಯನ್ನ ಅನುಸರಿಸಬೇಕು ಎಂದು ಹೇಳಿದರು. ಪ್ರಕೃತಿಯೊಂದಿಗೆ ಹತ್ತಿರವಾಗಿ ಬದುಕುವ ರೈತರು ಸದೃಢರಾಗಿದ್ದರೆ ದೇಶವು ಸಮೃದ್ಧಿಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಹೈನುಗಾರಿಕೆ ಮತ್ತು ಆಂತರಿಕ ಬೆಳೆಗಳ ಕುರಿತು ಮಾತನಾಡಿದ ಬೀರೂರು ಲೋಕೇಶಪ್ಪ, ಪಶುಪಾಲನೆ ರೈತರ ಆರ್ಥಿಕ ಬದುಕಿಗೆ ಆಧಾರವಾಗಿದ್ದು, ನಾಟಿ ಹಸುಗಳ ಸಾಕಾಣಿಕೆ ಮತ್ತು ಪಶುಗಳ ಗೊಬ್ಬರ ಬಳಕೆ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಎಂದರು. ಇದರೊಂದಿಗೆ ಹಸುವಿನ ಸಗಣಿಯಿಂದ ಗೋಬರ್ ಗ್ಯಾಸ್ ಉತ್ಪಾದಿಸಿಕೊಳ್ಳಬಹುದು. ಪ್ರಸ್ತುತ ದಿನಗಳಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚುತ್ತಾ ಇದ್ದು, ಇಂತಹ ಗೋಬರ್ ಗ್ಯಾಸ್ಗಳನ್ನು ಬಳಸುವುದರಿಂದ ರೈತರ ಆರ್ಥಿಕವಾಗಿ ಸದೃಢ ಆಗಬಹುದು. ಅದೇ ರೀತಿ ಅಡಿಕೆ ಸಿಪ್ಪೆ ಸೇರಿದಂತೆ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡುವುದರಿಂದ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಕಳೆ ಬೆಳೆಸುವ ಬದಲು ಮಿಶ್ರ ಬೆಳೆ ಪದ್ಧತಿ ಅನುಸರಿಸಿದರೆ ಆರ್ಥಿಕ ಲಾಭದ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಕ್ಷಯ ಕಲ್ಪ ಬಳಗದ ಕೃಷಿ ಅಧಿಕಾರಿ ಮಹಾಲಿಂಗಪ್ಪ, ಅರಿವಿನ ಮನೆ ತಾವರೆಕೆರೆ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷ ದಿನೇಶ್ ಗೌಡ, ನಿರ್ದೇಶಕರಾದ ಎಂಜಿ ಗಿರೀಶ್, ದೇವರಾಜ್ ಕೆ ನೆಲ್ಲಿಹಂಕಲು, ನಿವೃತ್ತ ಶಿಕ್ಷಕರಾದ ಶಂಕರಪ್ಪ, ರೈತರಾದ ಎಂಜಿ ಕುಬೇಂದ್ರಪ್ಪ, ನಟೇಶ್ ಗೌಂಡರ್, ಈಶ್ವರಪ್ಪ, ಟಿಎನ್ ಚಂದ್ರಶೇಖರ, ಸುರೇಶ್, ಗಂಗಾಗೊಂಡನಹಳ್ಳಿ, ಬಸವರಾಜಪ್ಪ, ಮಸಣಕೆರೆ ಮಹಾರುದ್ರಪ್ಪ, ನಿವೃತ್ತ ಶಿಕ್ಷಣಾಧಿಕಾರಿ ಈಶ್ವರಮೂರ್ತಿ ಸೇರಿದಂತೆ ಅರಿವಿನ ಮನೆ ಸೌಹಾರ್ದ ಸಂಘದ ಸಿಬ್ಬಂದಿ ಹಾಗೂ ಅನೇಕ ರೈತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕೃಷಿಯನ್ನ ಕೇವಲ ವೃತ್ತಿಯಾಗಿ ನೋಡುವುದಕ್ಕಿಂತ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ವಕ್ತಾರರು ನೀಡಿದರು. ಸಾವಯವ ಕೃಷಿ, ಜೇನು ಕೃಷಿ, ಹೈನುಗಾರಿಕೆ ಮತ್ತು ನೀರು ಸಂರಕ್ಷಣೆ ಕುರಿತು ರೈತರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಸಮೂಹದ ಕಾರ್ಯಕ್ರಮ ಗಮನ ಸೆಳೆಯಿತು. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆ ನೆಲ್ಲಿಹಂಕಲು, NTS TV 4 ದಾವಣಗೆರೆ. ಮೊದಲೆಲ್ಲ ನಮ್ಮ ಗುಂಟಿನಲ್ಲಿ 12 ಟನ್ ಸಿಪ್ಪೆದು ಅಡಿಕೆ ಮರಕ್ಕೆ 220 ಗಿಡಕ್ಕೆ 25ರಿಂದ 30 ಸಾವಿರ ಕಾಯಿ ಬರ್ತಿದೆ. 1,000 ಕಾಯಿಗೆ 180 ಕೆಜಿ ಕೊಬ್ಬರಿ ಬರುತ್ತೆ. 35 ವರ್ಷದಲ್ಲಿ ನೆಟ್ಟಂಥ ಬಾಳೆನಲ್ಲಿ ಇವತ್ತೂ ಕೂಡ ಏನೂ ಕೊಡೋದಿಲ್ಲ, ನೀರು ಬಿಟ್ಟು ಸರಾಸರಿ 10 ಕೆಜಿಗಿಂತ ಜಾಸ್ತಿ ಇರುತ್ತೆ ಬಾಳೆ ಬರ್ತಾ ಇದೆ. ಬಹುತೇಕ 2 ವರ್ಷದಲ್ಲಿ 3 ವರ್ಷದಲ್ಲಿ ತೆಗೆದಾಕ್ಬಿಡ್ತೀವಿ ಬಾಳೆ. ಆದರೆ 35 ವರ್ಷದ ಬಾಳೆ ಯಾವುದು ಸಪೋರ್ಟ್ ಕೊಡ್ತಾ ಇಲ್ಲ ಬಾಳೆಗೆ. ಈ ನಿಟ್ಟಿನಲ್ಲಿ ನನ್ನ ಕೃಷಿ ನಡೀತಾ ಇದೆ. ನಾನು ಯಾವುದೇ ಆಳು ಕಾಣೋದಿಲ್ಲ. ಕೊಬ್ಬರಿ ಹೊಡೆಯೋದಕ್ಕೆ, ಕಾಯಿ ಹೊರದಕ್ಕೆ ಮಾತ್ರ ಆಳು ಕಾಣ್ತೀನಿ. ಉಳಿದಂಥ ಚಟುವಟಿಕೆಯನ್ನು ನಾನೇ ಮಾಡ್ತೀನಿ. 75 ವರ್ಷ ನನಗೆ ಆಗಿದೆ. ಆ ಭೂತಾಯಿ ಒಳ್ಳೆ ಆರೋಗ್ಯ ಕೊಟ್ಟಿದೆ. ಆಮೇಲೆ ಅಲ್ಲಿ ಫುಟ್ಬಾಲ್ ಇತ್ತಲ್ಲ,
25 ತೋಟನೂ ಯಾವುದೂ ನಾಶವೇ ಇಲ್ಲ. ಅಂದರೆ 2006ನೇ ಇಸ್ವಿನಲ್ಲೂ ಕೂಡ ಯಾವುದೂ ನಾಶ ಮಾಡಿಲ್ಲ. ಅಂದರೆ ದನ ಗೊಬ್ಬರನ ಹಾಕ್ತೀವಿ, ಬೇವಿಂಡಿ ಹಾಕ್ತೀವಿ, ನೀರು, ಇಷ್ಟು ಕೆಲಸ ಬಿಟ್ಟರೆ ಇದೇನು ಮಾಡೋದು. ಆಮೇಲೆ ಅದರಲ್ಲಿ ಏನಾಗಿದೆ, ನಾವು ಯಾವುದೇ ತೋಟದಲ್ಲಿ ಮಿಶ್ರ ಬೆಳೆಗಳು ಬೆಳೆಯಬೇಕು. ಬಾಳೆ, ಕೊಕ್ಕೋ, ಮೆಣಸು ಇಂಥವೆಲ್ಲ ಬೆಳೆಯಬೇಕು. ನಾವೇನೇ ಬರೀ ಅಡಿಕೆ ಬೆಳೆದ್ರೆ ನಮಗೆ ಲಾಭದಾಯಕ ಆಗೋ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದರೆ ಅಡಿಕೆ ದುಡ್ಡು ಬರುತ್ತೆ, ವರ್ಷಕ್ಕೆ ಬಂದಿದೆ, ಅದನ್ನ ನಾವು ಖರ್ಚು ಮಾಡ್ತೀವಿ, ಅದಕ್ಕೆ ಮಾಡೋದು ಇದಕ್ಕೆ ಮಾಡೋದು 5 ಪೈಸೆ ಉಳಿಯಲ್ಲ. ಹಾಗಾಗಿ ನಾನೇನು ಮಾಡಿದೆ, ಅದಕ್ಕೆ ಮೆಣಸು, ಕೊಕ್ಕೋ, ಜಾಯಿಕಾಯಿ ಇವೆಲ್ಲ ಬೆಳೆಗಳು ಹಾಕಿದ್ವಿ. ಕೊಕ್ಕೋ ಕೂಡ ಇದೆ. ಕೊಕ್ಕೋ ಇವತ್ತು ನನಗೆ 5 6 ಕ್ವಿಂಟಲ್ ಕೊಕ್ಕೋ ಬರುತ್ತೆ 1 ವರ್ಷಕ್ಕೆ. ಅದು ಕೂಡ ಈಗ 40,000 50,000 45,000 ಒಂದು ಕ್ವಿಂಟಲ್ ಮಾಡಿದ್ದೀನಿ. ಹೀಗಾಗಿ ಕಾರಣನೇ ನಾವು ರೈತ. ಇವತ್ತು ಕಳೆನಾಶಕ ಹೊಡಿತೀವಿ, ಬೇಕಾದಷ್ಟುಗಳನ್ನು ಕಳೆಗಳ ಹುಟ್ಟಂಗೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ತಾತ ಅಜ್ಜಂದ್ರ ತೋಟಗಳು ಎಲ್ಲರ ಮನೆಗೆ ಇರ್ಬೋದು, ನಾವು ಅವನ್ನ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರ ಮನೆಗೆ ಇರ್ಬೋದು ಸಾಮಾನ್ಯ ಅಲ್ಲ. ನೆಕ್ಸ್ಟ್ ನಮ್ಮ ಜನರೇಷನ್ಗೆ, ನಮ್ಮ ನೆಕ್ಸ್ಟ್ ಬರೋಂಥ ಪೀಳಿಗೆಗೆ ಯಾರು ಖಂಡಿತ ನಮಗೆ ಒಳ್ಳೆ ಮಣ್ಣನ್ನ ಭೂಮಿನ ಕೊಡ್ದಂಗೆ ಹೋಗ್ತೀವೋ ಅವ್ರು ಖಂಡಿತ ಯಾವ ತೋಟನ ಪೂಜೆ ಎಲ್ಲ ಡಸ್ಟ್ಬಿನ್ಗೆ ವರ್ಷದಂತ ಕಾಯ. ಯಾಕೆ ಅಂತ ನಿರ್ಮಾಣಗಳನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಪ್ರತಿದಿನ ನಮಗೆ ಸವಾಲಾಗ್ತಾ ಇದೆ. ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದು ಅನ್ನೋ ಉದ್ದೇಶಕ್ಕಿಷ್ಟೇ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ಜೇನನ್ನ ಉಳಿಸೋಂಥ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಬೇರೆ ನೀವೆಲ್ಲ ನೋಡ್ಬೋದು, ಜೇನು ತಿನ್ಬೇಕು ನಮಗೆ ಬೇಕು ಅಂದಾಗ ನಿಮ್ಮ ತೋಟಗಳಲ್ಲಿ ಬದುಗಳಲ್ಲಿ ಜೇನಿರುತ್ತೆ. ಒಂದು ಕೋಲ್ ಜೇನಿ ವಿಚಾರಕ್ಕೆ ಬರೋಣ. ಆ ಹನಿನ ನೀವು ಯಾವ ತರ ತೆಗಿತೀವಿ, ಯಾವ ತರ ನಿವಾರಣೆ ಮಾಡ್ತೀವಿ ನೀವು? ಒಂದು ಸಣ್ಣದಲ್ಲಿ ಪ್ಲಾಂಟ್ಸ್ ಅಲ್ಲಿ ಇರ್ಬೋದು, ನಿಮ್ಮಲ್ಲಿ ಹೂವಿನ ಗಿಡದಲ್ಲಿ ಇರ್ಬೋದು, ಒಂದು ಸಣ್ಣ ಕೋಲ್ ಜೇನಿ ವಿಚಾರಕ್ಕೆ ಬರೋಣ. ಯಾವ ತರನ ನಿವಾರಣೆ ಮಾಡ್ತೀರ ಅಲ್ವಾ? ಮತ್ತೆ ಅದನ್ನೇನೋ ಸುಮಾರು ಒಂದು ಡಿಸ್ಟರ್ಬ್ ಮಾಡಿಸಿ ಆ ಗೂಡು ನಿಲ್ದಂಗೆ ನಾವು ಅದನ್ನ ತಗೊಂಡೋಗಂತ ಒಂದು ಸನ್ನಿವೇಶಗಳು ನೋಡಿದ್ದೀವಿ. ಆದ್ರೆ ಸುಮಾರು ಇದೇ ತರ ಅಲ್ಲ, ಸುಟ್ಟಿರೋರು ನೋಡಿದ್ದೀವಿ ಅಲ್ವಾ? ನಿಮ್ಮಲ್ಲಿ ಆ ಗೂಡನ್ನ ಆ ನಿರ್ಮಾಣ ಆಗ್ಬೇಕು ಅಂದ್ರೆ ನೀವು ತಪಸ್ ಮಾಡಿದ್ರು ಸಿಗಲ್ಲ. ಆ ಗೂಡನ್ನ ನಿರ್ಮಾಣ ಆಗ್ಬೇಕು ನಿಮ್ ತೋಟದಲ್ಲಿ ಅಂದ್ರೆ ತಪಸ್ ಮಾಡಿರೋದು ಸಿಗಲ್ಲ. ಅದನ್ನ ಉಳಿಸ್ಕೊಂಡು ಹೋಗೋ ಧರ್ಮ ನಿಮ್ದು. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಆ ಗೂಡನ್ನ ನೀವು ಹನಿನ ಮಾತ್ರ ಅಷ್ಟೇ ತೆಗಿಬೇಕು. ಗೂಡನ್ನ ಸಾಯಿಸಂತ ಪ್ರಸಂಗ ಬೇಡ. ಆದ್ರೆ ಯಾವ ತರ ತೆಗೆಯೋದು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಆ ಗೂಡು ಅಲ್ಲೇ ಇರಬೇಕು, ಹನಿ ಮಾತ್ರ ತೆಗಿಬೇಕು, ಕುಟುಂಬ ಅಲ್ಲೇ ಇರಬೇಕು. ಕುಟುಂಬ ಯಾಕೆ ಉಳಿಸ್ಬೇಕು ಅನ್ನೋದೊಂದು ಪ್ರಶ್ನೆ ಬಂದಾಗ ಇಡೀ ನಿಮ್ಮ ಜಮೀನಲ್ಲಿ 1,000 ಜನ ಕೆಲಸ ಮಾಡ್ತಾ ಇದಾರೆ ಪ್ರತಿದಿನ. 1,000 ಜನ ನಿಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಉಳಿಸ್ಕೊಡ್ಬೇಕಲ್ಲ. ನಾವು ಹಿಂಗೆ ನಮ್ಮ ಭಾರತ ದೇಶದಲ್ಲಿ ಕೊನೆ ಬಾರ್ಡರ್ಲಿ ನಮ್ಮ ಸೈನಿಕರನ್ನ ನಾವು ಕಾಪಾಡ್ತೀವೋ, ಸೇಮ್ ಅದೇ ತರ ನಮ್ಮ ಜಮೀನಲ್ಲಿ ಕಾಪಾಡುವಂತ ಸೈನಿಕರು ಯಾರೋ ಇದ್ರೆ ಅದು ಜೈಲು. ಅಂತಂದ್ರೆ ಯೂನಿವರ್ಸಿಟಿಯಿಂದ ಒಬ್ಬ ರೈತನ ಮನೆಗೆ ಕಳಿಸ್ತಾರೆ. ಪ್ರಗತಿಪರ ರೈತ ಇದ್ರೆ ಅಂದ್ರೆ ಅವ್ರ ಮನೆಗೆ ಕಳಿಸ್ತಾರೆ. ಹೋಗಪ್ಪ, ಇಲ್ಲಿ ತಾವರೆಕೆರೆಯಲ್ಲಿ ಒಂದು 2 ರೈತರು ಇದ್ದಾರೆ, ಅವ್ರ ಹೆಸರು ಕೊಟ್ಬಿಟ್ಟು ಅವ್ರು ಗೊತ್ತಿದ್ದಂಗ್ಲೆ ಏನ್ ಮಾಡ್ತಾರೆ, ಪಾಪ ಯಾರೋ ಅಧಿಕಾರಿಗಳು ಬಂದ್ರು ಅಂತ ಹೇಳ್ಬಿಟ್ಟು ಕುರ್ಚಿ ಚೆನ್ನಾಗಿಲ್ಲ ಅಂತ ಟವಲ್ ಹಾಸ್ಬಿಟ್ಟು ಕಾಫಿ ಕೂಡ ಯಾರೋ ಆಫೀಸವ್ರು ಬಂದವ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಯಜಮಾನ್ರೆ ಡೈರಿ ತಂದಿರ್ತಾರ, ಅವ್ರು ಲೀಸ್ಟ್ ಬರ್ಕಂತಾರೆ. ಯಜಮಾನ್ರೆ ಎಷ್ಟು ಎಕರೆ ಭೂಮಿ ಅಂತ ಕೇಳ್ತಾರೆ. ಫಸ್ಟ್ ಎಂತ ಮಣ್ಣು ಅಂತ ಕೇಳ್ತಾರೆ, ಎಂತ ಬೆಳೆ ಮಾಡ್ತೀರಾ ಅಂತ ಕೇಳ್ತಾರೆ. ಎಲ್ಲ ಡೀಟೇಲ್ ಎಲ್ಲ ಯಜಮಾನ್ರು ಹೇಳಿಬಿಟ್ಟು ಪಾಪ ಮಧ್ಯಾಹ್ನ ಊಟಕ್ಕೆ ಹಾಕಿಬಿಟ್ಟು ಸಾಯಂಕಾಲ ಹೋಗ್ಬೇಕಾದ್ರೆ ಕಾಫಿ ಕೊಟ್ಟು ಕಳಿಸ್ತಾರೆ. ಅವರು ಹೋಗಿ ಏನ್ ಮಾಡ್ತಾರೆ, ಯೂನಿವರ್ಸಿಟಿನಲ್ಲಿ ಅದನ್ನ ಇಡ್ತಾರೆ. ಅವ್ರು ಪಾಸ್ ಆದ್ರೆ ಅವ್ರಿಗೆ 65,000 ರೂಪಾಯಿ ಸಂಬಳ. ಈ ಕಷ್ಟಪಟ್ಟು ಹೇಳು ರೈತನಿಗೆ ಏನು? ಅದಕ್ಕೆ ನಾನು ಹೇಳ್ತೀನಲ್ಲ, ನಿಜವಾದ ವಿಜ್ಞಾನಿ ರೈತನಿಗೆ ಎಲ್ಲ ಗೊತ್ತು. ಆ ಜಮೀನಿಗೆ ಯಾವ ಗೊಬ್ಬರ ಹಾಕಿದ್ರೆ ಬೆಳೆ ಬರುತ್ತೆ, ಇದಕ್ಕೇನು ಔಷಧಿ ಹೊಡಿಬೇಕು ಅಂತ ಎಲ್ಲ ಗೊತ್ತು. ಆದ್ರೆ ಈಗ ಶೋಕಿ ಮೊಬೈಲ್ ಅಲ್ವನ ಮಾಡಕ್ಕಾಗಲ್ಲ. ಎಲ್ಲ ಈಜಿಲ್ ಕೆಲಸ ಆಗಬೇಕು. ಯಾಕಂದ್ರೆ ಯಾರು ಮಕ್ಕಳು ಮಾಡಲ್ಲ, ಯಜಮಾನ ಕೈಲಿ ಆಗಲ್ಲ, ಹೇಳಿದ ಮಾತು ಕೇಳಲ್ಲ ಅಲ್ವಲ್ಲ. ಅದಕ್ಕೆ ಕೆಲವು ಹಾಡುಗಳನ್ನ ತಯಾರು ಮಾಡಿದೀನಿ. ಸುಳ್ಳರಿಗೆ ಸಂಪತ್ತು, ಕಳ್ಳರಿಗೆ ದೌಲತ್ತು, ಒಳ್ಳೆ ಕೆಲಸಕ್ಕೆ ಆಪತ್ತು, ಕೆಟ್ಟೋಟು ಕಲಿಯುಗ ಇವತ್ತು. ಪುಂಡರಿಗೆ ಸನ್ಮಾನ, ಎಷ್ಟೊಂದು ಬಿಗುಮನ, ಜಾರುಣಿಯ ಹೆಣ್ಣಿಗೆ ಬಲುಮಾನ. ಹರಬುದ್ಧಿ ಅಧಿಕಾರಿ ಎದೆಯುಪ್ಪಿ ಬರುತ್ತಾನ, ಎಂಡಾವ ಕುಡ್ಕುಡ್ದು ಬೀಳುತ್ತಾನ. ಮುಂಡವರ ಮನೆಯಲ್ಲಿ ಗಂಡತನದ ಹುಡುಗಾಟ, ಚೆಲುವಾದ ಹೆಣ್ಣಿದ್ರ ಮಗನಾಟ. ಕತ್ತೆಗೆ ಲಿಂಗಾದ ಮುದ್ರೆಯನ್ನು ಬೇಡ, ನೀಚರ ಸಂಗಾವ ಮಾಡಬೇಡ. ಮಾನೆಲ್ಲ ಹೋದಾಗ ಗುಡುಗುಡಿ ಕಳ್ಬಾರ್ದು, ತಿಮ್ಮಣ್ಣನಾಡನ್ನು ಮರಿಬೇಡ ಅಲ್ವರ.
ಏನ್ ಸೆಷನ್ ಈಗ ಇಲ್ಲಿಂದ ಹೋದ್ ಕೂಡಲೇ ಟೀ ಹೋಟ್ಲಲ್ಲಿ ಕುಡ್ಕೊಂತಾರೆ, ಅರ್ಧ ಟೀ ಕುಡಿತಾರೆ, ಇಲ್ಲ ಬಿಡಿ ಸೇರೋದು ಮೋಟ್ ಬಿಡಿ ಸೇರ್ಬಿಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೂ ಒಳ್ಳೇದಾಗ್ಕೊಂಡು ಇವ್ರು ಯಾರು ಮಾಡಲಿಲ್ಲ, ಇವ್ರು ಮುಂಡೆ ಮಕ್ಕಳಿಗೆ ಗೆಲ್ಸಿ ಓಟ್ ಹಾಕಿ ಸಾಕಾಗಬೇಕು, ನಮ್ಮ ಮೆಂಬರ್ ಹೇಳಿದ್ರು ನೀವು ಮಾಡಲಿಲ್ಲ ಅಂತೇಳಿ ಅಲ್ವಾ. ಅದಕ್ಕೆ ಹೇಳ್ತಾರೆ ರಾಜನೇ ರಾಕ್ಷಸನಾಗಿ ಮಂತ್ರಿಯೇ ವ್ಯಾಘ್ರನಾಗಿ ಕುಳಿತಿರುವ ಜನರೆಲ್ಲ ಸ್ವಾನರಾಗಿರುವಾಗ ನಮ್ಮಂತ ಬಡಪಾಯಿಗಳು ಬಾಡೇನು ಕೇಳ್ತಾರೆ? ನಮ್ಮ ಹತ್ರ ಇಲ್ಲ, ಕೇಳಲ್ಲ. ಇವತ್ತು ಯಾರಾದ್ರೂ ಒಬ್ಬರು MLA ಒಬ್ಬರು ಜಿಲ್ಲಾ ಪಂಚಾಯತ್ ಬಂದಿದ್ರು ಇದಕ್ಕೆಲ್ಲ ಭಕ್ತಿ ತುಂಬೇ ಬಿಡೋರು ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂತೇಳಿ ಎಲ್ಲರೂ ಬರ್ತಾರೆ ಅಂತ ಬರಲ್ಲ. ಬೇಕಾಗಿಲ್ಲ, ಇವ್ರು ದುಡ್ಡು ಬೇಕು, ಅಡಿಕೆ ಹಾಕಬೇಕು, ಅಡಿಕೆ ಬೆಳೆ ಬರ್ಬೇಕು, ನಮ್ಗೆ ಕಾರ್ ತೋರ್ಬೇಕು, ಬೈಕ್ ತೋರ್ಬೇಕು. ಅದಕ್ಕೆ ಹೇಳ್ತಾರೆ ವಿನಯವಿಲ್ಲದ ವಿದ್ಯೆ ಅಳಸಿ ಹೋದ ಮುದ್ದೆ, ನೀರು ನಿಲ್ಲದ ಗದ್ದೆ ಒತ್ತಿ ಇಲ್ಲದ ನಿದ್ದೆ, ಬೀಡು ಬಿಟ್ಟ ನೆಲ ನೋಡದಿರು, ಬಿತ್ತಿ ನೋಡದ ಹೊಲ ನೋಡಿದ್ರು, ಕೊಟ್ಟು ಕೇಳದ ಸಾಲ ಕೇಳಿದ್ರು, ಕಳೆದು ಹೋದ ಕಾಲ ಮತ್ತೆ ಬಾಳಿ ಬರ್ತೀವಿ. ಈಗ ಆಯ್ತು 3 ತಿಂಗಳು 3 ವರ್ಷ ಬೆಳೆ ಬಂದ್ಬಿಡುತ್ತೆ, ಅಡಿಕೆ ಅಂತ ಹೇಳ್ಬಿಟ್ಟು ಯಾರೋ ಪಾಪ ನೆಟ್ಟರು ಸೋಸಿ ಯಾವ ಬೀಜ ಮಾಡ್ತಾರೋ ಏನು ತರೋದು ಹಾಕೋದು. ಆದ್ರೆ ಬರಗಾಲ ಬೇರೆ, ಬರಗಾಲ. ಕಟಕಲಾಟ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಕಟಕಲಾಟ ಗ್ರಾಮದಲ್ಲಿನ ವಿವಿಧ ಕಾಮಗಾರಿಗಳಿಗೆ ಮುಖಂಡರಾದ ರಾಕೇಶ್ ಚಿಂಚಣಿ ಮತ್ತು ಸತೀಶ್ ಪಾಟೀಲ್ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಕಟಕಲಾಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಕೇಶ್ ಚಿಂಚಣೆ, ಕಟಕಲಾಟದ ಶ್ರೀಕೃಷ್ಣ ಹಣಬರ ಸಮಾಜ ಸಮುದಾಯ ಭವನ, ಮಹಾದೇವ ದೇವಸ್ಥಾನ ಸಮುದಾಯ ಭವನ ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಾಣಕ್ಕೆ ದೆಹಲಿ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿಯವರು 87.50 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಗುರುವಾರ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ. ಶ್ರೀಕೃಷ್ಣ ಹಣಬರ ಸಮಾಜ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ 10 ಲಕ್ಷ ರೂಪಾಯಿ ಪೂರ್ಣಗೊಳಿಸಲು 25 ಲಕ್ಷ ರೂಪಾಯಿ, ಒಟ್ಟು 35. ಮಹಾದೇವ ದೇವಸ್ಥಾನ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ 7.50 ಲಕ್ಷ ಪೂರ್ತಿಗೊಳಿಸಲು 20 ಲಕ್ಷ, ಒಟ್ಟು 27,50,000 ರೂಪಾಯಿ. ಕರ್ನಾಟಕ ಪಬ್ಲಿಕ್ ಶಾಲೆ ಕಡಕಲಾಟ 2 ಕೊಠಡಿಗಳ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದು, ಗ್ರಾಮಸ್ಥರ ಪರವಾಗಿ ಹುಕ್ಕೇರಿ ಬಂಧುಗಳನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಇನ್ನು ಕಡಕಲಾಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಪಾಟೀಲ್ ಮಾತನಾಡಿ, ಕಡಕಲಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಲ್ಲಿ ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರ ಹಾಗೂ ಸಾಮಾನ್ಯ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ 3.10 ಕೋಟಿಗಳ ಅನುದಾನ ಮಂಜೂರು ಮಾಡಿದ್ದು, ಕಾಮಗಾರಿ ಮುಕ್ತಾಯಗೊಂಡಿದೆ. 70 ಲಕ್ಷದಲ್ಲಿ ಭೂಗತ ಕೇಬಲ್ ವಿದ್ಯುತ್ ಬೀದಿ ದೀಪ ಕಾಮಗಾರಿ ಮುಕ್ತಾಯಗೊಂಡಿದೆ. ಅಲ್ಲದೆ ಕಡಕಲಾಟ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದೆ. ಹುಕ್ಕೇರಿ ಬಂಧುಗಳಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಸರ್ ತಹಶೀಲ್ದಾರ್ ಪ್ರದೀಪ್ ಲಾಟಕರ್, ಪ್ರವೀಣ್ ಪಾಟೀಲ್, ರಮೇಶ್ ಪಾಟೀಲ್, ಅನಿಲ್ ಪಾಟೀಲ್, ಪ್ರಹ್ಲಾದ್ ಮಳಿಗೆ, ರಾಜು ಜೀಪ್ರೆ, ಸಂದೀಪ್ ಜೀಪ್ರೆ, ದಾದಾ ಸಾಹೇಬ್ ಶಿರ್ಗಾವೆ, ಮಾರುತಿ ದುಮಾಳ, ಗಂಗಾರಾಮ್ ಪೂಜಾರಿ, ದಿಲೀಪ್ ಶಿಂತ್ರೆ, ಕಾಕಾ ವದಡಿ, ಮಧುಕರ್ ನಾಯ್ಕ, ಬಾಬಾ ಸಾಹೇಬ್ ಶಿರ್ಗಾವೆ, ವಿಜಯ್ ಬಡಗಾವೆ, ಮಿಥುನ್ ವರಾಳೆ, ಸುಮುಕುಮಾರ್ ತರಕಾರ್, ಅಜಿತ್ ಮಾಳಕರಿ, ಅನಿಲ್ ಕಮತೆ, ಸಂತೋಷ್ ಅವತಿ, ವಿರಾಜ್ ಸಂಕಾಜೆ, ವಿಠಲ್ ಮಾಳ್ಗೆ, ಯಲ್ಲಪ್ಪ ಗಾವ್ಡೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ NKS TV4 ಬೆಳಗಾವಿ. त्यांच्या विशेष प्रयत्नातून खडकलाट येथील श्रीकृष्ण हनबर समाज समुदाय भवनासाठी यापूर्वी त्यांनी 10 लाख रुपये दिलेलं होतं आणि आता त्यांनी 25 लाख रुपये असे एकूण 35 लाख रुपयाचा निधी त्यांनी उपलब्ध करून दिलेला आहे. सांगायला अभिमान वाटतोय, खडकलाटमध्ये सुमारे 1.5 कोटी रुपये खर्चून श्रीकृष्ण मंदिर उभारण्यात येत आहे. त्यामध्येच हा एक भाग असून यासाठी तब्बल 35 लाख रुपये उपलब्ध करून दिल्याबद्दल हुक्केरी पिता पुत्रांचं समस्त हनबर समाज आणि खडकलाट ग्रामस्थांच्या वतीनं प्रथम मी त्यांचं जाहीर आभार व्यक्त करतोय. त्याचबरोबर या कार्यक्रमासाठी उपस्थित खडकलाट ब्लॉक काँग्रेसचे अध्यक्ष माननीय श्री सतीशांना पाटील, खडकलाट ग्रामपंचायतचे माजी अध्यक्ष माननीय श्री राकेशांना चिंचणे, आमचे ज्येष्ठ नागरिक नासर काका, तहसीलदार पदी काका लाटकर, त्याचबरोबर पंचहमी गॅरंटी योजनेचे चिकोडी तालुका अध्यक्ष रमेश पाटील, त्याचबरोबर या ठिकाणी PKPSचे उपाध्यक्ष मारुतीना धुमाळ, प्रवीण पाटील, गंगाराम पुजारी, दिलीप शिंत्रे, काकांना वदडी, मधुकर नाईक
बाबासाहेब शिरगावे, रावसाहेब झिपरे यांना, त्याचबरोबर रणजित बुगडे, पप्पू करोशे, प्रदीप लाटकर, विठ्ठल माळगे पाटील, राजू नाईक, दयानंद झिपरे आणि आताच या ठिकाणी उपस्थित डॉक्टर बाबासाहेब आंबेडकर SC/ST विविध उद्देशीय सहकारी संघाचे अध्यक्ष सुकुमारांना थरकार, त्याचबरोबर अजित माळकरी, त्यांचे सर्व सहकारी या ठिकाणी आलेले आहेत. त्या सर्वांचं मी प्रथम हनबर समाजाच्या वतीनं सहर्ष असं स्वागत करतोय आणि या ठिकाणी हनबर समाजाचे अध्यक्ष राजूअण्णा झिपरे यांना मी विनंती करतोय की त्यांनी सतीश अण्णा पाटील यांचं सत्कार करायचा आहे. ಮೈನಾರಿಟಿ ಮತ್ತು ಜನರಲ್ಲಿ ಇದರಲ್ಲಿ 3 ಕೋಟಿ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಗಟರ್ ಮತ್ತು ರಸ್ತೆ ಮತ್ತು 1 ಕೋಟಿ 10 ಲಕ್ಷ ರೂಪಾಯಿ ಅಂಡರ್ಗ್ರೌಂಡಿಂಗ್ ವೈರಿಂಗ್ ಅದರ ಖರ್ಚಿನಿಂದ ಎಲ್ಲ ಕೂಡಿ 4 ಕೋಟಿ 10 ಲಕ್ಷ ರೂಪಾಯಿ ಅದನ್ನು ಮಾನ್ಯ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ 4 ಕೋಟಿ 10 ಲಕ್ಷ ರೂಪಾಯಿಯನ್ನು ಈ ಮೊದಲು ಕೊಟ್ಟು ಇವತ್ತಿನ ದಿವಸ ಶ್ರೀಕೃಷ್ಣ ಹನಬರ ಸಮಾಜದ ಸಮುದಾಯ ಭವನಕ್ಕೆ ಇವತ್ತಿನ ದಿವಸ ಮೊದಲು 10 ಲಕ್ಷ ಕೊಟ್ಟಿದ್ದರು. ಈಗ 25 ಲಕ್ಷ ಎಲ್ಲ ಕೂಡಿ 35 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಇವತ್ತಿನ ದಿವಸ ಶ್ರೀಕೃಷ್ಣ ಭವನದ ಪೂಜಾ ಕಾರ್ಯಕ್ರಮ ಮುಗಿಸಿ ಕೆಲಸಕ್ಕೆ ಪ್ರಾರಂಭ ಮಾಡಲಾಯಿತು. ಅದೇ ಥರ ಮಹಾದೇವ ಮಂದಿರ ಖಡಕ್ಲಾಟ ಜೀರ್ಣೋದ್ಧಾರ ಸಲುವಾಗಿ ಅಂದರೆ ಅಲ್ಲಿ ಸ್ವಲ್ಪ ಅಂದರೆ ಕೆಲಸ ಪೆಂಡಿಂಗ್ ಇತ್ತು. ಆ ಕೆಲಸಗಳು ಪೂರ್ಣಗೊಳಿಸಲು 20 ಲಕ್ಷ ರೂಪಾಯಿಯನ್ನು ಅನುದಾನ ಮಂಜೂರು ಮಾಡಿ ನಮ್ಮ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಶಾಸಕರ ಮಾದರಿ ಶಾಲೆ KPS ಸ್ಕೂಲ್ ಆಗಿ ಈಗ ಪರಿವರ್ತನೆ ಆಗಿದ್ದ ಶಾಸಕರ ಮಾದರಿ ಶಾಲೆಯಲ್ಲಿ ಹುಡುಗರ ಸಂಖ್ಯೆ ಪಟ ಸಂಖ್ಯೆ ಹೆಚ್ಚಾದ ಕಾರಣ ರೂಮ್ಗಳು ಕಮ್ಮಿ ಬೀಳ್ತಾ ಇದ್ದವು. ಆದ ಕಾರಣದಿಂದ ಮತ್ತು 2 ರೂಮ್ಗಳನ್ನು 25 ಲಕ್ಷ ಅನುದಾನ ಮಂಜೂರು ಮಾಡಿ ಮತ್ತೆ 2 ರೂಮ್ಗಳನ್ನು ಮಂಜೂರು ಮಾಡಿ ಕೊಟ್ಟಿದ್ದಕ್ಕೆ ಆಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಮ್ಮ ಕಡಕ್ಲಾಟ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ ಮುಜರಾಯಿ CM EDPA ಇಂದ ಕಡಕ್ಲಾಟ್ ಗ್ರಾಮದ ಶ್ರೀ ಕೃಷ್ಣ ಹನಬರ ಸಮಾಜದ ಹತ್ತಿರ ಸಮುದಾಯ ಭವನ ಪೂರ್ಣಗೊಳಿಸುವಲ್ಲಿ ಈಗಾಗಲೇ 10 ಲಕ್ಷ ರೂಪಾಯಿಯನ್ನು ಕೊಟ್ಟಿತ್ತು. ಇವತ್ತು ಒಂದು 25 ಲಕ್ಷದ ಪೂಜೆಯನ್ನು ನೆರವೇರಿಸಿದ್ದೇವೆ. ಒಟ್ಟಿಗೆ ಅವರಿಗೆ 35 ಲಕ್ಷವನ್ನು ಅಂದರೆ ಒಂದು ಫಂಡ್ ಮಂಜೂರು ಮಾಡಿ ಕೊಟ್ಟಿದ್ದೇವೆ. ಮುಜರಾಯಿ CM IDP ಕಡಕ್ಲಾಟ್ ಗ್ರಾಮದ ಮಹಾದೇವ ದೇವಸ್ಥಾನ ಕಮಿಟಿ ಸಮುದಾಯ ಭವನ ಪೂರ್ಣಗೊಳಿಸುವ ಸಲುವಾಗಿ ಮುಂಚೆ 7,50,000 ರೂಪಾಯಿ ಕೊಟ್ಟಿತ್ತು. ಈಗ ಇವತ್ತು 20 ಲಕ್ಷವನ್ನು ಮಂಜೂರು ಮಾಡಿ ಒಟ್ಟಿಗೆ 27,50,000 ರೂಪಾಯಿಯನ್ನು ಮಹಾದೇವ ಮಂದಿರಗಾಗಿ ಮಂಜೂರು ಮಾಡಲಾಗಿದೆ. ಅದೇ ಪ್ರಕಾರ DMF ಇಲಾಖೆಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಖಡಕ್ಲಾಟ್ ಶಾಲೆಗೆ ಖಡಕ್ಲಾಟ್ ಶಾಸಕರ ಮಾದರಿ ಶಾಲೆಗೆ 2 ವರ್ಗಗಳ ಕೊಠಡಿ ನಿರ್ಮಾಣಕ್ಕಾಗಿ 25 ಲಕ್ಷವನ್ನು ಮಂಜೂರು ಮಾಡಿದ್ದಾರೆ. ಇದಕ್ಕೆ ಖಡಕ್ಲಾಟದ ಎಲ್ಲ ನಾಗರಿಕರಿಂದ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅಂತರ್ಜಿಲ್ಲೆಯ ಗೋ ಕಳ್ಳರನ್ನ ಕಂಬಿ ಹಿಂದೆ ತಳ್ಳಿದ ಹುಬ್ಬಳ್ಳಿಯ ಬೆಳ್ಳಿಗೆರೆ ಠಾಣೆಯ ಕಾಕಿ ಪಡೆ. ಹುಬ್ಬಳ್ಳಿಯಲ್ಲಿ ಬೇರೆ ಜಿಲ್ಲೆಯಿಂದ ಐಷಾರಾಮಿ ಕಾರನ್ನ ತಂದು ಹುಬ್ಬಳ್ಳಿಯಲ್ಲಿ ಆಕಳುಗಳನ್ನ ಕಳ್ಳತನ ಮಾಡ್ತಾ ಇದ್ದ ಕಥರ್ನ ಕಳ್ಳರನ್ನ ಜೈಲಿಗೆ ಕಳಿಸುವಲ್ಲಿ ಹುಬ್ಬಳ್ಳಿಯ ಬೆಂಡಿಗೆರೆ ಠಾಣೆಯ ಪೊಲೀಸರು ಸಕ್ಸಸ್ ಆಗಿದ್ದು ಓರ್ವ ಗೋಕಳ್ಳ ಮತ್ತು ಐಷಾರಾಮಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ.
ಚಿಕ್ಕಬಳ್ಳಾಪುರ ನಗರದ ಗೋಲ್ಡನ್ ಗ್ಲಿಮ್ಸ್ ಪದವಿ ಪೂರ್ವ ಕಾಲೇಜಿನ ಬಿಕಾಂ ವಿಭಾಗದ ವಿದ್ಯಾರ್ಥಿಗಳು ಈ ಬಾರಿಯ 3ನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. 4 ವಿದ್ಯಾರ್ಥಿಗಳು ವಿಶೇಷವಾಗಿ ಮಿಂಚಿದ್ದು ದಿವ್ಯಶ್ರೀ 750ರಲ್ಲಿ 704 ಅಂಕಗಳನ್ನು ಪಡೆದು ಅಗ್ರಸ್ಥಾನ ಪಡೆದಿದ್ದಾರೆ. ಅಕ್ಷಯ 686, ನಿತ್ಯಶ್ರೀ 661 ಹಾಗೂ ನಿಶ್ಚಿತ 655 ಅಂಕಗಳನ್ನು ಗಳಿಸಿ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅತ್ಯುನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜು ಆವರಣದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲ ಸಿಎಂ ಮುನಿಕೃಷ್ಣ ಮಾತನಾಡಿ, ಈ ಬಾರಿ ಫಲಿತಾಂಶ ನಮ್ಮೆಲ್ಲರಿಗೂ ಹೆಮ್ಮೆಯನ್ನ ತಂದಿದೆ. 4 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಜೊತೆಗೆ 17 ಮಂದಿ ಎ+, 27 ಮಂದಿ ಎ, 15 ಮಂದಿ ಬಿ+ ಹಾಗೂ 26 ಮಂದಿ ಬಿ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ವಾಣಿಜ್ಯ ವಿಭಾಗದ ಉತ್ತಮ ಫಲಿತಾಂಶ ಬರ್ತಾ ಇದೆ. ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಉಪನ್ಯಾಸಕರ ಸಮರ್ಪಿತ ಸೇವೆಯೇ ಇದರ ಹಿಂದೆ ಇದೆ. ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳು ಕಾಲೇಜಿನ ಪ್ರಾಧ್ಯಾಪಕ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸಿ ತಮ್ಮ ಅನುಭವ ಹಂಚಿಕೊಂಡರು. ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್ NKS TV4 ಚಿಕ್ಕಬಳ್ಳಾಪುರ. ನಮಸ್ಕಾರ, ನನ್ನ ಹೆಸರು ಮುನಿಕೃಷ್ಣ CM ಅಂತ, CMK ಸರ್ ಅಂತಾರೆ. ದಿ ಗೋಲ್ಡನ್ ಗ್ಲಿಮ್ಸ್ PU ಮತ್ತು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತುಂಬ ಸಂತೋಷ ಆಗುತ್ತೆ. ನಮ್ಮ ಕಾಲೇಜಿನ BCom ವಿಭಾಗದಲ್ಲಿ 3ನೇ ಸೆಮಿಸ್ಟರ್ ಫಲಿತಾಂಶ ನಿನ್ನೆ ತಾನೇ ಬಂದಿದೆ. ಅತ್ಯುನ್ನತವಾದಂಥ ಫಲಿತಾಂಶವನ್ನು ಕೊಟ್ಟಂಥ ಎಲ್ಲ BCom ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಆ ಫಲಿತಾಂಶಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಲ್ಲಿ BCom ಪದವಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಇರ್ತಕ್ಕಂಥ ಕಾಲೇಜು ಅಂದರೆ ಗೋಲ್ಡನ್ ಗ್ಲಿಮ್ಸ್ ಕಾಲೇಜು. ಬರೀ ಕಾಮರ್ಸ್ ಇರ್ತಕ್ಕಂಥ ಕಾಲೇಜು. ಅದರಲ್ಲೂ ಈಗಿನ ಒಂದು 3ನೇ ಸೆಮಿಸ್ಟರ್ BCom ವಿಭಾಗದಲ್ಲಿ ಅತ್ಯುನ್ನತವಾದಂಥ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ಸ್ 4 ಜನ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ಸ್ ಇದ್ದಾರೆ. 17 ಜನ A+ ಬಂದಿದ್ದಾರೆ. ಮತ್ತು 27 ಜನ A, 26 ಜನ B ಮತ್ತು 15 ಜನ B+ ಬರೋದ್ರ ಮೂಲಕ ಅತ್ಯುನ್ನತವಾದಂಥ ಫಲಿತಾಂಶವನ್ನು ಇಡೀ ಚಿಕ್ಕಬಳ್ಳಾಪುರಕ್ಕೆ ಅತ್ಯುನ್ನತವಾದಂಥ ಫಲಿತಾಂಶವನ್ನು ನಮ್ಮ ಕಾಲೇಜಲ್ಲಿ ಬಂದಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಇದರ ಜೊತೆಗೆ ಬುಮ್ಯಾಸ್ಟಿಕ್ ಸಬ್ಜೆಕ್ಟಲ್ಲಿ 5 ಜನ ಔಟ್ ಆಫ್ ಔಟ್ ತಗೊಂಡಿದ್ರೆ, ಕಾರ್ಪೊರೇಟ್ ಅಕೌಂಟಿಂಗಲ್ಲಿ 7 ಜನ ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲೂ ಸಹ 4 ಜನ ಔಟ್ ಆಫ್ ಔಟ್ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದುಕೊಂಡು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿರ್ತಾರೆ. ಪ್ರಿಯ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, 10 ವರ್ಷಗಳಿಂದ ನಮ್ಮ ಕಾಲೇಜು ವಾಣಿಜ್ಯ ವಿಭಾಗದಲ್ಲಿ ಉತ್ತಮವಾದಂಥ ಮೈಲಿಗಲ್ಲನ್ನು ಸಾಧಿಸ್ತಾ ಬಂದಿದೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಯಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಉಪನ್ಯಾಸಕ ವೃಂದದವರೆಗೂ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಓಕೆ. Myself Divyashree. I am studying in Golden Glimpse College from last 5 years, and I am the topper of all the SEMs in BCom as well as second PUC. And the college is very friendly with lecturers as well as friendly faculties, have giving the conceptual clarity with supportive for all curriculum activities. And I am grateful for studying in this college. I am Divyashree. Currently studying in second BCom fourth sem. I am really lucky to have in this college because the education is very best and very good education, and discipline also very good. So I selected this college. Myself, I am Lydia. ನಾನು ಈ ಕಾಲೇಜ್ಗೆ ಜಾಯ್ನ್ ಆಗಿ 5 years ಆಯಿತು. 10th ನಾನು ಜಸ್ಟ್ 89% ಸ್ಕೋರ್ ಮಾಡಿದೆ. ಆ್ಯಂಡ್ ಸೆಕೆಂಡ್ PUCಗೆ ಬಂದ ಮೇಲೆ ಈ ಕಾಲೇಜಲ್ಲಿ 95% ಸ್ಕೋರ್ ಮಾಡಿದೆ. ಈ ಕಾಲೇಜಿಗೆ ಬಂದಿದ್ದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತೀನಿ. ಬಿಕಾಸ್ ಆಫ್ 95% ಈಸ್ ಗ್ರೇಟ್ಫುಲ್ ಟು ಮಿ. ಆ್ಯಂಡ್ ನನ್ನ ಡಿಗ್ರಿ ಸಹ ಇಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ಫಸ್ಟ್ ಸೆಮ್ಮಲ್ಲಿ ನನಗೆ 85% ಸ್ಕೋರ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ 86% ಆ್ಯಂಡ್ ನೌ ಐ ಗಾಟ್ 89%. ಅಕ್ಷಯ ಅಂತ, ನಾನು ಸೆಕೆಂಡ್ BCom ಫೋರ್ತ್ ಸೆಮ್ಮಲ್ಲಿ ಓದ್ತಿದ್ದೀನಿ. ನಾನು ಯಾಕೆ ಈ ಕಾಲೇಜ್ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ಎಜುಕೇಷನ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಈ ಕಾಲೇಜ್ ಚೂಸ್ ಮಾಡಿದೆ. ಕಾಮರ್ಸ್ ತಗೊಳೋದಕ್ಕೆ ಯಾರಾದರೂ ಕಾಲೇಜ್ ಅಂದರೆ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಬೆಸ್ಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ರೋಟರಿ ಸಂಸ್ಥೆಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ. ರೋಟರಿ ಸಂಸ್ಥೆ ವತಿಯಿಂದ ನಗರದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು.
ನಗರದ ಪಿ ರಾಜಯ್ಯ ಜೋಡಿ ರಸ್ತೆಯಲ್ಲಿರುವ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ, ಅರವಿಂದ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ರೋಟರಿ ಸಂಸ್ಥಾಪಕ ಸದಸ್ಯ ಸಿವಿ ಶ್ರೀನಿವಾಸ ಶೆಟ್ಟಿ ಮಾತನಾಡಿ, ರೋಟರಿ ಸಂಸ್ಥೆಯು ಪ್ರತಿ ತಿಂಗಳು ಮೊದಲನೆಯ ಭಾನುವಾರ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತಾ ಇದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯುತ್ತಿರುವುದು ತುಂಬಾ ಸಂತಸವಾಗಿದ್ದು, ಮುಂದಿನ ಶಿಬಿರದ ಸದುಪಯೋಗವನ್ನು ಜನತೆ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಣ್ಣಿನ ಆರೋಗ್ಯದ ಕಡೆ ಗಮನ ಹರಿಸುವುದು ಇಂದಿನ ಡಿಜಿಟಲ್ ಯುಗದಲ್ಲಿ ಅಗತ್ಯವಾಗಿದೆ. ಮಾನವನಿಗೆ ನೇತ್ರಗಳು ಅತ್ಯಂತ ಸೂಕ್ಷ್ಮ ಮತ್ತು ಅಮೂಲ್ಯವಾದ ಅಂಗವಾಗಿದ್ದು, ಅದರ ಬಗ್ಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕು ಎಂದರು. ಶಿಬಿರದಲ್ಲಿ ಚಂದ್ರಪ್ರಭಾ ಜೈನ್, ನಾಗರಾಜು, ಹರೀಶ್, ಅಂಕಶೆಟ್ಟಿ, ಸಿದ್ದಮಲ್ಲಪ್ಪ, ನೇಮಿರಾಜ್, ಪ್ರಭಾಕರ್, ಎ ಶ್ರೀನಿವಾಸ್, ಎಸ್ಆರ್ ಶ್ರೀನಿವಾಸ್, ಸುರೇಶ್, ಸವಿತಾ, ಪಿಆರ್ಒ ವಿಜಯಕುಮಾರ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ, ಎನ್ಪಿಎಸ್ ಟಿವಿ4 ಚಾಮರಾಜನಗರ. ಪ್ರತಿ ತಿಂಗಳು ರೋಟರಿ ಸಂಸ್ಥೆಯವರು ಮೊದಲನೇ ಭಾನುವಾರ ಕಳೆದ 1975ರಿಂದ ಈ ರೀತಿ ಉಚಿತ ಕಣ್ಣಿನ ಪೊರೆ ತಪಾಸಣಾ ಶಿಬಿರವನ್ನು ರೋಟರಿ ಭವನ ಚಾಮರಾಜನಗರದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅಸಂಖ್ಯಾತ ಈ ಹತ್ತಿರದಲ್ಲಿರುವ ಎಲ್ಲ ಊರಿನವರು ಸುಮಾರು ಹುಣಸೂರು, ಕುಶಾಲನಗರ, ಮೈಸೂರು, ನಂಜನಗೂಡು, ಚಾಮರಾಜನಗರ, ಶ್ರೀನರಸೀಪುರ, ಗುಡ್ಲಪೇಟೆ, ಕೊಳ್ಳೇಗಾಲ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಯಾವ ಒಂದು ತಿಂಗಳು ಸಹ 175 ಇಂದಿನಕ್ಕಿಂತ ಕಡಿಮೆ ಆಗ್ತಾ ಇಲ್ಲ. ಅವ್ರನ್ನ ಮಾರನೇ ದಿವಸ, ಅದರ ಎರಡನೇ ದಿವಸ ಕೊಯಂಬತ್ತೂರು ಅರವಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿ ಪೊರೆ ತಪಾಸಣೆ ಶಸ್ತ್ರಚಿಕಿತ್ಸೆ ಮಾಡಿ ಇಂಟ್ರಾಆಕ್ಯುಲರ್ ಲೆನ್ಸ್ ಮಸೂರ ಒಂದು ಹಾಕಿ, ಅದು ಭಾಳ ಕಾಸ್ಟ್ಲಿ ಮಸೂರ ಹಾಕಿ ಅವ್ರು ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಟ್ಟು, ಔಷಧಿಗಳೆಲ್ಲ ಕೊಟ್ಟು ಕರ್ಕೊಂಡು ಚಾಮರಾಜನಗರ ಯಾವುದೇ ರೀತಿ ₹1 ಸಹ ಅವರಿಂದ ತಗೊಳ್ಳೋದಿಲ್ಲ. ಇದು ಉಚಿತವಾಗಿ ಕರ್ಕೊಂಡು ಬರ್ತಾ ಇರೋದು. ಸುಮಾರು 25,000ವರೆಗೆ ಇಲ್ಲಿವರೆಗೆ ಪೊರೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು. ಇದು ರೋಟರಿ ಸಂಸ್ಥೆಯ ಒಂದು ಪ್ರಮುಖವಾದಂಥ ಸಮುದಾಯ ಸೇವೆ. ಪ್ರತಿ ತಿಂಗಳ ಮೊದಲನೇ ಭಾನುವಾರ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಕಣ್ಣಿನ ಮಹತ್ವವನ್ನು ಅರಿತುಕೊಂಡು, ಮನುಷ್ಯನಿಗೆ ಮುಖ್ಯವಾದ ಅಂಗ ಅಂತಂದರೆ ಕಣ್ಣು. ಆ ಕಣ್ಣಿನ ಪೊರೆ ಅಥವಾ ರೆಟಿನಾ ಸಮಸ್ಯೆ, ಇನ್ನಿತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಇಲ್ಲಿ ಪರೀಕ್ಷೆ ಮಾಡಿ ಪ್ರತಿ ಭಾನುವಾರ, ಅದು ತಿಂಗಳ ಮೊದಲನೇ ಭಾನುವಾರ ನಾವು ಪರೀಕ್ಷೆ ಮಾಡಿ ಮಂಗಳವಾರ ಅವರನ್ನು ಕರೆದುಕೊಂಡು ಹೋಗಿ ಉಚಿತವಾಗಿ ಆಪರೇಷನ್ ಮಾಡಿಸಿ, ಉಚಿತ ಸಾರಿಗೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಆಗುತ್ತೆ. ಇದನ್ನ ಜನರು ಸದುಪಯೋಗ ಪಡಿಸ್ಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ರೈತರ ಹಿತಕ್ಕಾಗಿ ಸಿದ್ದಸಿರಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆರಂಭ, ಬಸನಗೌಡ ಪಾಟೀಲ್ ಯತ್ನಾಳ. ರೈತರು ಮತ್ತು ಸಾಮಾನ್ಯ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಸಿದ್ದಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯನ್ನು ಆರಂಭಿಸಲಾಗಿದೆ ಎಂದು ವಿಜಯಪುರ ಶಾಸಕ ಹಾಗೂ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಜೆಎಂಎಸ್ ಕಾಂಪ್ಲೆಕ್ಸ್ನಲ್ಲಿ ಸಿದ್ದಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 213ನೇ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸ್ಥೆ ಕಳೆದ 20 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ 213 ಶಾಖೆಗಳ ಮೂಲಕ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಹಾಗೂ ಹಣಕಾಸು ಸೇವೆಗಳನ್ನು ನೀಡುತ್ತಾ ಇದೆ. ಸೊಸೈಟಿಯು 83,843ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದ್ದು 79.75 ಕೋಟಿ ಷೇರು ಬಂಡವಾಳದೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇದೆ ಎಂದು ತಿಳಿಸಿದರು. ಕೇವಲ 3 ಸದಸ್ಯರ ಜಮೀನಿನ ಆಧಾರದ ಮೇಲೆ 5 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗ್ತಾ ಇದ್ದು, ಸಂಸ್ಥೆಯೊಂದಿಗೆ ಉತ್ತಮ ವ್ಯವಹಾರ ಹೊಂದಿರುವ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ನೀಡಲಾಗ್ತಾ ಇದೆ. ರೈತರು, ಸಣ್ಣ ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ವಿಜಯಪುರ ನಗರದಲ್ಲಿ 24 ಗಂಟೆಗಳ ಕಾಲ ಹಾಗೂ ವರ್ಷದ 365 ದಿನಗಳು ಹಣಕಾಸು ವ್ಯವಹಾರ ನಡೆಸುವ ಶಾಖೆಯನ್ನ ಪ್ರಾರಂಭಿಸಲಾಗಿದ್ದು, ಸೊಸೈಟಿ ವತಿಯಿಂದ ಸಕ್ಕರೆ ಕಾರ್ಖಾನೆ, ಗೋಶಾಲೆ ಮತ್ತು ಪೆಟ್ರೋಲ್ ಬಂಕ್ಗಳಂತಹ ವಿವಿಧ ಉದ್ಯಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಮಾತನಾಡಿ, ಚನ್ನಗಿರಿ ಭಾಗದ ಜನರಿಗೆ ಸಿದ್ದಸಿರಿ ಸೊಸೈಟಿಯ 213ನೇ ಶಾಖೆ ವರದಾನವಾಗಲಿದೆ. ಯತ್ನಾಳ್ ಅವರು ದೂರದೃಷ್ಟಿಯೊಂದಿಗೆ ಈ ಸಂಸ್ಥೆಯನ್ನ ಬಳಸಿದ್ದು, ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸಮಾರಂಭಕ್ಕೂ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರದ ಕೆರೆಹೇರಿ ಚೌಡೇಶ್ವರಿ ದೇವಿಗೆ
ವಿಶೇಷ ಪೂಜೆ ಸಲ್ಲಿಸಿ ಗೋಮಾತೆಗೆ ಪೂಜೆ ನೆರವೇರಿಸಿದರು. ಬಳಿಕ ಹೊದಿಗೆರೆ ಗ್ರಾಮದಲ್ಲಿರುವ ಶಹಾಜಿ ಗೋರಿಗೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕೇದಾರಲಿಂಗ ಹಿರೇಮಠದ ಶಿವಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತಾವರೆಕೆರೆ ಶಿಲಾಮಠದ ಶ್ರೀ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ತುಮಕೂರು ಸಂಸ್ಥೆ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್, ಸೊಸೈಟಿ ಅಧ್ಯಕ್ಷ ರಾಮನಗೌಡ ಬಸನಗೌಡ ಪಾಟೀಲ್, ತಿಪ್ಪಗೊಂಡನಹಳ್ಳಿ ಶಿವಲಿಂಗಪ್ಪ, ಹೊನ್ನೆಬಾಗಿ ಓಂಕಾರಪ್ಪ, ಡಿಎಂ ಮಂಜುನಾಥ್, ಎಂಜಿ ಧನಂಜಯ್, ನವೀನ್, ಸಿದ್ದೇಶ್, ಮಲ್ಲೇಶ್, ತಿಮ್ಮೇಶ್, ಸೊಸೈಟಿಯ ವ್ಯವಸ್ಥಾಪಕ ಉಮೇಶ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನಿಲ್ಲಿ ಅಂಕಲು ಎನ್ಕೆಎಸ್ ಟಿವಿ 4 ದಾವಣಗೆರೆ. 455 ಸದಸ್ಯರು. ಅದೇ ರೀತಿ ಒಟ್ಟು ನಮ್ಮ ಡೆಪಾಸಿಟ್ 5,328 ಕೋಟಿ ರೂಪಾಯಿ. ಅದೇ ರೀತಿ ಒಟ್ಟು ಸಾಲಗಳು ನಾವು ಡಿಸ್ಪರ್ಸ್ ಮಾಡಿದ್ದು 4,100 ಕೋಟಿ ರೂಪಾಯಿ ಸಾಲಗಳನ್ನು ಡಿಸ್ಪರ್ಸ್ ಮಾಡಿದ್ದೆವು. ಒಟ್ಟು ಟರ್ನ್ಓವರ್ ನಮ್ಮದು 5,816 ಕೋಟಿ ರೂಪಾಯಿ ನಮ್ಮದು ಟರ್ನ್ಓವರ್ ಇದೆ. ನಮ್ಮದೊಂದು ಸಿದ್ಧಶ್ರೀ ಇಥನಾಲ್ ಅಂತ ಒಂದು ಶುಗರ್ ಘಟಕ ಇದೆ, ಇಥನಾಲ್ ಘಟಕ ಇದೆ. ಅದೇ ರೀತಿ ಸಿದ್ಧಶ್ರೀಯ ಸುಮಾರು 21 ಸ್ವಂತ ಕಟ್ಟಡಗಳಿದ್ದಾವೆ. ಅದೇ ರೀತಿ 19 ಖಾಲಿ ನಿವಾಸಗಳು, ಸಿದ್ಧಶ್ರೀಯಿಂದ 19 ಖಾಲಿ ನಿವಾಸಗಳು. ಯಾಕಂದ್ರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಒಂದು ಜನರಿಗೆ ಒಂದು ಭರವಸೆ ಬರ್ಬೇಕಂತಂದ್ರೆ ಸ್ವಂತ ಒಂದು ಅಸೆಟ್ ಸಾಕಷ್ಟು ಇರಬೇಕು. ಅದಕ್ಕೆ ನಾವು ಸುಮಾರು ಒಂದು 21 ಈಗಾಗಲೇ ಸ್ವಂತ ಕಟ್ಟಡವನ್ನು ಕಟ್ಟಿದ್ದೇವೆ ಸುಮಾರು ಕಡೆ. ಅದೇ ರೀತಿ 19 ನಮ್ಮ ಏನು ಖಾಲಿ ನಿವಾಸಗಳು ಮುಂದಿನ ದಿವಸಗಳು ವರ್ಷಕ್ಕೆ ಒಂದು 5ರಿಂದ 10 ನಿವಾಸ ಕಟ್ಕೊಂತ ಒಂದು ಒಳ್ಳೆಯ ಒಂದು ಅಸೆಟ್ ಕ್ರಿಯೇಷನ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಿದ್ಧಶ್ರೀ ಬರೀ ಕ್ರೆಡಿಟ್ ಸೊಸೈಟಿ ಇಲ್ಲ, ಮಲ್ಟಿಪರ್ಪಸ್ ಸೊಸೈಟಿ ಇರೋದ್ರ ಕಾರಣ ಬರೀ ಲೋನ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಾಕಷ್ಟು ಅದರ ನಾವು ಸರ್ವಿಸಸ್ ಕೊಡ್ತೇವೆ. ಅದರಲ್ಲಿ ಇ ಸ್ಟ್ಯಾಂಪಿಂಗ್ ಕೇಂದ್ರಗಳಿದಾವೆ, ಸುಮಾರು 22 ಇ ಸ್ಟ್ಯಾಂಪಿಂಗ್ ಕೇಂದ್ರಗಳಿದಾವೆ. ಅದೇ ರೀತಿಯ ಭಾರತೀಯ ಪ್ರಧಾನಮಂತ್ರಿಯ ಜನೌಷಧಿ ಕೇಂದ್ರಗಳು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ದೇಶದಲ್ಲಿ ಒಳ್ಳೆಯ ಒಂದು ಔಷಧ ಕೊಡಬೇಕಂತ ಪ್ರಧಾನಮಂತ್ರಿ ಔಷಧ ಕೇಂದ್ರವನ್ನು ಪ್ರಾರಂಭ ಮಾಡಿದರೆ ಅವ್ರಿಗೂ ಕೂಡ 3 ನಮ್ಮ ಔಷಧ ಕೇಂದ್ರಗಳಿದ್ದಾವೆ. ಅದೇ ರೀತಿಯಿಂದ ಇಂಡಿಯನ್ ಆಯಿಲ್ನ 2 ಇಂಧನ ಕೇಂದ್ರಗಳು ಸಿದ್ಧಶ್ರೀಯಿಂದ ವತಿಯಿಂದಿದ್ದಾವೆ. ಅದೇ ರೀತಿಯಿಂದ ನಮ್ಮ ಭಾಗದಲ್ಲಿ ಸಾಕಷ್ಟು ದ್ರಾಕ್ಷಿ ಬೆಳೀತಾರೆ. ಆ ರೈತರಿಗೆ ಹೆಲ್ಪ್ ಆಗಲಿಕ್ಕೆ ಸಲುವಾಗಿ ನಾವು ಸಿದ್ಧಶ್ರೀ ಕೃಷಿ ಕೇಂದ್ರಗಳಂತ ಒಂದು 5 ಕೃಷಿ ಕೇಂದ್ರಗಳಿದ್ದಾವೆ. ಅದೇ ರೀತಿಯಿಂದ ದೇಶದಲ್ಲಿನೇ 4ನೇ ಅತಿ ಹೆಚ್ಚು ಇಥನಾಲ್ ಮಾಡುವಂತ ಒಂದು ಘಟಕ ಇದೆ ಚಿಂಚೋಳಿ ಕಲಬುರಗಿಯಲ್ಲಿ. ದಿನಕ್ಕೆ 4,50,000 ಲೀಟರ್ ಇಥನಾಲ್ ಅದು ನಮ್ಮ ಕಬ್ಬಿನಿಂದ ಆಯಿತು ಮತ್ತು ರೈಸ್ ಮತ್ತು ಮೇಜ್ ಮೆಕ್ಕೆಜೋಳದಿಂದ ಒಂದು ಇಥನಾಲ್ ಮಾಡುವಂತ ಒಂದು ದೊಡ್ಡ ಘಟಕ ಇದೆ. ಅಲ್ಲಿ 4.5 ಲಕ್ಷ ಲೀಟರ್ ಪ್ರತಿ ದಿವಸ ಇಥನಾಲ್ ತಯಾರಾಗುತ್ತೆ. 30 ಮೆಗಾವಾಟ್ ಪವರ್ ರೆಡಿ ಆಗುತ್ತೆ. ಅದೇ ರೀತಿಯಿಂದ ಮುಂದಿನ ದಿವಸದಲ್ಲಿ ಒಂದು 10 ಟನ್ ಪರ್ ಡೇ CNG ಸ್ಟಾರ್ಟ್ ಮಾಡುವಂತ ಒಂದು ನಾವು ಯೋಜನೆಗಳು ಇಟ್ಟುಕೊಂಡಿದ್ದೆವು. ಅದೇ ರೀತಿಯಲ್ಲಿ ನಮ್ಮ ಸಿದ್ಧಶ್ರೀ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಅಲ್ಲಿ ಸುಮಾರು 1,361 ನಮ್ಮ ಎಂಪ್ಲಾಯೀಸ್ಗಳಿದ್ದಾರೆ. ಅದೇ ರೀತಿಯಲ್ಲಿ ಸಿದ್ಧಶ್ರೀ ಇಥನಾಲ್ ಘಟಕದಲ್ಲಿ 936 ನಮ್ಮ ಸ್ಟಾಫ್ ಇದ್ದಾರೆ. ಒಟ್ಟು ಕೂಡಿಸಿ 2,297 ನಮ್ಮಲ್ಲಿ ಸ್ಟಾಫ್ ಇದ್ದಾರೆ. ಅದರಲ್ಲಿ ಇನ್ನು ಪಿಗ್ಮಿ ಸಂಗ್ರಾಹಕರು ಇದ್ದಾರೆ. ಸುಮಾರು 632 ಪಿಗ್ಮಿ ಸಂಗ್ರಾಹಕರು ನಮ್ಮ ಸಿದ್ಧಶ್ರೀ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಅಲ್ಲಿ ಕೆಲಸ ಮಾಡ್ತಾರೆ. ದಿನಕ್ಕೆ 3 ಕೋಟಿ ರೂಪಾಯಿ ಪಿಗ್ಮಿ ಅಂದ್ರೆ ಡೈಲಿ ಒಂದು ಕಲೆಕ್ಷನ್ ಮಾಡುವಂತ ಒಂದು ವ್ಯವಸ್ಥೆ ನಮ್ಮೆಲ್ಲ 600 ಪಿಗ್ಮಿ ನಾವು ಕಲೆಕ್ಷನ್ ಏಜೆಂಟ್ಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ 2 ಪಿಗ್ಮಿ ಏಜೆಂಟ್ ನಿಮಗೆ ಆಶ್ಚರ್ಯ ಅನಿಸ್ಬೋದು, ತಿಂಗಳಿಗೆ 3 ರಿಂದ 3.5 ಲಕ್ಷ ರೂಪಾಯಿ ಅವರ ಕಮಿಷನ್ ಹೋಗುತ್ತೆ. ಅಂದ್ರೆ 3 ರಿಂದ 3.5 ಲಕ್ಷ ರೂಪಾಯಿ ಅವರ ಒಂದು ಸಂಬಳ ತಮ್ಮ ಮನೆಗೆ ತುಂಬುವಂತ ಒಂದು ವ್ಯವಸ್ಥೆ ಅವರು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ 2024-25ನೇ ಸಾಲಿನಲ್ಲಿ 26,14,11,111 ರೂಪಾಯಿ ನಾವು ಲಾಭವನ್ನು ಮಾಡಿದ್ದೇವೆ. 18% ಡಿವಿಡೆಂಡ್ ಅನ್ನು ನಾವು ಎಲ್ಲ ನಮ್ಮ ಶೇರ್ ಸದಸ್ಯರಿಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡುವ ಸಂದರ್ಭದಲ್ಲಿ ಹೇಳಿ, ಇದಷ್ಟಲ್ಲದೆ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಗೋಶಾಲೆಗಳಿದೆ ನಮ್ಮ ವಿಜಯಪುರದಲ್ಲಿ. ನನಗನ್ಸೋ ಮಟ್ಟಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಗೋಶಾಲೆ ಇರುವಂತಹ ಒಂದು ಕೇಂದ್ರ ನಮ್ಮ
ಸಿದ್ಧಸಿರಿ ಸಂಸ್ಥೆಯ ಒಂದು ಗೋಶಾಲೆ, ಸುಮಾರು 1500 ಆಕಳುಗಳಲ್ಲಿ ಬರೀ 40 ಬೀದ ಆಕಳುಗಳು ಇದ್ದಾವೆ. ಸುಮಾರು 1400 ಏನು 24 hours ಆಂಬ್ಯುಲೆನ್ಸ್ನೂ ಅದಕ್ಕೆ ಒಂದು ಇಟ್ಟಿದೆ. ಅಂದರೆ ಯಾವುದೇ ಸಮಸ್ಯೆ ಆಯಿತು ಆಕಳಿಗೆ ನಾವು ಅದನ್ನು ತೊಗೊಂಡ್ಬಂದು ಅದನ್ನು ಪಾಲಿಸುವಂಥ ಒಂದು ವ್ಯವಸ್ಥೆ ಮಾಡಿದೆವು. ಅದರ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಎಷ್ಟೊಂದು ದೊಡ್ಡ ಗೋ ಭಕ್ತರಿದ್ದಾರೆ. ಯಾಕಂದರೆ ಯಾವಾಗ ಅವ್ರ ಜೀವನದಲ್ಲಿ ಕಷ್ಟ ಬಂತು ಅವತ್ತಿಂದ ಅವರು ಗೋ ಸೇವೆ ಶುರು ಮಾಡಿದರು. ಪ್ರತಿದಿನವೂ ಇವತ್ತಿನ ದಿವಸನೂ ಅಲ್ಲಿ ಹೋಗಿ ಸುಮಾರು ಒಂದು 5-5 ಕಿಲೋಮೀಟರ್ ವಾಕಿಂಗ್ ಮಾಡಿ ಪ್ರತಿ ದಿವಸನೂ ಅದಕ್ಕೆ ಹಿಂಡಿ ಕೊಟ್ಟು ಅದಕ್ಕೆ ತಿನ್ನಿಸಿದ ಮೇಲೆ ತಮ್ಮ ಮುಂದಿನ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥ ಯೋಜನೆಗಳು ಇವತ್ತಿನವರೆಗೂ ಡೈಲಿ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಅಷ್ಟಲ್ಲದೆ ಇನ್ನೊಂದು ಸಂಸ್ಥೆ ಆದಂಥ ಸಿದ್ಧಶ್ರೀ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ. ಅದರ ಅಂಡರ್ ನಾವು ಒಂದು ಸಿದ್ಧಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಲ್ಲಿ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ನಡೆಸ್ಬೋದು. ಸುಮಾರು 108 ಬೆಡ್ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಯಾವುದೇ ನಮ್ಮ ಹೆಣ್ಣು ಮಗು ಏನಾದರೂ ಡೆಲಿವರಿ ಆದರೆ ಅದಕ್ಕೆ ಫ್ರೀ ಆಫ್ ಚಾರ್ಜ್ ನಮ್ಮದೇ ಆದಂಥ ಒಂದು ಲಕ್ಷ್ಮೀ ಪುತ್ರಿ ಯೋಜನೆ ಅಂತ ಇದೆ. ಅದರಲ್ಲಿ ಯಾವುದೇ ಹೆಣ್ಣುಮಕ್ಕಳನ್ನು ಫ್ರೀದಲ್ಲಿ ನಾವು ಡೆಲಿವರಿ ಯಾವುದೇ ಖರ್ಚು ತಗೊಳ್ಳೋದನ್ನೇ ಅದು ಫ್ರೀ ಕೊಡುವಂಥ ಒಂದು ವ್ಯವಸ್ಥೆ ಅದನ್ನು ಮಾಡಿದೆವು. ಅದಷ್ಟಲ್ಲದೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಜಾಸ್ತಿ, ಯಾವ ರೀತಿ ನಿಮ್ಮಲ್ಲಿ ಅಡಿಕೆ ಜಾಸ್ತಿ ಇದೆ ನಮ್ಮಲ್ಲಿ ದ್ರಾಕ್ಷಿ ಜಾಸ್ತಿ. ಅಲ್ಲಿ ನಾವು ಅದರ ಸಂಬಂಧ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ನಮ್ಮದು 5100 ಮೆಟ್ರಿಕ್ ಟನ್ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ಅದರ ಜೊತೆಗೆ ಪ್ರೊಸೆಸಿಂಗ್ ಯೂನಿಟ್ ಇದೆ. ಏನು ರೇಸಿನ್ಸ್ ಒಣ ದ್ರಾಕ್ಷಿ ಇದೆಲ್ಲ ಅದನ್ನು ಪ್ರೊಸೆಸ್ ಮಾಡಿ ನಾವು ಎಲ್ಲ ಮಾರ್ಕೆಟ್ಗಳು ಇಂಡಿಯಾದಲ್ಲಿ ಆಯಿತು. ಅವ್ನು ಎಷ್ಟು ಪ್ರಾಮಾಣಿಕ ಅಂದರೆ ಮುಂಜಾನೆ 7 ಗಂಟೆಗೆ ಶಾಖೆ ಕೊಡ್ತಾನೆ. ಇಡೀ ಶಾಖೆದೆಲ್ಲ ಕಸ ಹುಡುಗಿ ಎಲ್ಲ ನಮ್ಮ ಸ್ಟಾಫ್ ಬಂದ್ಕೊಳ್ಳೆ ಹಳ್ಳಿಯಲ್ಲಿ ಹೋಗ್ತಾನೆ, ಕಲೆಕ್ಷನ್ ಮಾಡ್ತಾನೆ. ಸಾಯಂಕಾಲ ಬಂದು ಎಲ್ಲ ಹಣ ಜಮಾ ಮಾಡಿ ಇವಾಗ ಸುಮಾರು ಅವನು ಒಂದು ವರ್ಷಕ್ಕೆ 36 ಲಕ್ಷ ರೂಪಾಯಿ ಒಬ್ಬ ಪಿಗ್ಮಿ ಏಜೆಂಟ್. ಅಂದರೆ ದುಡಿಲಿಕ್ಕೆ ಅವಕಾಶಗಳು ಸೃಷ್ಟಿ ಮಾಡಿದ್ರೆ ಬೇಕಾದಷ್ಟು ಜನ ದುಡಿಯುವಂಥ ಒಂದು ಉದಾಹರಣೆಯನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಈ ತೊಂದರೆಗಳು ಕೊಟ್ಟೆ ಕೊಡ್ತಾರೆ. ನನಗೆ ಕೊಟ್ಟಟ್ಟು ತೊಂದರೆ ಅಂತೂ ಯಾರಿಗೂ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಆಯಸ್ಸು ತೊಂದರೆ ತೊಗೊಂಡವು ನಾನೇ, ಅದರಲ್ಲಿ ನಂಬರ್ 1 ನಾವೇ ಇದ್ದೀವಿ. ಸಿದ್ಧಸಿರಿ ಡೆಪಾಸಿಟ್ನಲ್ಲಿ ನಂಬರ್ 1 ಇದ್ದೀವಿ ನಾವು ಮೊದಲು. ಈಗ ಮಲ್ಟಿ ಸ್ಟೇಟಿಗೆ ಯಾಕೆ ಹೋಗ್ಬೇಕಾಯ್ತು ಅಂದರೆ ನಮಗೆ ಕಂಟಿನ್ಯೂ ತೊಂದರೆ ಕೊಡ್ಲಾಕತ್ತೆ ರಾಜ್ಯ ಸರ್ಕಾರದವರು ನೋಡಿ ಎಲ್ಲರೂ. ಅವಾಗ ನಾನು ವಿಚಾರ ಮಾಡಿದೆ, ಇಲ್ಲಿ ಇರೋದು ಬೇಡ, ನಾವು ದಿಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಇದನ್ನು ಅಪ್ಗ್ರೇಡ್ ಮಾಡಿ ನಾವು ದಿಲ್ಲಿಗೆ ಹೋಗ್ಬಿಟ್ಟು ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಅಂದರೆ ವಿವಿಧ ಉದ್ದೇಶಗಳು ಮತ್ತು ಅಂತಾರಾಜ್ಯ. ಈಗ 213 ಶಾಖೆ ಅದಾವೆ. ನಾಳೆ ನಮಗೆ ಮಹಾರಾಷ್ಟ್ರದಲ್ಲಿ ಸುಮಾರು 20 ಶಾಖೆಗಳನ್ನು ತೆಗಿಲಿಕ್ಕೆ ನಾವು ಪರ್ಮಿಷನ್ ಕೇಳ್ತೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಇಲಾಖೆಯಿಂದ ಪರ್ಮಿಷನ್ NOC ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ NKST4. ಇದು ನಿರಂತರ ಕಾರ್ಪಡೆ.